ಸ್ವಾಗತ ನಿಮ್ಗೆಲ್ಲರಿಗೂ this beautiful class of taxation. So let us do some maja today also. So yesterday we discussed about what, sir? Yesterday nenne ನಾವು ಏನು ಮಾತಾಡಿದ್ವಿ ಸರ್? ನೆನ್ನೆ ನಾವು ಮಾತಾಡಿದ್ದು ಯಾವ ಟಾಪಿಕ್ ಬಗ್ಗೆ? ಬೇಸಿಕ್ಸ್ ಆಫ್ ಟ್ಯಾಕ್ಸ್ ಬಗ್ಗೆ ಮಾತಾಡಿದ್ವಿ ನಾವು. ಬೇಸಿಕ್ಸ್ ಆಫ್ ಟ್ಯಾಕ್ಸ್ ಅಲ್ಲಿ ಏನು ನೋಡಿದ್ವಿ? ವಾಟ್ ಈಸ್ ಟ್ಯಾಕ್ಸ್, ವಾಟ್ ಆರ್ ದ ಟೈಪ್ ಆಫ್ ಟ್ಯಾಕ್ಸಸ್ ಏನೋ ನೋಡಿದ್ವಿ. ಆ ಥರ ಪ್ರೀವಿಯಸ್ ಇಯರ್, ಅಸೆಸ್ಮೆಂಟ್ ಇಯರ್. ಪ್ರೀವಿಯಸ್ ಇಯರ್ ಇಸ್ ದ ಇಯರ್ ಇನ್ ವಿಚ್ income is earned, and assessment year means what, sir? The year in which the tax has to be paid. Then charging section we saw. Then tax rates nodidvi now. General tax rates irutte plus special tax rates irutte. General tax rates will be in Finance Act. Special tax rates Income Tax Act alle irutte. General tax rates are further divided into two categories. One is 115 BSE or default tax regime. Another one is your normal tax regime or optional regime. So adalli ಏನು ಡಿಫರೆನ್ಸ್ ಏನು ಎಲ್ಲ ನೆನೆ ನೋಡಿದ್ವಿ ನಾವು. Now today we'll see, first we'll discuss about special tax rates. Special tax rates ಏನು ಸರ್? ಅದು ಯಾವ ಸ್ಪೆಷಲ್ ಟ್ಯಾಕ್ಸ್ ರೇಟ್ಸ್ ಇದೆ ನಮಗೆ ಅದು ಫಸ್ಟ್ ನೋಡೋಣ ನಾವು. and then we'll continue with our normal discussion which we were having yesterday. Special tax rates. So there are some incomes. ಆ ಇನ್ಕಮ್ ಮೇಲೆ ನಿಮಗೆ ನಾರ್ಮಲ್ ಟ್ಯಾಕ್ಸ್ ರೇಟ್ಸ್ ಅಪ್ಲಿಕೇಬಲ್ ಆಗಲ್ಲ. ಆ ಇನ್ಕಮ್ ಮೇಲೆ ನಿಮಗೆ ಯಾವ ಟ್ಯಾಕ್ಸ್ ರೇಟ್ ಅಪ್ಲಿಕೇಬಲ್ ಆಗುತ್ತೆ? ಸ್ಪೆಷಲ್ ಟ್ಯಾಕ್ಸ್ ರೇಟ್ ಅಪ್ಲಿಕೇಬಲ್ ಆಗುತ್ತೆ. ಮೆಟೀರಿಯಲ್ ಇತ್ತು, ಮ್ಯಾಥಾನ್ ನೋಟ್ಸ್ ಸರ್ದು. Online students, I hope I am audible to all and also the screen is visible. And I hope nennedu recording helped you a little bit at least. ತುಂಬಾ ಜಾಸ್ತಿ ಹೆಲ್ಪ್ ಆದ್ರೆ ಕಷ್ಟ ಆಗತ್ತೆ ನನಗೆ, ಸ್ವಲ್ಪ ಹೆಲ್ಪ್ ಆದ್ರೆ ಸಾಕು ನನಗೆ. Yes sir, yes sir. Okay. Special tax rates. Special ಟ್ಯಾಕ್ಸ್ ರೇಟ್ಸ್. ಈ ಸ್ಪೆಷಲ್ ಟ್ಯಾಕ್ಸ್ ರೇಟ್ಸ್ ನಂಗೆ ಬೇಕಂದ್ರೆ ಎಲ್ಲಿ ಸಿಗುತ್ತೆ ನನಗೆ? ಸರ್, ಈ ಸ್ಪೆಷಲ್ ಟ್ಯಾಕ್ಸ್ ರೇಟ್ಸು ನನಗೆ ಇನ್ಕಮ್ ಟ್ಯಾಕ್ಸ್ ಆಕ್ಟ್ ಅಲ್ಲೇ ಸಿಗುತ್ತೆ. ದಿ ಸ್ಪೆಷಲ್ ಟ್ಯಾಕ್ಸ್ ರೇಟ್ಸ್ ಆರ್ ಗಿವನ್ ವೇರ್, ಸರ್? ದೇ ಆರ್ ಗಿವನ್ ಇನ್ ಇನ್ಕಮ್ ಟ್ಯಾಕ್ಸ್ ಆಕ್ಟ್. ನಾರ್ಮಲಿ ಬಿಕಾಸ್ ಈ ಸ್ಪೆಷಲ್ ಟ್ಯಾಕ್ಸ್ ರೇಟ್ ಇನ್ಕಮ್ ಟ್ಯಾಕ್ಸ್ ಆಕ್ಟ್ ಅಲ್ಲಿ ಇದೆ, ದೇ ವಿಲ್ ನಾಟ್ ಚೇಂಜ್ ಎವ್ರಿ ಇಯರ್ ಅನ್ಲೆಸ್ ಅಂಟಿಲ್ ಆಕ್ಟ್ ಅಲ್ಲಿ ದೇ ಹ್ಯಾವ್ ಮೇಕಿಂಗ್ ಎ ಚೇಂಜಸ್ ಥ್ರೂ ಅನ್ ಅಮೆಂಡ್ಮೆಂಟ್. ದಿಸ್ ಸ್ಪೆಷಲ್ ಟ್ಯಾಕ್ಸ್ ರೇಟ್ಸ್ ವಿಲ್ ನಾಟ್ ಚೇಂಜ್. ಬಟ್ ಜನರಲ್ ಟ್ಯಾಕ್ಸ್ ರೇಟ್ಸ್ ಬಗ್ಗೆ ನಿಮ್ಗೆ ಗೊತ್ತಾಗಬೇಕಾ? ಅದಕ್ಕೋಸ್ಕರ ನೀವು ಎವ್ರಿ ಇಯರ್ ಯು ವಿಲ್ ಹ್ಯಾವ್ ಟು ವಾಚ್ ದ ಬಜೆಟ್. ಯು ವಿಲ್ ಹ್ಯಾವ್ ಟು ಸಿ ವೆದರ್ ದೇರ್ ಇಸ್ ಎನಿ ಚೇಂಜಸ್ ಇನ್ ದ ಜನರಲ್ ಟ್ಯಾಕ್ಸ್ ರೇಟ್ಸ್ ಆರ್ ನಾಟ್. ನಾವು ದೇರ್ ಆರ್ ಸಮ್ ಇನ್ಕಮ್. ಆ ಇನ್ಕಮ್ ಮೇಲೆ ಇದು ಅಪ್ಲಿಕೇಬಲ್. ಯಾವ ಇನ್ಕಮ್ ಮೇಲೆ ಸರ್ ಅದು? ಲೈಕ್ ವಿ ಹ್ಯಾವ್ ಲಾಂಗ್ ಟರ್ಮ್ ಕ್ಯಾಪಿಟಲ್ ಗೇನ್. ಲಾಂಗ್ ಟರ್ಮ್ ಕ್ಯಾಪಿಟಲ್ ಗೇನ್ ಟ್ಯಾಕ್ಸೇಬಲ್ ಅಂಡರ್ ಸೆಕ್ಷನ್ 112. ಇಫ್ ಇಟ್ ಈಸ್ ಎ ಲಾಂಗ್ ಟರ್ಮ್ ಕ್ಯಾಪಿಟಲ್ ಗೇನ್ ವಿಚ್ ಇಸ್ ಟ್ಯಾಕ್ಸೇಬಲ್ ಅಂಡರ್ ಸೆಕ್ಷನ್ 112, ಅದರ ಮೇಲೆ ಎಷ್ಟು ಸರ್ ಟ್ಯಾಕ್ಸ್ ರೇಟು? ಅದರ ಮೇಲೆ ಫ್ಲಾಟ್ 20% is the tax which you have to pay. Okay. Then we have long term capital gain taxable under section 112A. So if it is a long term capital gain taxable under section 112A, ಅದರ ಮೇಲೆ ಎಷ್ಟು ಸರ್ ಟ್ಯಾಕ್ಸ್ ರೇಟು? ಅದರ ಮೇಲೆ ಟ್ಯಾಕ್ಸ್ ರೇಟ್ ಇರೋದು 10%. 10% if your for income in excess of, for gains in excess of 1 lakh. ಅಂದ್ರೆ ಫಾರ್ ಎಕ್ಸಾಂಪಲ್ ಲಾಂಗ್ ಟರ್ಮ್ ಕ್ಯಾಪಿಟಲ್ ಗೇನ್ ಅಂಡರ್ ಸೆಕ್ಷನ್ 112 ನಿಮ್ದು ಇಫ್ ಇಟ್ ಈಸ್ 1,50,000, ದೆನ್ ಓನ್ಲಿ ಆನ್ ದಟ್ ಎಕ್ಸ್ಟ್ರಾ 50,000 ವಿಚ್ ಯು ಹ್ಯಾವ್ ಅರ್ನ್ಡ್ ಅದರ ಮೇಲೆ ಟ್ಯಾಕ್ಸ್ ಕಟ್ಟಬೇಕು. ಸರ್, ವಾಟ್ ಇಫ್ ಲಾಂಗ್ ಟರ್ಮ್ ಕ್ಯಾಪಿಟಲ್ ಗೇನ್ ಅಂಡರ್ ಸೆಕ್ಷನ್ 112 ಈಸ್ 2,50,000? ಶುಡ್ ಐ ಪೇ ಟ್ಯಾಕ್ಸ್ ಆನ್ ಕಂಪ್ಲೀಟ್ 2,50,000 ಮೇಲೆ ಟ್ಯಾಕ್ಸ್ ಕಟ್ಟಬೇಕಾ? ಇಲ್ಲ. ನೀವು ಬರೀ ಅದು ಎಕ್ಸ್ಟ್ರಾ ಎಷ್ಟು ಅರ್ನ್ ಮಾಡಿದ್ರೆ, ಎಕ್ಸ್ಟ್ರಾ ಎಷ್ಟದು? 1.5 ಲಕ್ಷ. ಆ ಎಕ್ಸ್ಟ್ರಾ, ಸೊ 2,50,000 ಮೈನಸ್ 1 lakh. ಫಸ್ಟ್ 1 lakh ಸಬ್ಟ್ರಾಕ್ಟ್ ಮಾಡ್ಬೇಕು ನೀವು. ಆ 1 lakh ಸಬ್ಟ್ರಾಕ್ಟ್ ಮಾಡಾದ್ಮೇಲೆ ಏನು ಅಮೌಂಟ್ ಇರುತ್ತೋ ಅದ್ರ ಮೇಲೆ ನೀವು ಟ್ಯಾಕ್ಸ್ ಕಟ್ಟಬೇಕು. ಎಷ್ಟು ಕಟ್ಟಬೇಕು ಸರ್? ಫ್ಲಾಟ್ 10%. ನಾವು ಸರ್ ಏನು ಸರ್ ಇದು ಡಿಫ್ರೆನ್ಸ್? ಲಾಂಗ್ ಟರ್ಮ್ ಕ್ಯಾಪಿಟಲ್ 112A ಅಂದ್ರೆ ಏನು ಡಿಫ್ರೆನ್ಸ್ ಏನಿದು? ಸರಿ, ನಾರ್ಮಲಿ ಲೈಫಲ್ಲಿ ಏನಿತ್ತಂದ್ರೆ ಆ ಕ್ಯಾಪಿಟಲ್ ಗೇನ್ ಚಾಪ್ಟರ್ ಇತ್ತಲ್ಲ, ನಮ್ಮ ಕ್ಯಾಪಿಟಲ್ ಗೇನ್ ಚಾಪ್ಟರ್, ಅದ್ರಲ್ಲಿ ಬೇಸಿಕಲಿ 2 ಟೈಪ್ ಆಫ್ ಕ್ಯಾಪಿಟಲ್ ಗೇನ್ ಇರುತ್ತೆ. ಕ್ಯಾಪಿಟಲ್ ಗೇನ್ ಚಾಪ್ಟರ್ ಏನಂತೆ? ದೇರ್ ಆರ್ 2 ಟೈಪ್ಸ್ ಆಫ್ ಕ್ಯಾಪಿಟಲ್ ಗೇನ್. One is your long term capital gain, one is your short term capital gain. Okay, madlu when income tax law first started 1961 ಅಲ್ಲಿ income tax act bantala, avaga they told that capital gain will be of 2 types. One is long term and one is short term. Long term capital gain ಮೇಲೆ tax ಕಟ್ಟಬೇಕಂದ್ರೆ it is taxable under section 112. Short term capital gain is taxable under section 111. This is what was the law before. Law ಯಾವಾಗ ಇನ್ಕಮ್ ಟ್ಯಾಕ್ಸ್ ಆಕ್ಟ್ ಬಂದಾಗ ದಿಸ್ ವಾಸ್ ದ ಲಾ. ಓಕೆನಾ? ಸೊ ಅವ್ರೇನಂದ್ರೆ ಅವಾಗ
ಇಫ್ ಇಟ್ ಈಸ್ ಲಾಂಗ್ ಟರ್ಮ್ ಕ್ಯಾಪಿಟಲ್ ಗೇನ್ ಟ್ಯಾಕ್ಸಬಲ್ ಅಂಡರ್ ಸೆಕ್ಷನ್ 112 ಅದಕ್ಕೆ ರೇಟ್ ಇರೋದು 20%. ಶಾರ್ಟ್ ಟರ್ಮ್ ಕ್ಯಾಪಿಟಲ್ ಗೇನ್ಗೆ ರೇಟ್ ಇರೋದು ಸ್ಲ್ಯಾಬ್ ರೇಟ್. ವಾಟ್ ಎವರ್ ಜನರಲ್ ಟ್ಯಾಕ್ಸ್ ರೇಟ್ಸ್ ಇರುತ್ತೋ ಫೈನಾನ್ಸ್ ಆಕ್ಟ್ ಅಲ್ಲಿ ನೋಡಿ ಆ ಸ್ಲ್ಯಾಬ್ ರೇಟ್ಸ್ ವಿಲ್ ಬಿ ಅಪ್ಲಿಕೇಬಲ್ ಫಾರ್ ಶಾರ್ಟ್ ಟರ್ಮ್ ಕ್ಯಾಪಿಟಲ್ ಗೇನ್ ಅಂಡರ್ ಸೆಕ್ಷನ್ 111. ಆದ್ರೆ ಗೋರ್ಮೆಂಟ್ ಫ್ಯೂಚರ್ ಅಲ್ಲಿ ದೇ ಮೇಡ್ ಸಮ್ ಚೇಂಜಸ್. ಆಮೇಲೆ ಏನ್ ಮಾಡಿದ್ರು, ಇಲ್ಲಿ ಒಂದು ಎಕ್ಸ್ಟ್ರಾ ಸೆಕ್ಷನ್ ಆಡ್ ಮಾಡಿದ್ರು ಅವರು 112A, ಮತ್ತೆ ಇಲ್ಲಿ ಒಂದು ಎಕ್ಸ್ಟ್ರಾ ಸೆಕ್ಷನ್ ಆಡ್ ಮಾಡಿದ್ರು ಅವರು 111A. ಸೊ ದೆನ್ ವಿ ಗಾಟ್ ದಿಸ್. ಅದಾದ್ಮೇಲೆ ನಮಗೆ ಬಂದಿದೇನು, ಲಾಂಗ್ ಟರ್ಮ್ ಕ್ಯಾಪಿಟಲ್ ಗೇನ್ ಅಂಡರ್ ಸೆಕ್ಷನ್ 112 ಅಂಡ್ ಶಾರ್ಟ್ ಟರ್ಮ್ ಕ್ಯಾಪಿಟಲ್ ಗೇನ್ ಅಂಡರ್ ಸೆಕ್ಷನ್ 112. ಸಿ ನಾರ್ಮಲಿ ಯಾರಾದ್ರೂ ನಿಮ್ಗೆ ಕೇಳಿದ್ರೆ ಸರ್ ಕ್ಯಾಪಿಟಲ್ ಗೇನ್ ಮೇಲೆ ಟ್ಯಾಕ್ಸ್ ರೇಟ್ ಏನು, ನೀವು ಕೇಳಿ ಅವ್ರಿಗೆ ಯಾವ್ದು ಕ್ಯಾಪಿಟಲ್ ಗೇನ್ ಬಗ್ಗೆ ಮಾತಾಡ್ತೀರಾ, ಲಾಂಗ್ ಟರ್ಮ್ ಶಾರ್ಟ್ ಟರ್ಮ್. ಅವ್ರ ಲಾಂಗ್ ಟರ್ಮ್ ಕ್ಯಾಪಿಟಲ್ ಗೇನ್ ಬಗ್ಗೆ ಹೇಳಿದ್ರೆ ಯು ಟೆಲ್ ಸರ್ ಟ್ಯಾಕ್ಸ್ ರೇಟ್ ಇಸ್ 20%. ಅವ್ರ ಶಾರ್ಟ್ ಟರ್ಮ್ ಕ್ಯಾಪಿಟಲ್ ಗೇನ್ ಅಂತ ಹೇಳಿದ್ರೆ ಟ್ಯಾಕ್ಸ್ ರೇಟ್ ಇಸ್ ಸ್ಲ್ಯಾಬ್ ರೇಟ್ಸ್. ಆದ್ರೆ ದೇ ಮೇಡ್ ಅನ್ ಅಮೆಂಡ್ಮೆಂಟ್ ಅಂಡ್ ದೇ ಇಂಟ್ರೊಡ್ಯೂಸ್ಡ್ ಟು ನ್ಯೂ ಸೆಕ್ಷನ್ಸ್ 112A, 111A. ಸರ್ ಈ 112A, 111A ಯಾರಿಗೆ ಅಪ್ಲಿಕೇಬಲ್ ಸರ್? ಬೇಸಿಕಲಿ 3 ಇನ್ಕಮ್ಸ್ ಇದೆ. ದೇರ್ ಆರ್ 3 ಇನ್ಕಮ್ಸ್. ಯಾವುದು ಸರ್ ಅದು 3 ಇನ್ಕಮ್? ದಟ್ 3 ಇನ್ಕಮ್ಸ್ ಈಸ್ ಯುವರ್, ಇನ್ ಶಾರ್ಟ್ ನಾನು ಹೇಳ್ತೀನಿ, ದಿಸ್ ಇಸ್ ನಥಿಂಗ್ ಬಟ್ ಯುವರ್ ಶೇರ್ ಮಾರ್ಕೆಟ್ ಇನ್ಕಮ್. ಇನ್ ಶಾರ್ಟ್ ಇಟ್ ಇಸ್ ಕಾಲ್ಡ್ ಆಸ್ ಶೇರ್ ಮಾರ್ಕೆಟ್ ಇನ್ಕಮ್. ಸರ್ ಶೇರ್ ಮಾರ್ಕೆಟ್ ಇನ್ಕಮ್ ಅಂದ್ರೆ ಏನು ಸರ್? ಅದರ ಲಿಸ್ಟ್ ಏನಾದರೂ ಇದೆಯಾ? ಅದಕ್ಕೆ ಏನಾದರೂ ಪಾಯಿಂಟ್ಸ್ ಕೊಟ್ಟಿದ್ದಾರಾ? ಯಾವ್ಯಾವ ಇನ್ಕಮ್ ಇಸ್ ಟ್ರೀಟೆಡ್ ಆಸ್ ಶೇರ್ ಮಾರ್ಕೆಟ್ ಇನ್ಕಮ್? ಎಸ್, ಇಫ್ ಯು ಸೆಲ್ equity shares which are listed in recognized stock exchange of India. If you sell what sir? Equity shares which are listed in recognized stock exchange of India, then it is covered over here. Listed equity shares is covered over here. Sir ಅದು ಬಿಟ್ಟು ಏನು ಕವರ್ ಆಗಿದೆ ಸರ್? ಅದು ಬಿಟ್ಟು ಇಲ್ಲಿ ಏನು ಕವರ್ ಆಗಿದೆ ಸರ್? ಅದು ಬಿಟ್ಟು ಇಲ್ಲಿ ಕವರ್ ಆಗಿರೋದು, if you transfer units of equity oriented funds or units of equity oriented mutual fund, listed equity shares, then units of equity oriented mutual fund, and then if you transfer units of business trust of India, if you transfer what sir? Units of business trust of India. If you transfer these things, ಇದನ್ನ ನೀವು ಟ್ರಾನ್ಸ್ಫರ್ ಮಾಡಿದ್ರೆ ನಿಮ್ಗೆ ಆ ಗೇನ್ ಆಗತ್ತಲ್ಲ, that gain will be called as what sir? If that gain is a long term gain, that gain will be taxable under 112A, and if that gain is a short term gain, it will be taxable under 111A. This is what is the new section which they added, 112A and 111A. Sir 112A andre sir bari 3 assets cover ಆಗಿರೋದಾ? Yes, listed equity shares listed in recognized stock exchange of India, or units of equity oriented mutual fund, or units of business trust of India. ನೀವು ಇದನ್ನ ಸೇಲ್ ಮಾಡಿದ್ರೆ and if the gain is a long term capital gain, tax ಎಷ್ಟು ಕಟ್ಟಬೇಕು ನೀವು? 10%. 10% ಯಾವ್ದ್ರ ಮೇಲೆ? ಫಾರ್ ಇನ್ಕಮ್ ಇನ್ ಎಕ್ಸೆಸ್ ಆಫ್ 1 lakh. ಅಂಡ್ ಇಫ್ ಇಟ್ ಈಸ್ ಶಾರ್ಟ್ ಟರ್ಮ್ ಸರ್, ನಿಮಗೆ ಫ್ಲಾಟ್ 15% ಇಸ್ ದಿ ಟ್ಯಾಕ್ಸ್. ಮೀನಿಂಗ್ ಈ 3 ಅಸೆಟ್ನ ನೀವು ಸೇಲ್ ಮಾಡಿ, ಈ 3 ಅಸೆಟ್ನ ಸೇಲ್ ಮಾಡಿದಾಗ ನಿಮ್ಗೆ ಗೇನ್ ಬರುತ್ತಲ್ಲ, ಆ ಗೇನ್ ಏನು ಅದು ನೋಡಿ ಫಸ್ಟ್. ಆ ಗೇನ್ ಲಾಂಗ್ ಟರ್ಮ್ ಶಾರ್ಟ್ ಟರ್ಮ್? ಆ ಗೇನ್ ಲಾಂಗ್ ಟರ್ಮ್ ಆಗಿದ್ರೆ 10% ಕಟ್ಬೇಕು ನೀವು ಫಾರ್ ಇನ್ಕಮ್ ಇನ್ ಎಕ್ಸೆಸ್ ಆಫ್ 1 lakh, ಅಂಡ್ ಶಾರ್ಟ್ ಟರ್ಮ್ ಆಗಿದ್ರೆ ಯು ವಿಲ್ ಹ್ಯಾವ್ ಟು ಪೇ ಹೌ ಮಚ್ ಸರ್? 15% ಫಾರ್ ಇನ್ಕಮ್ ಇನ್ ಎಕ್ಸೆಸ್ ಫಾರ್ ಫ್ಲಾಟ್. ಅಂದ್ರೆ ಎಷ್ಟು ₹1 ಗೇನ್ ಆಗಿದ್ರು 15% ಯು ಅಲೌ ಟು ಪೇ. ನಾವು ಸರ್ ಸ್ಪೆಷಲ್ ಟ್ಯಾಕ್ಸ್ ರೇಟ್ಸ್ ಅಲ್ಲಿ ಬರೀ ಇದೇ ಇನ್ಕಮ್ ಇರೋದಾ? ಇಲ್ಲ, ಇನ್ನ ಇನ್ಕಮ್ ಇದೆ. ಯಾವ್ದು ಇನ್ಕಮ್ ಇದೆ ಸರ್ ಸ್ಪೆಷಲ್ ಟ್ಯಾಕ್ಸ್ ರೇಟ್ಸ್ ಅಲ್ಲಿ? ಸೊ ವಾಟ್ ಐ ಡೂ, ಏನ್ ಮಾಡ್ತೀನಿ ಇಲ್ಲಿ ಅಂದ್ರೆ ಇಲ್ಲಿ ಬರ್ದ್ಬಿಡ್ತೀನಿ. ಸೊ ವಿಚ್ ಆರ್ ದ ಐಟಮ್ಸ್ ಕವರ್ಡ್? ಲಿಸ್ಟೆಡ್ ಈಕ್ವಿಟಿ ಶೇರ್ಸ್, ಕಾಮಾ ಈಕ್ವಿಟಿ ಓರಿಯೆಂಟೆಡ್ ಮ್ಯೂಚುವಲ್ ಫಂಡ್ಸ್, ಕಾಮಾ ಯೂನಿಟ್ಸ್ ಆಫ್ ಬಿಸ್ನೆಸ್ ಟ್ರಸ್ಟ್. So second point is applicable only for ಈ 3 item. Then ಸರ್ ಮಿಕ್ಕಿದೇನು ಐಟಮ್ ಸರ್ ಇದಲ್ಲಿ ಕವರ್ ಆಗಿರೋದು? Then we have short term capital gain under section 111A. ಸರ್ ಅದಕ್ಕೆ ಏನು ಸರ್ ಟ್ಯಾಕ್ಸ್ ರೇಟ್ ಇರೋದು? ಅದಕ್ಕೆ ಟ್ಯಾಕ್ಸ್ ರೇಟ್ ಇರೋದು 15% ಫ್ಲಾಟ್. ₹1 ಆದರೂ ಅರ್ನ್ ಮಾಡಿ 15% ಟ್ಯಾಕ್ಸ್ ಕಟ್ಟಿ. Then you have ಇದು 111A and 112A ಅಲ್ಲಿ ಅಸೆಟ್ಸ್ ಕವರ್ ಆಗಿರೋದು ಸೇಮ್. ಇದಲ್ಲೂ ಸೇಮ್ ಅಸೆಟ್ಸ್ ಕವರ್ ಆಗಿದೆ. ದೆನ್ ಯು ಹ್ಯಾವ್ ಏನು ಸರ್? ಕ್ಯಾಶುಯಲ್ ಇನ್ಕಮ್. ಸರ್ ಕ್ಯಾಶುಯಲ್ ಇನ್ಕಮ್ ಅಲ್ಲಿ ಏನೇನು ಕವರ್ ಆಗಿದೆ? ಕ್ಯಾಶುಯಲ್ ಇನ್ಕಮ್ ಅಲ್ಲಿ ಎವ್ರಿ ಇನ್ಕಮ್ ವಿಚ್ ಈಸ್ ಅರ್ನ್ಡ್ ಬೈ ವೇ ಆಫ್ ಲಾಟ್ರಿ, ಬೆಟ್ಟಿಂಗ್, ಗ್ಯಾಮ್ಲಿಂಗ್, ಹಾರ್ಸ್ ರೇಸ್ ಎಲ್ಲ
ಅದಕ್ಕೆ ಫ್ಲಾಟ್ ಟ್ಯಾಕ್ಸ್ ರೇಟ್ ಇರೋದು ಎಷ್ಟು ಸರ್? 30%. ದೆನ್ ವಿ ಹ್ಯಾವ್ ಡೀಮ್ಡ್ ಇನ್ಕಮ್. Then we have what sir? Deemed income, or it is also called as undisclosed income. ಅರೆ ಇನ್ಕಮ್ ಟ್ಯಾಕ್ಸ್ ಆಫೀಸರ್ ನಿಮ್ಮ ಮನೆಗೆ ಬಂದು ರೇಡ್ ಮಾಡ್ದ, ನಿಮ್ಮ ಮನೆಗೆ ಬಂದು ರೇಡ್ ಮಾಡಿದಾಗ ನಿಮ್ಮ ಜೇಬಿಂದ ಅದು 10 ರೂಪಾಯಿ ಸಿಗತ್ತಲ್ಲ, ಅವ್ನು ಕೇಳ್ತಾನೆ ಎಲ್ಲಿಂದ ಬಂತಪ್ಪ ಈ 10 ರೂಪಾಯಿ? ನೀವು ಹೇಳ್ತಾನೆ ನನಗೆ ಗೊತ್ತಿಲ್ಲ. ಓಹೋ ನಿಮ್ಗೆ ಗೊತ್ತಿಲ್ವಾ? ದೆನ್ ಇಟ್ ಈಸ್ ಡೀಮ್ಡ್ ಆಸ್ ಯುವರ್ ಇನ್ಕಮ್. ಇಟ್ ಈಸ್ ಅನ್ ಅನ್ಡಿಸ್ಕ್ಲೋಸ್ಡ್ ಇನ್ಕಮ್. ಸೊ ದಿಸ್ ವಿಲ್ ಬಿ ಟ್ಯಾಕ್ಸಿಬಲ್. ಅರೆ ರೇಡ್ ಕಂಡಕ್ಟ್ ಮಾಡಿದಾಗ ದೇರ್ ಆರ್ ಲಾಟ್ ಆಫ್ ಮನಿ ವಿಚ್ ಇನ್ಕಮ್ ಟ್ಯಾಕ್ಸ್ ಆಫೀಸರ್ಸ್ ಫೈಂಡ್ ಅಲ್ವಾ? ಸೊ ಫಾರ್ ದಟ್ ಟ್ಯಾಕ್ಸ್ ರೇಟ್ ಇಸ್ ವಾಟ್ ಸರ್? Flat 60% is the tax rates. ಅದಕ್ಕೆ ಏನು ಸರ್ ಟ್ಯಾಕ್ಸ್ ರೇಟು? ಫ್ಲಾಟ್ 60% ಟ್ಯಾಕ್ಸ್ ರೇಟ್. Now these are the special tax rates. Okay ನಾ? These are the special tax rates. Now sir, ನೀವು ನೆನ್ನೆ ಕ್ವಶನ್ ಕೊಟ್ರಲ್ಲ, ಆ ಕ್ವಶನ್ ಅಲ್ಲಿ ಯು ಟೋಲ್ಡ್ ದ ಟೋಟಲ್ ಇನ್ಕಮ್ ಈಸ್ ದಿಸ್ ಮಚ್, ಅದಕ್ಕೆ ಟ್ಯಾಕ್ಸ್ ಎಷ್ಟು? ಟೋಟಲ್ ಇನ್ಕಮ್ ಇಷ್ಟಾದ್ರೆ ಟ್ಯಾಕ್ಸ್ ಎಷ್ಟು ಅಂತ. ಸರ್ ಈ ಟೋಟಲ್ ಇನ್ಕಮ್ ಅಲ್ಲಿ ಸ್ಪೆಷಲ್ ಇನ್ಕಮ್ ಇತ್ತಾ? ಇಲ್ಲ. A total income was normal total income which is taxable at slab rates. Now sir, num exam alli if I get a question wherein nan total income alli special income plus normal income idre, how will I compute the tax sir? Namge adu helkodtira? We'll do one question to understand that. So we'll solve a question wherein namge special income matte yav income sir? Namge special income matte normal income ಅದು ಎರಡು ಇದ್ರೆ ಟ್ಯಾಕ್ಸ್ ಹೆಂಗ್ ಕಂಪ್ಯೂಟ್ ಮಾಡಬೇಕು ಅದನ್ನ ನಾವು ನೋಡೋಣ ಇವಾಗ. ಇಫ್ ಐ ಹ್ಯಾವ್ ಸ್ಪೆಷಲ್ ಇನ್ಕಮ್ ಅಂಡ್ ನಾರ್ಮಲ್ ಇನ್ಕಮ್, ಟಿಂಗ್ 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 ಡಿಂಗ್. ನಾವು ಇದು ಒಂದು ಕ್ವಶನ್ ಇದೆ ನೋಡಿ ನಿಮ್ಮ ಮುಂದೆ. ಸೊ ದಿಸ್ ಇಸ್ ದ ಕ್ವಶನ್. ವಾಟ್ ಈಸ್ ದಿಸ್ ಕ್ವಶನ್ ಟೆಲಿಂಗ್? ದಿಲೀಪ್ ಹ್ಯಾಸ್ ಫಾಲೋಯಿಂಗ್ ಇನ್ಕಮ್ ಫಾರ್ ದ ಪ್ರೀವಿಯಸ್ ಇಯರ್ 23-24. ಕಂಪ್ಯೂಟ್ ದ ಟ್ಯಾಕ್ಸ್ ಪೇಬಲ್ ಬೈ ಹಿಮ್. ಸೊ ಇವಾಗ ಇನ್ಕಮ್ ನೋಡಿದ್ರೆ ನೀವು ಯಾವ ಇನ್ಕಮ್ ಇದೆ? ಸ್ಯಾಲ್ರಿ ಇದೆ. ಸ್ಯಾಲ್ರಿ ದೇ ಹ್ಯಾವ್ ಟೋಲ್ಡ್ ಕಂಪ್ಯೂಟೆಡ್ ಎಷ್ಟು? 7 lakhs. ದೆನ್ ಹೌಸ್ ಪ್ರಾಪರ್ಟಿ ಇನ್ಕಮ್ ಇದೆ ಎಷ್ಟು? ದಟ್ ಈಸ್ ಆಲ್ಸೋ ಕಂಪ್ಯೂಟೆಡ್. ಎಷ್ಟು ಅದು? 3 lakh rupees. ಸರ್ ಇದು ಕಂಪ್ಯೂಟೆಡ್ ಅಂತ ಬ್ರಾಕೆಟ್ ಅಲ್ಲಿ ಹಾಕಿದ್ದೀರಾ, ವಾಟ್ ಡಸ್ ಇಟ್ ಮೀನ್ಸ್? ಬಿಕಾಸ್ ಸರ್ ನಾವು ಬುಕ್ ಅಲ್ಲಿ ಓದ್ಬೇಕಾದ್ರೆ ವಿ ಹ್ಯಾವ್ ಸೀನ್ somewhere that somewhere they have put computed, somewhere they have not put computed. For example, somewhere they have told salary per month is 50,000. ಸೊ ಅವಾಗ ನಾವು ಎಷ್ಟು ತಗೋಬೇಕು ಸರ್? ಪರ್ ಮಂತ್ ಇಂಟು 12 6 lakh rupees ತಗೋಬೇಕಾ ನಾವು? ಇಲ್ಲ. ವೆನ್ ದೇ ಸೇ ಸ್ಯಾಲರಿ ಪರ್ ಮಂತ್ ಇಸ್ 50,000, ಕ್ಯಾಲ್ಕುಲೇಟ್ ಇಟ್ ಫಾರ್ ಎಂಟೈರ್ ಇಯರ್. ಒಂದು ವರ್ಷಕ್ಕೆ ಎಷ್ಟಾಗುತ್ತೆ? 6 ಲಕ್ಷ. ಅದರಿಂದ ನೀವು ಡಿಡಕ್ಷನ್ಸ್ ಕೊಡಬೇಕು. ದಿಸ್ 6 lakh rupees ಏನ್ ಬಂತಲ್ಲ, ದಟ್ ಈಸ್ ಯುವರ್ ಗ್ರಾಸ್ ಸ್ಯಾಲರಿ. ಅದರಿಂದ ನೀವೇನ್ ಕೊಡ್ತೀರಾ? ಡಿಡಕ್ಷನ್ಸ್. ಯಾವ ಡಿಡಕ್ಷನ್ ಕೊಡ್ತೀರಾ? ಸ್ಟ್ಯಾಂಡರ್ಡ್ ಡಿಡಕ್ಷನ್ 50,000. ಸೊ ಯುವರ್ ಟ್ಯಾಕ್ಸೇಬಲ್ ಸ್ಯಾಲರಿ ಎಷ್ಟಾಗುತ್ತೆ? 5.5 lakhs. ಸೊ ದಿಸ್ ಈಸ್ ನಥಿಂಗ್ ಬಟ್ ಯುವರ್ ಸ್ಯಾಲರಿ ವಿಚ್ ಈಸ್ computed. This is your computed salary. Similarly, house property they have told it is computed. Many times ಏನ್ ಮಾಡ್ತಾರೆ ಗೊತ್ತಾ ಕ್ವಶನ್ ಅಲ್ಲಿ? they'll give you that this person is charging a monthly rent of, he is earning a monthly rent of rupees 25,000. So sir ನಾನು 25,000 into 12 ಎಷ್ಟು? ಅರೆ 3 ಲಕ್ಷ. 3 lakh rupees. So sir, should I take 3 lakh as my income from house property? Illa. This 3 lakh rupees ಏನಾಗುತ್ತದು? ಮಂತ್ಲಿ ರೆಂಟ್ ಇಷ್ಟಂದ್ರೆ this 3 lakh rupees is nothing but your gross annual value. ಇಂದ್ರಿಂದ ಏನ್ ಸಬ್ಟ್ರಾಕ್ಟ್ ಮಾಡ್ತೀರಾ? ಮುನ್ಸಿಪಲ್ ಟ್ಯಾಕ್ಸಸ್. ಮುನ್ಸಿಪಲ್ ಟ್ಯಾಕ್ಸಸ್ ಕೊಟ್ಟಿಲ್ಲ ಅಂದ್ರೆ ಸರ್ ಪರವಾಗಿಲ್ಲ, ದಿಸ್ ವಿಲ್ ಬಿಕಮ್ ಯುವರ್ ನೆಟ್ ಆನ್ಯುವಲ್ ವ್ಯಾಲ್ಯೂ. ಈ 3 lakhs ಮೇಲೆ ನೀವೇನ್ ಕೊಡ್ಬೇಕು ಇವಾಗ? 30% ಸ್ಟ್ಯಾಂಡರ್ಡ್ ಡಿಡಕ್ಷನ್ ಕೊಡ್ಬೇಕು. ಅದಾದ್ಮೇಲೆ ಏನ್ ಅಮೌಂಟ್ ಬರುತ್ತಲ್ಲ, ದಟ್ ಈಸ್ ನಥಿಂಗ್ ಬಟ್ ಯುವರ್ ಟ್ಯಾಕ್ಸೇಬಲ್ ಸ್ಯಾಲರಿ. ಓಕೆನಾ? ಸೊ ದಿಸ್ ಇಸ್ ವೆರಿ ಇಂಪಾರ್ಟೆಂಟ್. ಸೊ ರೀಡ್ ದ ಕ್ವಶನ್ ಕೇರ್ಫುಲಿ. ಕ್ವಶನ್ ಕೇರ್ಫುಲಿ ಓದ್ಬಿಟ್ಟು ಏನ್ ನೋಡ್ಬೇಕು? ವೆದರ್ ದ ವರ್ಡ್ ಕಂಪ್ಯೂಟೆಡ್ ಕೊಟ್ಟಿದಾರಾ ಅಥವಾ ಇಲ್ವೋ. ಕಂಪ್ಯೂಟೆಡ್ ಕೊಟ್ಟಿಲ್ಲ ಅಂದ್ರೆ ನೀವು ಸ್ಟ್ಯಾಂಡರ್ಡ್ ಡಿಡಕ್ಷನ್ ಕೊಡಬೇಕು. ಓಕೆನಾ? ದೆನ್ ವಿ ಹ್ಯಾವ್ ಲಾಂಗ್ ಟರ್ಮ್ ಕ್ಯಾಪಿಟಲ್ ಗೇನ್ ಆಫ್ 2 lakh rupees. ಲಾಂಗ್ ಟರ್ಮ್ ಕ್ಯಾಪಿಟಲ್ ಗೇನ್ 112A 4 lakh rupees. ಶಾರ್ಟ್ ಟರ್ಮ್ ಕ್ಯಾಪಿಟಲ್ ಗೇನ್ 111A 2,50,000. ಅಂಡ್ ಲಾಟ್ರಿ ಇನ್ಕಮ್ ಎಷ್ಟಿದೆ ಸರ್? 7,70,000 rupees ಇದೆ. ಸೊ ದಿಸ್ ಇಸ್ ಮೈ ಟೋಟಲ್ ಇನ್ಕಮ್. ಇಫ್ ಯು ಸಿ ದಿಸ್ ಟೋಟಲ್ ಇನ್ಕಮ್, ಈ ಟೋಟಲ್ ಇನ್ಕಮ್ ಅಲ್ಲಿ ನನ್ನ ಟೋಟಲ್ ಇನ್ಕಮ್ ಎಷ್ಟಾಯ್ತು? 19,20,000 ಟೋಟಲ್ ಇನ್ಕಮ್ ಆಗಿದೆ. ನೀವು ಕರೆಕ್ಟ್ ಆಗಿ ನೋಡಿ ಟೋಟಲ್ ಇನ್ಕಮ್ ನ. ಕ್ಯಾನ್ ಐ ಸೇ ದಿಸ್ ಟೋಟಲ್ ಇನ್ಕಮ್ ಹ್ಯಾಸ್ ಇನ್ಕಮ್ಸ್ ವಿಚ್ ಆರ್ ಟ್ಯಾಕ್ಸಬಲ್ ಅಟ್ ಸ್ಪೆಷಲ್ ರೇಟ್ ಅಂಡ್ ಇನ್ಕಮ್ ಟ್ಯಾಕ್ಸಬಲ್ ಅಟ್ ನಾರ್ಮಲ್ ರೇಟ್ಸ್? ಸರ್ ಹೆಂಗೆ ಸರ್? ನೋಡಿ, ಸ್ಯಾಲ್ರಿ ಯು ವಿಲ್ ಹ್ಯಾವ್ ಟು ಪೇ ಟ್ಯಾಕ್ಸ್ ಅಟ್ ವಾಟ್ ರೇಟ್ ಸರ್? ನಾರ್ಮಲ್ ರೇಟ್ಸ್ ಆರ್ ಸ್ಲ್ಯಾಬ್ ರೇಟ್ಸ್. ಮತ್ತೆ ಹೌಸ್ ಪ್ರಾಪರ್ಟಿ ಯು ವಿಲ್ ಹ್ಯಾವ್ ಟು ಪೇ ಟ್ಯಾಕ್ಸ್ ಅಟ್ ವಾಟ್ ರೇಟ್ ಸರ್? ನಾರ್ಮಲ್ ರೇಟ್ಸ್, ದಟ್ ಇಸ್ ಸ್ಲ್ಯಾಬ್ ರೇಟ್ಸ್. ದೆನ್ ಲಾಂಗ್ ಟರ್ಮ್ ಕ್ಯಾಪಿಟಲ್ ಗೇನ್ 112 ಯು ವಿಲ್ ಹ್ಯಾವ್ ಟು ಪೇ ಟ್ಯಾಕ್ಸ್ ಅಟ್ ಫ್ಲಾಟ್
20%. Long term capital gain under 112A, again special tax rates 10% in excess of 1 lakh. Short term capital gain 111A, special income. ಇದು also special income. So there are 4 incomes in this question. ಈ ಕ್ವಶನ್ ಅಲ್ಲಿ 4 ಇನ್ಕಮ್ ಇದೆ ವಿಚ್ ಆರ್ ಟ್ಯಾಕ್ಸಿಬಲ್ ಅಟ್ ವಾಟ್ ರೇಟ್ ಸರ್? ವಿಚ್ ಆರ್ ಟ್ಯಾಕ್ಸಿಬಲ್ ಅಟ್ ಸ್ಪೆಷಲ್ ರೇಟ್ಸ್. ಅಂಡ್ ಮಿಕ್ಕಿದ 2 ಇನ್ಕಮ್ ಇದೆಲ್ಲ ದೇ ಆರ್ ಟ್ಯಾಕ್ಸಿಬಲ್ ಅಟ್ ಸ್ಲ್ಯಾಬ್ ರೇಟ್. ಸರ್ ಈ ತರ ಕ್ವಶನ್ ಬಂದ್ರೆ ನಾನು ಹೆಂಗ್ ಸರ್ ಸಾಲ್ವ್ ಮಾಡೋದು ಲೈಫ್ ಅಲ್ಲಿ ಅದು ಹೇಳ್ಕೊಡಿ. ಸೊ ವಿಲ್ ಸಿ ದಟ್ ನೌ. ಸೊ ಈ ತರ ಕ್ವಶನ್ ಬಂದ್ರೆ ಹೆಂಗ್ ಸಾಲ್ವ್ ಮಾಡಬೇಕು ಅದು ನಾವು ಇವಾಗ ನೋಡೋಣ. ಬನ್ನಿ ಸ್ಟೂಡೆಂಟ್ಸ್ ನೋಡೋಣ. ಆಹಾ ಒಂಥರ ಆ ಥರ ನೀವು ಸಾಲ್ವ್ ಮಾಡ್ತಾ ಇರಬೇಕು. ನಿಮ್ಗೇನಾದ್ರೂ ಡೌಟ್ ಬಂದ್ರೆ ಮಾತ್ರ ನನ್ನ ನೋಡ್ಬೇಕು ನೀವು. ಸೊ ಇದು ಕ್ವಶನ್ ಇಲ್ಲಿ ಹಾಕ್ತೀನಿ ನಾನು. ನಾವು ಈ ತರ ಕ್ವಶನ್ ಬಂದ್ರೆ ಏನ್ ಮಾಡ್ಬೇಕು ನೀವು? ಫಸ್ಟ್ ನೀವು ಸೆ ಕಂಪ್ಯೂಟೇಷನ್ ಆಫ್ ಐ ಆಮ್ ರೈಟಿಂಗ್ ಆನ್ಸರ್. ಐ ಹೋಪ್ ನೀವು ಕ್ವಶನ್ ನ ಕಾಪಿ ಮಾಡಿರ್ತೀರಾ. ಸೊ ಐ ಆಮ್ ರೈಟಿಂಗ್ ಆನ್ಸರ್. ಸರ್ ಹೆಡ್ಡಿಂಗ್ ಏನ್ ಬರಿಬೇಕು ನೀವು? ಫಸ್ಟ್ ನೀವು ಬರಬೇಕು ಸೇ ಯು ಕ್ಯಾನ್ ಡೈರೆಕ್ಟ್ಲಿ ರೈಟ್ ಕಂಪ್ಯೂಟೇಷನ್ ಆಫ್ ಟ್ಯಾಕ್ಸ್ ಆನ್ ಟೋಟಲ್ ಇನ್ಕಮ್. ಓಕೆ, ಮಿಸ್ಟರ್ ದಿಲೀಪ್, ಪ್ರೀವಿಯಸ್ ಇಯರ್ 23-24, ಅಸೆಸ್ಮೆಂಟ್ ಇಯರ್ 24-25. Now particulars, see what I am expecting is that ನೀವು already yellow class ತಗೊಂಡಿರ್ತೀರಾ. So those teacher would have taught you how to do the computation. Okay, you can follow the same computation which they have taught you. ನಾನು ಹೆಂಗ್ ನಮ್ಮ ಸ್ಟೂಡೆಂಟ್ಸ್ಗೆ ಹೇಳ್ಕೊಡ್ತೀನೋ ಅದೇ ತರ ನಾನು ಐ ವಿಲ್ ಬಿ ಫಾಲೋಯಿಂಗ್ ಇನ್ ಮೈ ಕ್ಲಾಸ್. ಓಕೆ, ಸೊ ಪ್ಲೀಸ್ ಅಂದ್ರೆ ಸರ್ ನಮ್ಮ ಕ್ಲಾಸಲ್ಲಿ ಬೇರೆ ಫಾರ್ಮ್ಯಾಟ್ ಇದೆ ಆ ಥರ ಏನಿಲ್ಲ. ಸೊ ಇಟ್ ಡಸ್ ನಾಟ್ ಮ್ಯಾಟರ್ ನೀವು ಯಾವ ಫಾರ್ಮ್ಯಾಟಲ್ಲಿ ಮಾಡ್ತೀರಾ. ನೀವು ಮಾಡೋ ಫಾರ್ಮ್ಯಾಟಲ್ಲಿ ಆನ್ಸರ್ ಕರೆಕ್ಟ್ ಬರ್ತಿದ್ರೆ ನಿಮ್ಮ ಫಾರ್ಮ್ಯಾಟ್ ಬೆಸ್ಟ್ ಫಾರ್ಮ್ಯಾಟ್. ಓಕೆನಾ? ಸೊ ಫಸ್ಟ್ ಪರ್ಟಿಕ್ಯುಲರ್ಸು ಇನ್ಕಮ್ ಎಷ್ಟಿದೆ, ಅದಕ್ಕೆ ಟ್ಯಾಕ್ಸ್ ರೇಟ್ ಎಷ್ಟು, ಮತ್ತು ಇವಾಗ ಟ್ಯಾಕ್ಸ್ ಅಮೌಂಟ್ ಎಷ್ಟು ಬರುತ್ತೆ. ಸ್ವಲ್ಪ ನನ್ನ ಫಾರ್ಮ್ಯಾಟಲ್ಲಿ ಏನಂದರೆ ನನಗೆ ಸ್ವಲ್ಪ ಈಸಿ ಅನ್ಸುತ್ತೆ ಅಷ್ಟೇ, ಇನ್ನೇನಿಲ್ಲ. ಯಾವ್ಯಾವ ಇನ್ಕಮ್ ಇದೆ ಇದು. ನಾವು ವೆನ್ ಯುವರ್ ಟೋಟಲ್ ಇನ್ಕಮ್ ಹ್ಯಾಸ್ ಬೋತ್ ಟೈಪ್ಸ್ ಆಫ್ ಇನ್ಕಮ್. ಯಾವ್ಯಾವ ಬೋತ್ ಟೈಪ್ಸ್ ಆಫ್ ಇನ್ಕಮ್? ನಾರ್ಮಲ್ ಇನ್ಕಮ್ ಅಂಡ್ ಸ್ಪೆಷಲ್ ಇನ್ಕಮ್. ಬೆಸ್ಟ್ ಮೆಥಡ್ ಏನಂದ್ರೆ ಫಸ್ಟ್ ನೀವು ಟ್ಯಾಕ್ಸು ಸ್ಪೆಷಲ್ ಇನ್ಕಮ್ ಮೇಲೆ ಕಟ್ಟಿ ಅಂಡ್ ದೆನ್ ಯು ಫೈಂಡ್ ದ ಟ್ಯಾಕ್ಸ್ ಫಾರ್ ನಾರ್ಮಲ್ ಇನ್ಕಮ್. ಸರ್ ಹೆಂಗೆ ಸರ್ ತೋರಿಸ್ತೀರಾ? ಎಸ್. ಸೊ ಯಾವ ಸ್ಪೆಷಲ್ ಇನ್ಕಮ್ ಇದೆ ನಮ್ಗೆ ಇರೋದು? ಫಸ್ಟ್ ಲಾಂಗ್ ಟರ್ಮ್ ಕ್ಯಾಪಿಟಲ್ ಗೇನ್ ಅಂಡರ್ ಸೆಕ್ಷನ್ 112, ಆಮೇಲೆ ಲಾಂಗ್ ಟರ್ಮ್ ಕ್ಯಾಪಿಟಲ್ ಗೇನ್ ಅಂಡರ್ ಸೆಕ್ಷನ್ 112A, ಶಾರ್ಟ್ ಟರ್ಮ್ ಕ್ಯಾಪಿಟಲ್ ಗೇನ್ ಅಂಡರ್ ಸೆಕ್ಷನ್ 111A, ಮತ್ತೆ ಕ್ಯಾಶುವಲ್ ಇನ್ಕಮ್. ಕರೆಕ್ಟಾ? ಇದು 4 ಇನ್ಕಮ್ ಇರೋದು ನನ್ನ ಹತ್ರ. ಕರೆಕ್ಟ್? ಈ 4 ಇನ್ಕಮ್ ದೀಸ್ ಆರ್ ಟ್ಯಾಕ್ಸಬಲ್ ಸ್ಪೆಷಲ್ ರೇಟ್ಸ್. ಎಷ್ಟು ಅಮೌಂಟು? 2 ಲಕ್ಷ, 4 ಲಕ್ಷ, 2.5 ಲಕ್ಷ, 2 lakhs. Then long term capital gain 4 lakhs. Then 2.5 ಲಕ್ಷ 70,000. ಸೊ ಇದು ಬರ್ಕೊಂಡ್ರಾ? ಇದು ಬಿಟ್ಟು ಏನಿದೆಯೋ ಅದನ್ನ ನಾವೇನ್ ಕರಿತೀವಿ? ದಟ್ ಈಸ್ ಕಾಲ್ಡ್ ಆಸ್ ಯುವರ್ ಬ್ಯಾಲೆನ್ಸ್ ಟೋಟಲ್ ಇನ್ಕಮ್. ಇದು ಬಿಟ್ಟು ಇರೋದು ಅಮೌಂಟ್ಸು. ಸೊ ಈ ಟೋಟಲ್ 19,20,000 ಅಲ್ಲಿ ಇದನ್ನ ತೆಗೆದುಬಿಡಿ. ಇದನ್ನ ತೆಗೆದ್ಬಿಟ್ರೆ ಏನ್ ಮಿಕ್ಕತ್ತಲ್ಲ ದಟ್ ಈಸ್ ಕಾಲ್ಡ್ ಆಸ್ ವಾಟ್ ಸರ್? ಬ್ಯಾಲೆನ್ಸ್ ಟೋಟಲ್ ಇನ್ಕಮ್. ಸರ್ ವೈ ಆರ್ ವಿ ಕಾಲಿಂಗ್ ದಿಸ್ ಆಸ್ ಬ್ಯಾಲೆನ್ಸ್ ಟೋಟಲ್ ಇನ್ಕಮ್? ಬಿಕಾಸ್ ಇದಕ್ಕೆ ಕಂಪ್ಲೀಟ್ ಆಗಿ ಫಾರ್ ದಿಸ್ ಎಂಟೈರ್ ಅಮೌಂಟ್ ಯು ಹ್ಯಾವ್ ಟು ಕ್ಯಾಲ್ಕುಲೇಟ್ ಟ್ಯಾಕ್ಸ್ ಅಟ್ ವಾಟ್ ರೇಟ್? ಸೇಮ್ ರೇಟ್, ಸ್ಲ್ಯಾಬ್ ರೇಟ್. ಸೊ ಎಷ್ಟದು? 10 ಲಕ್ಷ ರೂಪಾಯಿ. ಸೊ 10 ಲಕ್ಷ ಬರ್ದಾದ್ಮೇಲೆ ಜಸ್ಟ್ ಸಿ ವೆದರ್ ಯುವರ್ ಟೋಟಲ್ ಇನ್ಕಮ್ ಇಸ್ ಮ್ಯಾಚಿಂಗ್ ಆರ್ ನಾಟ್. 19,20,000 ಇಲ್ಲಿ ಬರ್ದಿದ್ದೀರಾ, ಇದ್ರ ಟೋಟಲ್ ಅಷ್ಟೇ ಬರಬೇಕು, 19,20,000. ಅಲ್ಲಿ ಓಕೆನಾ ಸ್ಟೂಡೆಂಟ್ಸ್? ಓ ಸ್ಟೂಡೆಂಟ್ಸ್, ರಿಪ್ಲೈ ಮಾಡ್ತಿರ್ಬೇಕು ಲೈಫಲ್ಲಿ. ರಿಪ್ಲೈ ಮಾಡಿದ್ರೆ ಮಜಾ ಬರುತ್ತೆ ನನಗೆ. ಎಸ್, ಆನ್ಲೈನ್ ಸ್ಟೂಡೆಂಟ್ಸ್ ರಿಪ್ಲೈ ಬರ್ತಿಲ್ಲ ನನಗೆ. ರಿಪ್ಲೈ ಬಂದಿಲ್ಲ ಅಂದ್ರೆ ಒಂಥರ ಒಂಥರ ಆಗುತ್ತೆ ನನಗೆ. ಓಕೆ, ಸೊ ನಾವು ಟ್ಯಾಕ್ಸ್ ರೇಟ್ಸ್. ಟ್ಯಾಕ್ಸ್ ರೇಟ್ಸ್ ಏನು ಸರ್? ಟ್ಯಾಕ್ಸ್ ರೇಟ್ಸ್ ಏನು? ಲಾಂಗ್ ಟರ್ಮ್ ಕ್ಯಾಪಿಟಲ್ ಗೇನ್ ಅಟ್ 12%, ಟ್ಯಾಕ್ಸಬಲ್ ಅಂಡರ್ 112. ಏನಪ್ಪಾ ಇದಕ್ಕೆ ಟ್ಯಾಕ್ಸ್ ರೇಟು? ಇದಕ್ಕೆ ಟ್ಯಾಕ್ಸ್ ರೇಟ್ ಇರೋದು ಎಷ್ಟು? ಫ್ಲಾಟ್ 20%. 112A ಗೆ ಎಷ್ಟು ಸರ್?
10% ಫಾರ್ ಇನ್ಕಮ್ ಇನ್ ಎಕ್ಸಸ್ ಆಫ್ 1 lakh. ಮತ್ತೆ ಶಾರ್ಟ್ ಟರ್ಮ್ ಕ್ಯಾಪಿಟಲ್ ಗೇನ್ಗೆ 15%, ಕ್ಯಾಶುವಲ್ ಇನ್ಕಮ್ಗೆ 30%. ನಾವು ಕಂಪ್ಯೂಟ್ ಮಾಡಿ ಹೇಳ್ತೀರಾ ನನಗೆ? ಸರ್ ನೋಡಿ ಸರ್, 2 lakhs ಇಂಟು 20% 40,000. ಸರ್ ಈ 4 lakhs ಇದೆ ಅಲ್ವಾ, ಇಟ್ ಇಸ್ ಟ್ಯಾಕ್ಸಬಲ್ ಅಂಡರ್ 112A. ಅದಲ್ಲಿ 1 ಲಕ್ಷ ರೂಪಾಯಿ ಹೋಗುತ್ತೆ ಸರ್, ಬಿಕಾಸ್ ಓನ್ಲಿ ಇನ್ಕಮ್ ಇನ್ ಎಕ್ಸಸ್ ಆಫ್ 1 lakhs ಇಸ್ ಟ್ಯಾಕ್ಸಬಲ್. ಸೊ 3 lakhs ಅಲ್ಲಿ ಎಷ್ಟು ಟ್ಯಾಕ್ಸ್ ರೇಟು? 30%. ಎಷ್ಟದು? 30,000. 2.5 ಲಕ್ಷ ಇಂಟು 15%, 37,500. ಅದೇ 70,000 ಇಂಟು 30% is how much? 21,000. ನಾವು ಮಿಕ್ಕಿದು ಓಕೆ. ಸೊ ಸ್ಪೆಷಲ್ ರೇಟ್ಸ್ ಮೇಲೆ ಏನ್ ಇನ್ಕಮ್, ಏನ್ ಟ್ಯಾಕ್ಸ್ ಆಗುತ್ತೆ, ಸಾರಿ ಸ್ಪೆಷಲ್ ರೇಟ್ ಮೇಲೆ ಎಷ್ಟು ಟ್ಯಾಕ್ಸ್ ಅಮೌಂಟ್ ವಿ ಹ್ಯಾವ್ ಕ್ಯಾಲ್ಕುಲೇಟೆಡ್ ದಟ್. ನಾವು ಬ್ಯಾಲೆನ್ಸ್ ಇನ್ಕಮ್ ಇದೆ ಅಲ್ವಾ, ಅದರ ಮೇಲೆ ಟ್ಯಾಕ್ಸ್ ರೇಟ್ ಏನು ಸರ್? ಅದರ ಮೇಲೆ ಟ್ಯಾಕ್ಸ್ ರೇಟ್ ಇರೋದು ಸ್ಲ್ಯಾಬ್ ರೇಟು. ಸೊ ಇದಕ್ಕೆ ಲೆಟ್ ಅಸ್ ಡೂ ಎ ವರ್ಕಿಂಗ್. Working notes number 1, calculation of tax on balance total income of rupees 10 lakhs. ಏನಿದೆ ಇಲ್ಲಿ ಬ್ಯಾಲೆನ್ಸ್ ಟೋಟಲ್ ಇನ್ಕಮ್? ಸರ್ ವಿ ನೋ ಸರ್ ಬರ್ತೀರಿ ಸರ್, ಅಪ್ ಟು 2.5 lakhs ನೋ ಟ್ಯಾಕ್ಸ್. 2.5 to 5%. ಎಷ್ಟು 5% ಅಂದ್ರೆ 12,500. 5 lakhs to 10 lakhs 20% ಅಂದ್ರೆ ಎಷ್ಟು? 1 lakh. ಸೊ ಟೋಟಲ್ ಎಷ್ಟಾಯ್ತು? 1,12,500. ಓಕೆನಾ? ನಾವು ಇದನ್ನ ಬರ್ಕೊಡಿ ಇಲ್ಲಿ. ನಾವು ಪ್ಲೀಸ್ ನೋಟ್ ಸರ್, ಇದಕ್ಕೆ ಸೆಸ್ ಎಲ್ಲ ಆಡ್ ಮಾಡ್ಬೇಕಲ್ಲ ಸರ್. ಅಯ್ಯೋ ಸರ್, ಸರ್ಚಾರ್ಜ್ ಆಡೇ ಮಾಡಿ. ಈ ರೀತಿ ಮಾಡ್ತೀನಿ ಒಂದು ನಿಮಿಷ. ಸೊ ಇದು ಟೋಟಲ್ ತಗೊಳ್ಳಿ. ಎಷ್ಟಾಯ್ತು ಟೋಟಲ್? 1,12,500 ರೂಪಾಯಿ. ಶಿವಚಲ್ ಎಷ್ಟಾಗುತ್ತೆ ಇದರದು? ಶಿವಚಲ್ ಎಷ್ಟಿದೆ? 2,40,000. ಇದರ ಟೋಟಲ್ ಎಷ್ಟಾಯ್ತು ಸರ್? 2,41,000. ನಾವು ಇದಕ್ಕೆ ನೀವೇನು ಆಡ್ ಮಾಡ್ತೀರಾ? ಸರ್ಚಾರ್ಜ್. ಏನಾದ್ರೂ ಬರುತ್ತಾ ಸರ್ಚಾರ್ಜು? ಬರಲ್ಲ ಸರ್. ಯಾಕೆ ಬರಲ್ಲ ಸರ್ ಸರ್ಚಾರ್ಜು? ಅರೆ ಸರ್ಚಾರ್ಜ್ ಯಾವಾಗ ಬರುತ್ತೆ? ಇಫ್ ಯೋರ್ ಟೋಟಲ್ ಇನ್ಕಮ್ ಇಸ್ ಮೋರ್ ದನ್ 50 lakh rupees. ಸೊ ಎಷ್ಟಾಯ್ತು ಟೋಟಲ್? ವಾಪಸ್ ಸೇಮ್ ಟೋಟಲ್ 2,41,000. ಏನ್ ಮಾಡ್ತೀರಾ? ಆಡ್ನ ಹೆಲ್ತ್ ಅಂಡ್ ಎಜುಕೇಶನ್ ಸೆಸ್ ಎಷ್ಟು? 4% ಎಷ್ಟು ಬರ್ತಿದೋ? ಅಯ್ಯೋ 9,640. ಓಹೋ, ಟೋಟಲ್ ಎಷ್ಟಾಯ್ತು ಸರ್ ಇವಾಗ? ದಿಸ್ ಈಸ್ ಮೈ ಟ್ಯಾಕ್ಸ್ ಆನ್ ಟೋಟಲ್ ಇನ್ಕಮ್ 2,50,640 rupees. ಈ ಓಕೆ ನಾಟ್ ಓಕೆ ಸ್ಟೂಡೆಂಟ್ಸ್? ವೈಷ್ಣವಿ ಶೆಟ್ಟಿ, ಯು ಆರ್ ಪರ್ಫೆಕ್ಟ್ಲಿ ರೈಟ್. ಶೆಟ್ರೆ, ಯು ಆರ್ ರೈಟ್. ಎಲ್ಲಾರ್ಗು ಅರ್ಥ ಆಯ್ತಲ್ಲ? ಆನ್ಲೈನ್ ಸ್ಟೂಡೆಂಟ್ಸ್ ಎಲ್ಲಾರ್ಗು ಅರ್ಥ ಆಯ್ತಾನೆ? ಓಕೆ, ನೆಕ್ಸ್ಟ್ ಸ್ಕೇಲು, ಪೆನ್ಸಿಲ್ಲು, ಪೆನ್ನು, ನಿಮ್ಮ ಲೈಫಲ್ಲಿ ಏನೇನಿದೆಯೋ ನಿಮ್ಮ ಹತ್ರ ಅದೆಲ್ಲ ಯೂಸ್ ಮಾಡ್ಬೇಕು ನೀವು ಎಕ್ಸಾಮ್ ಅಲ್ಲಿ. ಅರೆ ನೋಡಿ, ಎಕ್ಸಾಮಿನರ್ಗೆ ದ ಪರ್ಸನ್ ಹೂ ಇಸ್ ರೈಟಿಂಗ್ ಎಕ್ಸಾಮ್ ಯಾರು ಅಂತ ಗೊತ್ತಿಲ್ಲ. ನಿಮ್ ಪೇಪರ್ ನಾನು ಕರೆಕ್ಟ್ ಮಾಡ್ತಿದ್ರೆ ನನ್ಗೆ ಗೊತ್ತಿಲ್ಲ ನೀವು ಹುಡುಗಾನ ಹುಡುಗಿನ, ನನ್ಗೆ ಗೊತ್ತಿಲ್ಲ. ಐ ಡೋಂಟ್ ನೋ ಹೂ ಯು ಆರ್. ಸೊ ನನಗೆ ನೀವು ಇಂಪ್ರೆಸ್ ಮಾಡ್ಬೇಕಂದ್ರೆ ಹೆಂಗ್ ಇಂಪ್ರೆಸ್ ಮಾಡ್ತೀರಾ? ಅಂಡ್ ನನಗೆ ಇನ್ಸ್ಟಿಟ್ಯೂಟ್ ಬರೀ 7 minutes ಕೊಡುತ್ತೆ ಒಂದು ಪೇಪರ್ ಕರೆಕ್ಟ್ ಮಾಡಕ್ಕೆ. 7 ನಿಮಿಷದಲ್ಲಿ ನಿಮ್ ಪೇಪರ್ ನಾನು ಕರೆಕ್ಟ್ ಮಾಡ್ಬಿಟ್ಟು ಐ ಶುಡ್ ಡೂ ಕರೆಕ್ಷನ್ ಆಫ್ ಯುವರ್ ಪೇಪರ್. ಒನ್ ಪೇಪರ್ಗೆ ಎಷ್ಟು ಕೊಡ್ತಾರೆ? ಬರೀ 7 minutes. ಅದೇನೋ ಅದು ದೇ ಹ್ಯಾವ್ ದಟ್ ಕ್ರೈಟೀರಿಯಾ ದಟ್ ವಿತಿನ್ 7 minutes ಒಂದು ಪೇಪರ್ ಕರೆಕ್ಟ್ ಮಾಡ್ಬೇಕೇನೋ ಆ ಥರ ಇದೆ ಪಾಲಿಸಿ ಅವ್ರದ್ದು. ಸೊ 7 ನಿಮಿಷದಲ್ಲಿ ಯು ಶುಡ್ ಇಂಪ್ರೆಸ್ ಮೀ. ಹೆಂಗ್ ಇಂಪ್ರೆಸ್ ಮಾಡ್ತೀರಾ? ಫೋಟೋ ಹಾಕ್ತೀರಾ? ಸರ್ ನಾನು ಇದು ಸರ್ ಅಂತ? ಇಲ್ಲ. ನಿಮ್ ಫೋಟೋ ನೋಡ್ಕೊಂಡು ನಾನು ಏನು ಇಂಪ್ರೆಸ್ ಆಗ್ತೀನಾ? ಇಲ್ಲ ಸರ್, ನನ್ನ ಪೇಪರ್, ನನ್ನ ಆನ್ಸರ್ ಶೀಟ್ ಅಲ್ಲಿ ನಾನು ಸನ್ನಿ ಲಿಯೋನಿ ಫೋಟೋ ಹಾಕ್ತೀನಿ. ಹಾಕಿ ನೀವು ಯಾರಾದ್ರೂ ಫೋಟೋ ಹಾಕಿ, ನಾನು ಇಂಪ್ರೆಸ್ ಆಗಲ್ಲ. ಸೊ ನನ್ಗೆ ಇಂಪ್ರೆಸ್ ಮಾಡ್ಬೇಕಂದ್ರೆ ನೀವೇನ್ ಮಾಡ್ಬೇಕು? ನನ್ಗೆ ಇಂಪ್ರೆಸ್ ಮಾಡ್ಬೇಕಂದ್ರೆ ನೀವು ಮಾಡ್ಬೇಕಾಗಿರೋದು ಕೆಲಸ ಏನಂದ್ರೆ ಯು ಶುಡ್ ಪ್ರೆಸೆಂಟ್ ಪ್ರಾಪರ್ಲಿ. ನಿಮ್ ಪ್ರೆಸೆಂಟೇಷನ್ ಸಖತ್ತಾಗಿದ್ರೆ ನಂಗೆ ಮಜಾ ಬರುತ್ತೆ ಕರೆಕ್ಟ್ ಮಾಡಕ್ಕೆ. ಸೊ ಇಫ್ ಯುವರ್ ಪ್ರೆಸೆಂಟೇಷನ್ ಇಸ್ ಗುಡ್, ಐ ವಿಲ್ ಫೀಲ್ ವೆರಿ ಹ್ಯಾಪಿ ಟು ಕರೆಕ್ಟ್ ಯುವರ್ ಪೇಪರ್. ಸೊ ಮೇಕ್ ಶೋರ್ ಯುವರ್ ಪ್ರೆಸೆಂಟೇಷನ್ ಇಸ್ ವೆರಿ ಗುಡ್. ಓಕೆ, ಇದು ಪ್ರೆಸೆಂಟೇಷನ್, ದಿಸ್ ಇಸ್ ನಾಟ್ ಎ ಗುಡ್ ಪ್ರೆಸೆಂಟೇಷನ್ ಅಂದ್ರೆ, ಬಟ್ ಸ್ಟಿಲ್
ಬಿಕಾಸ್ ಇದು ಮ್ಯಾರಥಾನ್ ಅಲ್ವಾ. Now we'll go to the next topic. Now before going to next topic, ಇದ್ರಲ್ಲಿ ನೋಡೋಣಪ್ಪ ಏನಾದರೂ ಮಿಸ್ ಆಗಿದೆಯಾ. ಫಸ್ಟ್ ಚಾಪ್ಟರ್ ಅಲ್ಲಿ ರಿಬೇಟ್ ಬಗ್ಗೆ ನಾವು ಓದಾಗಿದೆ. ನಾವು ಇನ್ನ ಒಂದು ಪಾಯಿಂಟು, ದಿಸ್ ಇಸ್ ಅ ವೆರಿ ಇಂಪಾರ್ಟೆಂಟ್ ಪಾಯಿಂಟ್. ಒನ್ ಟೈಮ್ ಒಂದು MCQ ಕ್ವಶನ್ ಕೇಳಿದ್ರು 2 ಮಾರ್ಕ್ಸ್ಗೆ. ನಾರ್ಮಲಿ ಬೇಸಿಕ್ ಎಕ್ಸಂಪ್ಷನ್ ಲಿಮಿಟ್ ಶುಡ್ ಬಿ ಅಡ್ಜಸ್ಟೆಡ್ ಅಗೇನ್ಸ್ಟ್ ಇನ್ಕಮ್ ಟ್ಯಾಕ್ಸ್ ಬಟ್ ಸ್ಲ್ಯಾಬ್ ರೇಟ್. ಸೊ ಬೇಸಿಕ್ ಎಕ್ಸಂಪ್ಷನ್ ಲಿಮಿಟ್ ಇರುತ್ತಲ್ಲ 2.5 lakhs, ಅದನ್ನ ಯಾರ ಜೊತೆ ಅಡ್ಜಸ್ಟ್ ಮಾಡ್ತೀರಾ? ಅದನ್ನ ಫಸ್ಟ್ ಇನ್ಕಮ್ ಟ್ಯಾಕ್ಸ್ ಬಟ್ ಸ್ಲ್ಯಾಬ್ ರೇಟ್ ಜೊತೆ ಅಡ್ಜಸ್ಟ್ ಮಾಡ್ತೀರಾ. ಸರ್ ಅದೇ ಇನ್ಕಮ್ ಟ್ಯಾಕ್ಸ್ ಬಟ್ ಸ್ಲ್ಯಾಬ್ ರೇಟ್ ಇಲ್ವೇ ಇಲ್ಲ ಅಂದ್ರೆ ದೆನ್ you can adjust it with special rate income. See, normally basic exemption limit shall be adjusted with income tax but slab rates. However, if basic exemption limit is not fully utilized against the slab rate income, then unutilized basic exemption can be adjusted against income tax but what rates are? Special rates, except casual income. So I have given one question, one question ಕೊಟ್ಟಿದ್ದೀನಿ. You just go through. I think I have shared the material in the group. ನಿಮಗೆಲ್ಲ ಬಂದಿದೆಯಾ? ಒನ್ ಟೈಮ್ ಚೆಕ್ ಮಾಡ್ಬಿಡಿ. ಸೊ ಇಫ್ ಯು ಗೈಸ್ ಹ್ಯಾವ್ ನಾಟ್ ಎಟ್ ಜಾಯಿನ್ ದ ಗ್ರೂಪ್ ಅಲ್ವಾ, ನನಗೆ ಹೇಳಿ. ಇಫ್ ಯು ಹ್ಯಾವ್ ನಾಟ್ ಎಟ್ ಜಾಯಿನ್ ದ ಗ್ರೂಪ್, ವಾಟ್ ಐ ವಿಲ್ ಡೂ, ಗ್ರೂಪ್ ಲಿಂಕ್ ಹೆಂಗೆ ಜನರೇಟ್ ಆಗತ್ತಿದು? ಯಾರಿಗಾದ್ರು ನಿಮ್ಗೆ ಐಡಿಯಾ ಇದೆಯಾ ಸರ್ ಗ್ರೂಪ್ ಲಿಂಕ್ ಹೆಂಗೆ ಮಾಡೋದು? ವಾಟ್ಸಪ್ ಗ್ರೂಪ್ ಲಿಂಕ್. ಹಾ, ಸೊ ನಿಮಗೆ ಆ ಗ್ರೂಪ್ ಚಾಟ್ ಬಾಕ್ಸ್ ಅಲ್ಲಿ ಆ ಗ್ರೂಪ್ ಲಿಂಕ್ ಹಾಕ್ಬಿಡ್ತಾರೆ ಒಬ್ರು ಸ್ಟೂಡೆಂಟ್ಸ್ ಇಲ್ಲಿ. ಸೊ ಯು ಪ್ಲೀಸ್ ಜಾಯಿನ್. ಓಕೆ, ಯು ಕ್ಯಾನ್ ಜಾಯಿನ್ ದಟ್ ಗ್ರೂಪ್. ಅದನ್ನ ನಾನು ಮೆಟೀರಿಯಲ್ಸ್ ಎಲ್ಲ ಅಪ್ಲೋಡ್ ಮಾಡಿದ್ದೀನಿ. ಯು ಕ್ಯಾನ್ ಡೌನ್ಲೋಡ್ ದಟ್ ಮೆಟೀರಿಯಲ್ ಅಂಡ್ ಗೋ ಥ್ರೂ. ನೌ ಲೆಟ್ ಅಸ್ ಕಮ್ ಟು ದಿ ನೆಕ್ಸ್ಟ್ ಟಾಪಿಕ್ ಫಾರ್ ಅವರ್ ಡಿಸ್ಕಷನ್. ಯಾ, ಸೊ ಇದು ಬಂದಾಯ್ತು. ಅದು ಬಿಟ್ಟು ಏನಿದೆ ಸರ್? ಹಾ, ದೇರ್ ಆರ್ 5 ಇನ್ಕಮ್ಸ್. ಈ ಇನ್ಕಮ್ ನಾನು ಗೂಬೆ ಇನ್ಕಮ್ ಅಂತೀನಿ. ದೇರ್ ಆರ್ 4 ಇನ್ಕಮ್ಸ್ ಬೇಸಿಕಲಿ. ದಿಸ್ ಇನ್ಕಮ್ಸ್ ಆರ್ ಕಾಲ್ಡ್ ಆಸ್ ವಾಟ್ ಸರ್? ಅದಲ್ಲಿ ಚಾಟ್ ಅಲ್ಲ. ಓಕೆ ಸರ್, ಅಂದ್ರೆ ಸರ್ ಶುಡ್ ಸೆಂಡ್ ಅಲ್ಲ. Now there are totally 5 incomes, which is 4 incomes, sorry. Share long term capital gain under section 112, long term capital gain under section 111A, dividend income and long term capital gain taxable under section 112. ಈ 4 ಇನ್ಕಮ್ಗೆ ಮ್ಯಾಕ್ಸಿಮಮ್ ಸರ್ಚಾರ್ಜ್ ನೀವು ಎಷ್ಟು ಚಾರ್ಜ್ ಮಾಡ್ಬೋದು ಗೊತ್ತಾ? ಇಟ್ ಇಸ್ ಓನ್ಲಿ 15%. ನಾರ್ಮಲಿ ಇಫ್ ಯುವರ್ ಇನ್ಕಮ್ ಇಸ್ ಮೋರ್ ದೆನ್ 2 crores ಎಷ್ಟು ಸರ್ಚಾರ್ಜ್ ಬರುತ್ತೆ? 25%. ಕರೆಕ್ಟ್. ಇಫ್ ಯುವರ್ ಇನ್ಕಮ್ ಇಸ್ ಮೋರ್ ದೆನ್ 5 crores ಎಷ್ಟು ಸರ್ಚಾರ್ಜ್ ಬರುತ್ತೆ? 37%. ಆದರೆ ಈ ಇನ್ಕಮ್ಗಳಿಗೆ ಯಾವ ಇನ್ಕಮು? ಈ 4 ಇನ್ಕಮ್ ಇದೆ ಅಲ್ವಾ, ಈ 4 ಇನ್ಕಮ್ಗೆ ಮ್ಯಾಕ್ಸಿಮಮ್ ಸರ್ಚಾರ್ಜ್ ವಿಚ್ ಯು ಹ್ಯಾವ್ ಟು ಪೇ ಇಸ್ ಹೌ ಮಚ್ ಸರ್? 15%. 15% ಮೇಲೆ ಮೀನಿಂಗ್ ವಾಟ್ ಸರ್? ಮೀನಿಂಗ್ ಈ ಇನ್ಕಮು ನಿಮ್ ಟೋಟಲ್ ಇನ್ಕಮ್ ಈ ಇನ್ಕಮ್ ಇದ್ರೆ, ಅಂಡ್ ಇಫ್ ಯುವರ್ ಇನ್ಕಮ್ ಇಸ್ ಕ್ರಾಸಿಂಗ್ 2 crores ಆಲ್ಸೋ, ಈ ಇನ್ಕಮ್ ಮೇಲೆ ನೀವು ಬರೀ 15% ಕಟ್ಟಬೇಕು. ಅದರ್ ಇನ್ಕಮ್ಸ್ ಇರುತ್ತಲ್ಲ ಅದರ ಮೇಲೆ ಎಷ್ಟು ಕಟ್ತೀರಾ? 25%. ಸೊ ದಿಸ್ ಇಸ್ ಒನ್ ಎಕ್ಸ್ಟ್ರಾ ಪಾಯಿಂಟ್. ಐ ಮೀನ್ ಡೀಟೇಲ್ ಎಕ್ಸ್ಪ್ಲನೇಷನ್ ಇವಾಗ ಕೊಡೋಕ್ಕಾಗಲ್ಲ ಬಿಕಾಸ್ ಆಫ್ ಟೈಮ್ ಕನ್ಸ್ಟೆಂಟ್ಸ್. ಓಕೆ, ಬಟ್ ದಿಸ್ ಪಾಯಿಂಟ್ ಇಸ್ ಆಲ್ಸೋ ಒನ್ ಇಂಪಾರ್ಟೆಂಟ್ ಪಾಯಿಂಟ್. ಲಾಸ್ಟ್ ಮೇ ಅಟೆಂಪ್ಟ್ ಅಲ್ಲಿ ನೋಡಿದ್ರೆ ನೀವು, May 24 ಅಲ್ಲಿ ಫಸ್ಟ್ ಕ್ವಶನ್ ಕೇಳಿದೆ ಇನ್ಸ್ಟಿಟ್ಯೂಟ್. ಇದು ಫಸ್ಟ್ MCQ ಕ್ವಶನ್ ಫಾರ್ 2 marks ದೇ ಹ್ಯಾವ್ ಆಸ್ಕ್ಡ್ ವಿತ್ ರೆಸ್ಪೆಕ್ಟ್ ಟು ದಿಸ್ ಪಾಯಿಂಟ್. ಒಂದು ಕ್ವಶನ್ ಕೇಳಿದ್ರು, ಪ್ಲೀಸ್ ಫೈಂಡ್ ದ ಸರ್ಚಾರ್ಜ್ ಫಾರ್ ದಿಸ್ ಕ್ವಶನ್. ಚೆನ್ನಾಗಿತ್ತ ಕ್ವಶನ್ ಪೇಪರ್ ಅನಾಲಿಸಿಸ್ ಅಪ್ಲೋಡ್ ಆಗಿದೆ, ನೋಡ್ಕೊಡಿ ಅದನ್ನ. ಸೊ ಇಲ್ಲಿ ಒಂದು ಕ್ವಶನ್ ಸಾಲ್ವ್ ಮಾಡಿದೀನಿ. ಯು ಕ್ಯಾನ್ ಜಸ್ಟ್ ಗೋ ಥ್ರೂ ದಟ್ ಕ್ವಶನ್. ನೆಕ್ಸ್ಟ್ ಸ್ಟಾರ್ಟ್ ಮಾಡೋಣ. ನೆಕ್ಸ್ಟ್ ಟಾಪಿಕ್ ವಿಚ್ ಇಸ್ ದಟ್ ನೆಕ್ಸ್ಟ್ ಟಾಪಿಕ್ ವಿಚ್ ಯು ಆರ್ ಸ್ಟಾರ್ಟಿಂಗ್ ನೌ ಸರ್. ನೆಕ್ಸ್ಟ್ ಟಾಪಿಕ್ ವಿಚ್ ಯು ಆರ್ ಗೋಯಿಂಗ್ ಟು ಸ್ಟಾರ್ಟ್ ನೌ ಈಸ್ ಯಾವುದು ಸರ್? ಓ ಸರ್, ಯಾವ್ದು ಹೇಳಿ ಸರ್? ಸರ್ ಯಾವ್ದು ಟಾಪಿಕ್ ಹೇಳ್ತೀರಾ? ಇನ್ಕಮ್ ಫ್ರಮ್ ಹೌಸ್ ಪ್ರಾಪರ್ಟಿ. ಒನ್ ಆಫ್ ದ ಈಸಿಯೆಸ್ಟ್ ಹೆಡ್ ಆಫ್ ಇನ್ಕಮ್. ನೌ ವಿ ಆರ್ ಸ್ಟಾರ್ಟಿಂಗ್ ವಿತ್ ಹೆಡ್ಸ್ ಆಫ್ ಇನ್ಕಮ್. ಒನ್ ಆಫ್ ದ ಈಸಿಯೆಸ್ಟ್ head of income is what sir? Income from house property. Exam point in the yes to sir weightage is 2 to 4 marks, but sometimes they can ask you a question for 6 marks also. Now income from house property, section 22 in the section 27 of income tax law ಇದೆ ಅಲ್ವಾ, ಈ ಸೆಕ್ಷನ್ಸ್ ಇನ್ಕಮ್ ಫ್ರಮ್ ಹೌಸ್ ಪ್ರಾಪರ್ಟಿ ಬಗ್ಗೆ ಮಾತಾಡುತ್ತೆ. ನಾವು ನೋಡಿ, ಒಂದು ಹೌಸ್ ಪ್ರಾಪರ್ಟಿಯಿಂದ ನನಗೆ 2 ಟೈಪ್ ಆಫ್ ಇನ್ಕಮ್. ನಾವು ಏನು ಮಾಡ್ತೀನಿ, ನಾನು ನಮ್ಮ ಮೆಟೀರಿಯಲ್ ಇಂದಾನೆ ಐ ಡಿಸ್ಕಸ್ ದ ಕಾನ್ಸೆಪ್ಟ್. ಅಂದರೆ ದಿಸ್ ಐ ಮೀನ್ ಬರಿಯ ಇನ್ಸ್ಟೆಡ್ ಆಫ್ ರೈಟಿಂಗ್ ಅಗೇನ್ ನಾನು ಏನು ಮಾಡ್ತೀನಿ ಅಂದರೆ ಐ ಡಿಸ್ಕಸ್ ಫ್ರಮ್ ಮೆಟೀರಿಯಲ್ ಕಾನ್ಸೆಪ್ಟ್ಸ್ನ ಐ ರೀ ಎಕ್ಸ್ಪ್ಲೇನ್. ಓಕೆ, ಒಂದು ಮನೆಯಿಂದ, ಒಂದು ಹೌಸ್ ಪ್ರಾಪರ್ಟಿಯಿಂದ ನನಗೆ ಎಷ್ಟು ಇನ್ಕಮ್ ಬರ್ಬೋದು ಸರ್? ನನಗೆ 2 ಟೈಪ್ ಆಫ್ ಇನ್ಕಮ್ ಬರುತ್ತೆ. ಯಾವ್ದು 2 ಟೈಪ್ ಆಫ್ ಇನ್ಕಮು? ಒಂದು, ನಾನು ರೆಂಟ್ ಕೊಟ್ಟರೆ ಆ ಮನೇನ, ನನಗೆ ಯಾವ ಇನ್ಕಮ್ ಬರುತ್ತೆ? ರೆಂಟಲ್ ಇನ್ಕಮ್ ಬರುತ್ತೆ. ಸೊ ದಟ್ ಈಸ್ ಕಾಲ್ಡ್ ಆಸ್ ಮೈ ಇನ್ಕಮ್ ಫ್ರಮ್ ಹೌಸ್ ಪ್ರಾಪರ್ಟಿ. ನಾವು ಈ ಮನೇನ ನಾನು ಸೇಲು ಮಾಡ್ಬೋದು. ನೋಡಿ ಒಂದು ನಿಮಿಷ.
ಮನೇನ ಬಾಡಿಗೆಗೆ ಬಿಟ್ರೆ ಏನ್ ಇನ್ಕಮ್ ಬರುತ್ತಲ್ಲ, ದಟ್ ಇನ್ಕಮ್ ಅಲೋನ್ ಇಸ್ ಟ್ಯಾಕ್ಸಬಲ್ ಅಂಡರ್ ದಿಸ್ ಹೆಡ್. ಆ ಮನೇನ ನೀವು ಸೇಲ್ ಮಾಡಿದ್ರೆ ನಿಮಗೆ ಕ್ಯಾಪಿಟಲ್ ಗೇನ್ ಸಿಗುತ್ತೆ. ಆ ಕ್ಯಾಪಿಟಲ್ ಗೇನು ಇಟ್ ಇಸ್ ಟ್ಯಾಕ್ಸಬಲ್ ಅಂಡರ್ ಇನ್ಕಮ್ ಫ್ರಮ್ ಕ್ಯಾಪಿಟಲ್ ಗೇನ್. ಪ್ಲೀಸ್ ನೋಟ್, ಈ ಚಾಪ್ಟರ್ ಅಲ್ಲಿ, ಈ ಟಾಪಿಕ್ ಅಲ್ಲಿ ಇನ್ಕಮ್ ಫ್ರಮ್ ಹೌಸ್ ಪ್ರಾಪರ್ಟಿ ಯಾವ ಇನ್ಕಮ್ ಟ್ಯಾಕ್ಸಬಲ್ ಆಗುತ್ತೆ? ಓನ್ಲಿ ರೆಂಟಲ್ ಇನ್ಕಮ್ ವಿಚ್ ಯು ಆರ್ ರಿಸೀವಿಂಗ್ ಫ್ರಮ್ ಎನ್ ಹೌಸ್ ಪ್ರಾಪರ್ಟಿ. ಆ ಹೌಸ್ ಪ್ರಾಪರ್ಟಿನ ಸೇಲ್ ಮಾಡಿದ್ರೆ ನಿಮ್ಗೆ ಯಾವ ಇನ್ಕಮ್ ಬರುತ್ತೆ? ಕ್ಯಾಪಿಟಲ್ ಗೇನ್ ಇನ್ಕಮ್ ಬರುತ್ತೆ. ಆ ಕ್ಯಾಪಿಟಲ್ ಗೇನ್ ಇನ್ಕಮ್, ಅದಕ್ಕೆ ನೀವು ಕ್ಯಾಪಿಟಲ್ ಗೇನ್ ಚಾಪ್ಟರ್ ನೋಡಬೇಕು. ಆದ್ರೆ ಈ ಚಾಪ್ಟರ್ ಯಾವ್ದ್ರ ಬಗ್ಗೆ ಮಾತಾಡುತ್ತೆ? ಓನ್ಲಿ ದ ರೆಂಟಲ್ ಇನ್ಕಮ್ ವಿಚ್ ಯು ಆರ್ ರಿಸೀವಿಂಗ್ ಫ್ರಮ್ ಹೌಸ್ ಪ್ರಾಪರ್ಟಿ. ಸೆಕ್ಷನ್ 22 ಸೆಕ್ಷನ್ 22 ಏನುಂಟೆ ಸರ್? ಚಾರ್ಜಿಂಗ್ ಸೆಕ್ಷನ್ ಆಫ್ ಇನ್ಕಮ್ ಫ್ರಮ್ ಹೌಸ್ ಪ್ರಾಪರ್ಟಿ. ಸೆಕ್ಷನ್ 22 ಏನು? ಅದು ಚಾರ್ಜಿಂಗ್ ಸೆಕ್ಷನ್. ಸೆಕ್ಷನ್ 22 ಹೇಳುತ್ತೆ ಇನ್ಕಮ್ ಟ್ಯಾಕ್ಸ್ ಅದು. ಅರೆ ರೆಂಟಲ್ ಇನ್ಕಮ್ ಆಫ್ ಎ ಹೌಸ್ ಪ್ರಾಪರ್ಟಿ ವಿಲ್ ಬಿ ಟ್ಯಾಕ್ಸಬಲ್ ಅಂಡರ್ ದಿ ಹೆಡ್ ಇನ್ಕಮ್ ಫ್ರಮ್ ಹೌಸ್ ಪ್ರಾಪರ್ಟಿ ಇಫ್ 2 ಕಂಡೀಷನ್ಸ್ ಆರ್ ಸ್ಯಾಟಿಸ್ಫೈ. ಈ ಎರಡು ಕಂಡೀಷನ್ ಸ್ಯಾಟಿಸ್ಫೈ ಆದ್ರೆ ನಿಮ್ದು ಏನೇನ್ ರೆಂಟಲ್ ಇನ್ಕಮ್ ಬರುತ್ತಲ್ಲ, ನಿಮ್ದು ಏನೇನ್ ರೆಂಟಲ್ ಇನ್ಕಮ್ ಬರುತ್ತೆ ಹೌಸ್ ಪ್ರಾಪರ್ಟಿಯಿಂದ, ದಟ್ ವಿಲ್ ಬಿ ಟ್ಯಾಕ್ಸಬಲ್ ಅಂಡರ್ ದಿ ಹೆಡ್ ಇನ್ಕಮ್ ಫ್ರಮ್ ಹೌಸ್ ಪ್ರಾಪರ್ಟಿ. ಸರ್ ಏನ್ ಸರ್ ಇದು ಎರಡು ಕಂಡೀಷನ್? ಈ ಎರಡು ಕಂಡೀಷನ್, ದೇರ್ ಶುಡ್ ಬಿ ಎ ಹೌಸ್ ಪ್ರಾಪರ್ಟಿ. There should be what? There should be a house property. And condition number 2, assessee should be owner of such house property. ಈ ಎರಡು ಕಂಡೀಷನ್ ಸ್ಯಾಟಿಸ್ಫೈ ಆಗಬೇಕು. ಏನ್ ಎರಡು ಕಂಡೀಷನ್? ಅರೆ ಒಂದು ಹೌಸ್ ಪ್ರಾಪರ್ಟಿ ಇರಬೇಕು, ಮತ್ತೆ ಆ ಅಸಸಿ ಅಂದ್ರೆ ದ ಪರ್ಸನ್ whose income you are computing. The assessee should be owner of such house property. Sir, there should be a house property and assessee should be owner of such house property. Sir, house property ಅಂದ್ರೆ ಏನು? ಹೌಸ್ ಪ್ರಾಪರ್ಟಿ ಅಂದ್ರೆ ಬಿಲ್ಡಿಂಗ್ ಅಂಡ್ ಲ್ಯಾಂಡ್ ಅಪರ್ಟ್ಯೂನೆಂಟ್ ಟು ಸಚ್ ಬಿಲ್ಡಿಂಗ್. ಸರ್ ಹೌಸ್ ಪ್ರಾಪರ್ಟಿ ಅಂದ್ರೆ ನಾನು ಇರೋ ಮನೆನಾ ಸರ್? ನಮ್ಮ ಮನೆನೇ ಹೌಸ್ ಪ್ರಾಪರ್ಟಿನಾ ಸರ್? ನಮ್ಮ ಅಪ್ಪಂದ ಆಫೀಸ್ ಇಸ್ ದಟ್ ಆಲ್ಸೋ ಕಾಲ್ಡ್ ಆಸ್ ಹೌಸ್ ಪ್ರಾಪರ್ಟಿ? ಎಸ್. ಹೌಸ್ ಪ್ರಾಪರ್ಟಿ ಅಂದ್ರೆ ಏನು? ಹೌಸ್ ಪ್ರಾಪರ್ಟಿ ಮೀನ್ಸ್ ಬಿಲ್ಡಿಂಗ್ ಅಂಡ್ ಲ್ಯಾಂಡ್ ಅಪರ್ಟ್ಯೂನೆಂಟ್ ಟು ಸಚ್ building. House property does not mean what it does not mean. House property does not mean the house in which you are staying. Are house property ಅಂದ್ರೆ ಏನು? Building and land appertaining to that building. ನಾವು ಕ್ಲಾಸ್ ಕಂಡಕ್ಟ್ ಮಾಡ್ತಿದ್ದೀವಿ, ಇದು ಮನೆ ಅಲ್ಲ ಇದು. ಆದ್ರೂ this is called as what sir? House property. House property is nothing but building and land appertaining to such building. So it can be residential house, ಅಥವಾ ನಿಮ್ದು ಕಮರ್ಷಿಯಲ್ ಪ್ರಾಪರ್ಟಿ ಆಗಿರಲಿ, ನಿಮ್ದು ಫ್ಯಾಕ್ಟ್ರಿ ಬಿಲ್ಡಿಂಗ್ ಆಗಿದ್ರು ಅದು ಹೌಸ್ ಪ್ರಾಪರ್ಟಿನೇ, ಇಂಡಸ್ಟ್ರಿಯಲ್ ಬಿಲ್ಡಿಂಗ್ ಆಗಿದ್ರು ಹೌಸ್ ಪ್ರಾಪರ್ಟಿನ. ಸರ್ ಲ್ಯಾಂಡ್ ಅಪರ್ಟೆನೆಂಟ್ ಟು ದೇರ್ ಟು ಅಂದ್ರೆ ಏನು ಸರ್? ಅರೆ ನಿಮ್ಮ ಮನೆ ಅಕ್ಕಪಕ್ಕದಲ್ಲಿ ಗಾರ್ಡನ್ ಇರುತ್ತಲ್ಲ, ನಿಮ್ ಕಾಂಪೌಂಡ್ ಏರಿಯಾ ಇರುತ್ತಲ್ಲ, ನಿಮ್ ಕಾರ್ ಪಾರ್ಕಿಂಗ್ ಮಾಡ್ತೀರಾ ನೋಡಿ, ನಿಮ್ ಬೈಕ್ ಪಾರ್ಕಿಂಗ್ ಮಾಡ್ತೀರಾ ನೋಡಿ, ಅದು ದಟ್ ಈಸ್ ಕಾಲ್ಡ್ ಆಸ್ ಲ್ಯಾಂಡ್ ಅಪರ್ಟೆನೆಂಟ್. ಅಂದ್ರೆ ಆ ಬೌಂಡ್ರಿ, ಆ ಕಾಂಪೌಂಡ್ ಒಳಗಡೆ ಯಾವ್ಯಾವ ಲ್ಯಾಂಡ್ ಇರುತ್ತೆ, ಪಾರ್ಕಿಂಗ್ ಏರಿಯಾ ಆಗಿರ್ಲಿ, ಗಾರ್ಡನ್ ಏರಿಯಾ, ದಟ್ ಈಸ್ ಕಾಲ್ಡ್ ಆಸ್ ಲ್ಯಾಂಡ್ ಅಪರ್ಟೆನೆಂಟ್ ಟು there too. Now see, one example ಕೊಡ್ತೀನಿ. There are a lot of examples which I have given, but one example. Say ಇದು ನನ್ನ ಮನೆ, okay, this is my house property. ಈ house property ನಾನು ಕರೀನಾ ಕಪೂರ್ಗೆ ರೆಂಟ್ಗೆ ಕೊಟ್ಟೆ. ಎಷ್ಟಿಗೆ? 1 ಲಕ್ಷ ರೂಪಾಯಿ ಪರ್ ಮಂತ್. ಸೊ ಈ ಇನ್ಕಮ್ ಎಲ್ಲಿ ಟ್ಯಾಕ್ಸಬಲ್ ಆಗುತ್ತೆ ಸರ್? ನಾನು ನಮ್ಮ ಮನೆ ಕರೀನಾ ಕಪೂರ್ಗೆ ರೆಂಟ್ಗೆ ಕೊಟ್ಟೆ, ಈ ಇನ್ಕಮ್ ಎಲ್ಲಿ ಹೋಗುತ್ತೆ ಸರ್? ಇದು ಎರಡು ಕಂಡೀಷನ್. ಏನಂದ್ರೆ ಎರಡು ಕಂಡೀಷನ್, ಈ ದೇರ್ ಶುಡ್ ಬಿ ಹೌಸ್ ಪ್ರಾಪರ್ಟಿ. ಹೌಸ್ ಪ್ರಾಪರ್ಟಿ ಇದೆಯಾ? ಎಸ್, ಹೌಸ್ ಪ್ರಾಪರ್ಟಿ ಇದೆ. ದೆನ್ ಸೆಕೆಂಡ್ ಕಂಡೀಷನ್ ಏನು? ಅಸಸಿ ಶುಡ್ ಬಿ ಓನರ್ ಆಫ್ ಸಚ್ ಹೌಸ್ ಪ್ರಾಪರ್ಟಿ. ಸರ್ ಈ ಹೌಸ್ ಪ್ರಾಪರ್ಟಿ ಓನರ್ ನೀವಾ? ಎಸ್ ನಾನೇ. ದೇರ್ ಫೋರ್ ಏನೇ ರೆಂಟ್ ಕೊಟ್ಟರು ಕರೀನಾ, ಅದು ಎಲ್ಲಿ ಟ್ಯಾಕ್ಸೇಬಲ್ ಆಗುತ್ತೆ? ಅದು ಹೋಗ್ಬಿಟ್ಟು ಟ್ಯಾಕ್ಸ್ ಆಗುತ್ತೆ ಅಂಡರ್ ಇನ್ಕಮ್ ಫ್ರಮ್ ಹೌಸ್ ಪ್ರಾಪರ್ಟಿ. ನಾವು ಇವ್ ಕರೀನಾ ಹೆಂಗಿದಾರ ಗೊತ್ತಾ? ಹೇಳು ಈ ಕರೀನಾ ಏನ್ ಮಾಡಿದ್ಲು, ಈ ನಮ್ಮನೆನ ಅವಳು ಮುಂದೆ ಕಟ್ರಿನಾಗ ರೆಂಟ್ ಕೊಟ್ಬಿಟ್ಲು. ನಾನು ಕರೀನಾಗೆ ರೆಂಟ್ ಕೊಟ್ಟೆ, ಆದ್ರೆ ಕರೀನಾ ಏನ್ ಮಾಡಿದ್ಲು, ಕಟ್ರಿನಾಗ ರೆಂಟ್ ಕೊಟ್ಬಿಟ್ಲು. ನಾವು ಕರೀನಾಗೂ ರೆಂಟಲ್ ಇನ್ಕಮ್ ಬರ್ತಿದೆ. ಕರೀನಾ ನನ್ಗೆ ಎಷ್ಟು ಕೊಡ್ತಿದ್ದಾಳೆ ರೆಂಟು? 1 ಲಕ್ಷ ರೂಪಾಯಿ. ಕರೀನಾಗೆ ರೆಂಟ್ ಎಷ್ಟು ಬರ್ತಿದೆ ಕಟ್ರಿನಾ ಇಂದ? 1.5 lakh rupees. Now whatever she is receiving, ಯಾರು ಕರೀನಾ is receiving 1.5 ಲಕ್ಷ, is it also taxable under income from house property sir? ಕಂಡೀಷನ್ ನೋಡಿ, there should be a house property. house property ಇದೆಯಾ? ಎಸ್ ಸರ್ ಹೌಸ್ ಪ್ರಾಪರ್ಟಿ ಇದೆ. ಕಂಡೀಷನ್ ನಂಬರ್ 2 ಏನು? ದಿ assessee should be owner of such house property. ಕರೀನಾ ಈ ಮನೆ ಓನರಾ? ಕರೀನಾ ಈ ಮನೆ ಓನರಾ? ಕರೀನಾ ಈ ಮನೆ ಓನರ್ ಅಲ್ಲ. ದೇರ್ ಫೋರ್ 1.5 ಲಕ್ಷ ಕರೀನಾ ಏನ್ ಸಿಗ್ತಿದ್ಯೋ ಕರೀನಾಗೆ, ದಟ್ ವಿಲ್ ಬಿ ಟ್ಯಾಕ್ಸಬಲ್ ಅಂಡರ್ PGBP or other sources depending upon what she is doing. ಅಂದ್ರೆ ಇದು ಅವಳ ಬಿಸ್ನೆಸ್ ಆದ್ರೆ ಇಟ್ ವಿಲ್ ಬಿ ಟ್ಯಾಕ್ಸಬಲ್ ಅಂಡರ್ PGBP, ಇಲ್ಲ ಅಂದ್ರೆ ದಿಸ್ ಇನ್ಕಮ್ ವಿಲ್ ಬಿ ಟ್ಯಾಕ್ಸಬಲ್ ಅಂಡರ್ ಅದರ್ ಸೋರ್ಸಸ್. ಓಕೆ, ಈ ತರ ತುಂಬಾ ಎಕ್ಸಾಂಪಲ್ಸ್ ಕೊಟ್ಟಿದ್ದೀನಿ, ಜಸ್ಟ್ ಹ್ಯಾವ್ ಎ ಗೋ ಥ್ರೂ. ನಾವು ಈ ಚಾಪ್ಟರ್ ಏನಂತ ಗೊತ್ತಾ ನಮಗೆ? ಈ ಚಾಪ್ಟರ್ ಹೇಳುತ್ತೆ ದಟ್ ನಾರ್ಮಲಿ ಸ್ಟೂಡೆಂಟ್ಸ್, ನೀವು ನಿಮ್ಮ ಕ್ವಶನ್ಸ್ ಏನೇನು ಇರುತ್ತಲ್ಲ, ಯು ಕ್ಯಾನ್ ಆಲ್ವೇಸ್ ಆಸ್ಕ್ ಮಿ. ಓಕೆ, ಯು ಕ್ಯಾನ್ ಆಲ್ವೇಸ್ ಆಸ್ಕ್ ಮಿ. ನೀವು ಚಾಟ್ ಬಾಕ್ಸ್ ಅಲ್ಲಿ ಏನೇನು ಕ್ವಶನ್ಸ್ ಇರುತ್ತೆ, ಈವನ್ ಇಫ್ ಐ ಹ್ಯಾವ್ ನಾಟ್ ಡಿಸ್ಕಸ್ ದಟ್ ಕ್ವಶನ್, ಅಂದ್ರೆ ಟಾಪಿಕ್ ವೈಸ್ ನಾನಿವಾಗ ಐ ಆಮ್ ಡಿಸ್ಕಸಿಂಗ್ ಇನ್ಕಮ್ ಫ್ರಮ್ ಹೌಸ್ ಪ್ರಾಪರ್ಟಿ ಟಾಪಿಕ್, ಓಕೆನಾ? ಸೊ ಮೇ ಬಿ ನೀವು ಓದ್ಬೇಕಾಗಿದ್ರೆ ಯು ವುಡ್ ಹ್ಯಾವ್ ಗಾಟ್ ಸಮ್ ಕ್ವಶನ್ಸ್. ಸೊ ಪ್ಲೀಸ್ ಮೇಕ್ ಶೋರ್ ದಟ್ ಯು ಆಸ್ಕ್ ದಟ್ ಕ್ವಶನ್ಸ್. ಈವನ್ ಇಫ್ ಐ ಹ್ಯಾವ್ ನಾಟ್ ಡಿಸ್ಕಸ್ ದಟ್ ಟಾಪಿಕ್ ಅಲ್ವಾ, ಹೌಸ್ ಪ್ರಾಪರ್ಟಿ ರಿಲೇಟೆಡ್ ಏನೇ ಕ್ವಶನ್ಸ್ ಆಗಿದ್ರು ನೀವು ಕೇಳಿ, ನಾನು ಆನ್ಸರ್ ಮಾಡ್ತೀನಿ.
ಆ ಫ್ಯೂಚರಲ್ಲಿ ಆ ಪಾಯಿಂಟ್ ಬರುತ್ತಲ್ಲ ಅವಾಗ ಆನ್ಸರ್ ಮಾಡ್ತೀನಿ, ಅಥವಾ once I complete this topic I'll answer those questions. So you can always ask your questions to me. And please note, group WhatsApp group. So during this time ನೆನ್ನೆ ಗ್ರೂಪ್ ಅಲ್ಲಿ ಹೇಳಿದ್ರು ದಟ್ ಸರ್ ಈ ಟೈಮ್ ನಮಗೆ ಕ್ಲಾಸಸ್ ಇರುತ್ತೆ ಸರ್ ಆನ್ಲೈನು, ಸಾರಿ ನಮ್ದು ಆರ್ಟಿಕಲ್ಶಿಪ್ ನಡೀತಾ ಇರುತ್ತೆ. ಸೊ ಫ್ಯೂ ಪೀಪಲ್ಸ್ ಆರ್ ವಾಚಿಂಗ್ ದಿ ಕ್ಲಾಸಸ್ ಆಫ್ಟರ್ ಯುವರ್ ರೆಕಾರ್ಡೆಡ್ ಕ್ಲಾಸಸ್ ಡ್ಯೂರಿಂಗ್ ಈವ್ನಿಂಗ್ ಟೈಮ್. ನೀವು ಈವ್ನಿಂಗ್ ಟೈಮು ನಿಮ್ಗೆ ಏನಾದರೂ ರೆಕಾರ್ಡೆಡ್ ಕ್ಲಾಸಸ್ ನೋಡಬೇಕಾದ್ರೆ ಕ್ವಶನ್ಸ್ ಇದ್ರೆ ಯು ಕ್ಯಾನ್ ಆಲ್ವೇಸ್ ಸೆಂಡ್ ದ ಕ್ವಶನ್ಸ್ ಟು ದಟ್ ಗ್ರೂಪ್. ಆ ಗ್ರೂಪ್ ಕ್ವಶನ್ ಸೆಂಡ್ ಮಾಡಿ, ಯಾವುದೇ ಟಾಪಿಕ್ ರಿಲೇಟೆಡ್ ಕ್ವಶನ್ಸ್ ಇರಲಿ, ದಟ್ ಫ್ಯಾಕಲ್ಟಿ ವಿಲ್ ರಿಪ್ಲೈ ಯು. ಓಕೆನಾ? ಆ ಗ್ರೂಪ್ ಲಿಂಕ್ ಐ ವಿಲ್ ಆಸ್ಕ್ ದೆಮ್ ಟು ಡ್ರಾಪ್ ಇನ್ ದಟ್ ಕಮೆಂಟ್ ಬಾಕ್ಸ್. ಸೊ ಒನ್ಸ್ ಈ ವಿಡಿಯೋ ಕ್ಲಿಯರ್ ಆದ್ಮೇಲೆ ಕಮೆಂಟ್ ಬಾಕ್ಸ್ ಅಲ್ಲಿ ಅಥವಾ ಈ ಚಾಟ್ ಬಾಕ್ಸ್ ಅಲ್ಲಿ ಐ ಆಸ್ಕ್ ದೆಮ್ ಟು ಅಪ್ಲೋಡ್ ದಟ್ ಗ್ರೂಪ್ ಲಿಂಕ್. ನಾವು ಇನ್ಕಮ್ ಟ್ಯಾಕ್ಸ್ ಲಾ ಏನಂತ ಗೊತ್ತಾ? ಇನ್ಕಮ್ ಟ್ಯಾಕ್ಸ್ ಲಾ ಹೇಳುತ್ತೆ ದಟ್ ಹೌಸ್ ಪ್ರಾಪರ್ಟಿ ಫಾರ್ ದ ಪರ್ಪಸ್ ಆಫ್ ಟ್ಯಾಕ್ಸೇಷನ್, ಹೌಸ್ ಪ್ರಾಪರ್ಟಿನ ನಾವು 2 ಆರೋ ಮಾರ್ಕ್ಸ್ ಅಲ್ಲಿ ಡಿವೈಡ್ ಮಾಡ್ತೀವಿ. ಸೊ ಓನ್ಲಿ ಫಾರ್ ದ ಪರ್ಪಸ್ ಆಫ್ ಟ್ಯಾಕ್ಸೇಷನ್ ಹೌಸ್ ಪ್ರಾಪರ್ಟಿ ಈಸ್ ಡಿವೈಡೆಡ್ ಇಂಟು 2 ಕ್ಯಾಟಗರೀಸ್. ನಮ್ಮ ಹೌಸ್ ಪ್ರಾಪರ್ಟಿ ಇರುತ್ತಲ್ಲ, ದಟ್ ಈಸ್ ಡಿವೈಡ್ ಇಂಟು 2 ಕ್ಯಾಟಗರೀಸ್. ಏನು ಸರ್ ಅದು 2 ಕ್ಯಾಟಗರೀಸು? ಒಂದು ವಿ ಕಾಲ್ ಇಟ್ ಆಸ್ ಲೆಟ್ ಔಟ್ ಪ್ರಾಪರ್ಟಿ, ಇನ್ನ ಒಂದು ವಿ ಕಾಲ್ ಇಟ್ ಆಸ್ ಸೆಲ್ಫ್ ಆಕ್ಯುಪೈಡ್ ಪ್ರಾಪರ್ಟಿ. ಒಂದು ವಿ ಕಾಲ್ ಇಟ್ ಆಸ್ ವಾಟ್ ಸರ್? ಲೆಟ್ ಔಟ್ ಪ್ರಾಪರ್ಟಿ, ಅಂಡ್ ಒನ್ ಮೋರ್ ಪ್ರಾಪರ್ಟಿ ವಿ ಕಾಲ್ ಇಟ್ ಆಸ್ ಸೆಲ್ಫ್ ಆಕ್ಯುಪೈಡ್ ಪ್ರಾಪರ್ಟಿ. ಸರ್ ಲೆಟ್ ಔಟ್ ಪ್ರಾಪರ್ಟಿ ಅಂದ್ರೆ ಏನು? ಸೆಲ್ಫ್ ಆಕ್ಯುಪೈಡ್ ಪ್ರಾಪರ್ಟಿ ಅಂದ್ರೆ ಏನು? ಲೆಟ್ ಔಟ್ ಪ್ರಾಪರ್ಟಿ ಅಂದ್ರೆ ಆ ಪ್ರಾಪರ್ಟಿ ವಿಚ್ ಯು ಹ್ಯಾವ್ ಗಿವನ್ ಆನ್ ರೆಂಟ್. If you have given any property on rent, then that property is called as what sir? Let out property. Self occupied property andre enu sir? That property in which you are only staying. ನಮ್ಮ ಮನೇಲಿ ನಾವೇ ಇದ್ರೆ ಸೆಲ್ಫ್ ಆಕ್ಯುಪೈಡ್, ನಮ್ಮ ಮನೇಲಿ ನಮ್ಮ ಮನೆನ ನಾವು ಬೇರೆಯವರಿಗೆ ಬಾಡಿಗೆ ಕೊಟ್ರೆ ದಟ್ ಈಸ್ ಲೆಟ್ ಔಟ್ ಪ್ರಾಪರ್ಟಿ. ಓಕೆ ನಾಟ್ ಓಕೆ? ಓಕೆ ಸರ್. ನಾವು ಏನಂತೆ ಲಾ, ಸಿ ಲೆಟ್ ಔಟ್ ಪ್ರಾಪರ್ಟಿ ಆಸ್ ದ ನೇಮ್ ಇಟ್ ಸೆಲ್ಫ್ ಇಸ್ ಟೆಲಿಂಗ್. ವಾಟ್ ಇಸ್ ನೇಮ್ ಟೆಲಿಂಗ್? ನೀವು ಈ ಮನೆನ ಬಾಡಿಗೆ ಕೊಟ್ಟಿದ್ದೀರಾ ಅಂದ್ರೆ ನಿಮ್ಗೆ ಬಾಡಿಗೆ ಸಿಕ್ತಿರುತ್ತೆ. ಸೊ ನಿಮ್ಗೆ ಬಾಡಿಗೆ ಸಿಕ್ತಿದೆ ಅಂದ್ರೆ ನಿಮ್ಗೆ ಇನ್ಕಮ್ ಬರ್ತಿದೆ. ಸೊ ವೆನ್ ಯು ಆರ್ ಗೆಟಿಂಗ್ ಇನ್ಕಮ್ ಯು ಹ್ಯಾವ್ ಟು ಪೇ ಇನ್ಕಮ್ ಟ್ಯಾಕ್ಸ್ ಆಲ್ಸೋ. ಸೊ ವೆನ್ ಇಟ್ ಈಸ್ ಎ ಲೆಟ್ ಔಟ್ ಪ್ರಾಪರ್ಟಿ, ಇಟ್ ಈಸ್ ಆಲ್ವೇಸ್ taxable. This let out property will always be taxable, and it is taxable under which head sir? It is taxable under the head income from house property. Self occupied property ಆದ್ರೆ ಲಾ ಮೇಕರ್ಸ್ ಏನಂತ ಗೊತ್ತಾ? ಚೆಕ್ ಮಾಡಿ ಆ ಸೆಲ್ಫ್ ಆಕ್ಯುಪೈಡ್ ಪ್ರಾಪರ್ಟಿ ಯಾವ್ದಕ್ಕೋಸ್ಕರ ನೀವು ಸೆಲ್ಫ್ ಆಕ್ಯುಪೈ ಮಾಡಿದ್ದೀರಾ. ಸೆಲ್ಫ್ ಆಕ್ಯುಪೈ ಅಂದ್ರೆ ಏನು? ನಾನೇ ಆ ಪ್ರಾಪರ್ಟಿನ ಯೂಸ್ ಮಾಡ್ತಿದ್ದೀನಿ. ಸೊ ಸೆಲ್ಫ್ ಆಕ್ಯುಪೈಡ್ ಪ್ರಾಪರ್ಟಿ ಆದ್ರೆ ನೀವು ನೋಡಿ ಫಾರ್ ವಾಟ್ ಪರ್ಪಸ್ ಆರ್ ಯು ಯೂಸಿಂಗ್ ಇಟ್? ಆರ್ ಯು ಯೂಸಿಂಗ್ ಇಟ್ ಫಾರ್ ಯುವರ್ ರೆಸಿಡೆನ್ಸ್ ಪರ್ಪಸ್? ನಿಮ್ದೇ ಪ್ರಾಪರ್ಟಿ ನೀವೇ ಯೂಸ್ ಮಾಡ್ತಿದ್ದೀರಾ. ಯಾವ್ದಕ್ಕೆ ಯೂಸ್ ಮಾಡ್ತಿದ್ದೀರಾ? ಬಿಸ್ನೆಸ್ ಪರ್ಪಸ್ ಯೂಸ್ ಮಾಡ್ತಿದ್ದೀರಾ, ರೆಸಿಡೆನ್ಸ್ ಪರ್ಪಸ್ ಯೂಸ್ ಮಾಡ್ತಿದ್ದೀರಾ. ನಿಮ್ದೇ ಪ್ರಾಪರ್ಟಿ ಅಂದ್ರೆ ನಮ್ದೇ ಬಿಲ್ಡಿಂಗ್ ನ ನಾನು ನನ್ನ ಆಫೀಸ್ ಆಫೀಸ್ ಸ್ಟಾರ್ಟ್ ಮಾಡಿದ್ದೀನಿ. ಸೊ ನನ್ನ ಆಫೀಸ್ ನಮ್ಮ ಬಿಲ್ಡಿಂಗ್ ಅಲ್ಲೇ ಇದೆ. ಸೊ 2 ಫ್ಲೋರ್ ಇದೆ, 1 ಫ್ಲೋರ್ ಆಫೀಸ್ ಇದೆ, 1 ಫ್ಲೋರ್ ನಾನು ಫ್ಲೋರಲ್ಲಿ ನಾನು ಇರ್ತೀನಿ. ಸೊ ದಿಸ್ ಈಸ್ ಕಾಲ್ಡ್ ಅಸ್ ಸೆಲ್ಫ್ ಆಕ್ಯುಪೈಡ್ ಫಾರ್ ಬಿಸ್ನೆಸ್ ಪರ್ಪಸ್. ನನ್ನ ಬಿಲ್ಡಿಂಗ್ ಇದೆ, ಗ್ರೌಂಡ್ ಫ್ಲೋರ್ ಅಲ್ಲಿ ನಾನು ಸಾಡಿ ಶಾಪ್ ನಡೆಸಿದ್ದೀನಿ, ಫಸ್ಟ್ ಫ್ಲೋರ್ ಅಲ್ಲಿ ನಮ್ಮ ಮನೆ ಇದೆ. ಸೊ ದಿಸ್ ಈಸ್ ಕಾಲ್ಡ್ ಅಸ್ ಸೆಲ್ಫ್ ಆಕ್ಯುಪೈಡ್. ಎಲ್ಲಿ ಸಾಡಿ ಶಾಪ್ ನಡೀತಿದೆ ದಟ್ ಈಸ್ ಕಾಲ್ಡ್ ಅಸ್ ಸೆಲ್ಫ್ ಆಕ್ಯುಪೈಡ್ ಫಾರ್ ಬಿಸ್ನೆಸ್ ಪರ್ಪಸ್. ಎಲ್ಲಿ ನಾನು ಇದೀನಿ ದಟ್ ಈಸ್ ಕಾಲ್ಡ್ ಅಸ್ ಸೆಲ್ಫ್ ಆಕ್ಯುಪೈಡ್ ಫಾರ್ ಮೈ ರೆಸಿಡೆನ್ಸ್. ಸೊ ಸೇ ನನ್ನ 3 ಫ್ಲೋರ್ ಬಿಲ್ಡಿಂಗ್ ಇದೆ ನನಗೆ, ಆಯ್ತಾ? ಗ್ರೌಂಡ್ ಫ್ಲೋರ್ ನನ್ನ ಸಾಡಿ ಅಂಗಡಿ ಇದೆ, ಫಸ್ಟ್ ಫ್ಲೋರ್ ನಾನು ಇರ್ತೀನಿ ಸೆಲ್ಫ್ ಆಕ್ಯುಪೈಡ್ ಫಾರ್ ರೆಸಿಡೆನ್ಸ್, ದೆನ್ ಸೆಕೆಂಡ್ ಫ್ಲೋರ್ ನಾನು ರೆಂಟಿಗೆ ಬಿಟ್ಟಿದ್ದೀನಿ. ಸೊ ಇವಾಗ ಏನಾಗುತ್ತೆ, ಗ್ರೌಂಡ್ ಫ್ಲೋರ್ ಈಸ್ ಸೆಲ್ಫ್ ಆಕ್ಯುಪೈಡ್ ಪ್ರಾಪರ್ಟಿ ಫಾರ್ ಮೈ ಬಿಸ್ನೆಸ್ ಪರ್ಪಸ್. This first floor is self-occupied property for my residence purpose, and then this second floor is a let out property. Now ee property inda rent sigate. Yav property? The second floor ide alva, adrinda rent barutte, therefore it is always taxable. Adre ee 2 floors ide alva, ground floor matte first floor, adrinda nanage rent sigala because it is self occupied by me. So law makers ಏನಂತಾರೆ ನೋಡೋಣ ಇವಾಗ. So if it is a let out property, it is always taxable and it is fully taxable. ಯಾವ್ದು ಇನ್ಕಮ್ ನೀವು ಹೆಂಗ್ ಕಂಡುಹಿಡಿಬೇಕು ಸರ್? ಇನ್ಕಮ್ ವಿಲ್ ಹ್ಯಾವ್ ಟು ಫೈಂಡ್ ಆಸ್ ಪರ್ ದಿಸ್ ಪ್ರಾವಿಷನ್ಸ್ ಗಿವನ್ ಇನ್ ಇನ್ಕಮ್ ಫ್ರಮ್ ಹೌಸ್ ಪ್ರಾಪರ್ಟಿ. ಬಟ್ ಇಫ್ ಇಟ್ ಈಸ್ ಅ ಸೆಲ್ಫ್ ಆಕ್ಯುಪೈಡ್ ಪ್ರಾಪರ್ಟಿ ಫಾರ್ ಬಿಸ್ನೆಸ್ ಪರ್ಪಸ್, ಲಾ ಮೇಕರ್ಸ್ ಆರ್ ಟೆಲಿಂಗ್ ಇಗ್ನೋರ್ ಮಾಡಿ. ಸರ್ ಯಾಕೆ ಸರ್ ಇಗ್ನೋರ್ ಮಾಡಬೇಕು? ಇದು ಇನ್ಕಮ್ ಅಲ್ವಾ? ಇದು ಇನ್ಕಮು ಈ ಪ್ರಾಪರ್ಟಿಯಿಂದ ನಮ್ಗೆ ರೆಂಟಲ್ ಇನ್ಕಮ್ ಬರಲ್ವಾ? ವಾಟ್ ದೇ ಆರ್ ಟೆಲಿಂಗ್ ಈಸ್, ಸಿ ಈ ಪ್ರಾಪರ್ಟಿನ ಬಿಕಾಸ್ ಯು ಆರ್ ಯೂಸಿಂಗ್ ಫಾರ್ ಬಿಸ್ನೆಸ್ ಪರ್ಪಸ್, ಈ ಪ್ರಾಪರ್ಟಿಯಿಂದ ಆಲ್ರೆಡಿ ಯು ಆರ್ ಜನರೇಟಿಂಗ್ ಸಮ್ ಇನ್ಕಮ್ ವಿಚ್ ಇಸ್ ಟ್ಯಾಕ್ಸಬಲ್ ಅಂಡರ್ ಬಿಸ್ನೆಸ್ ಅಂಡ್ ಪ್ರೊಫೆಷನ್. ಸೊ ನೀವು ಪ್ರಾಫಿಟ್ ಅಂಡ್ ಲಾಸ್ ಅಕೌಂಟ್ ಕ್ರಿಯೇಟ್ ಮಾಡಬೇಕಾದ್ರೆ ನಾರ್ಮಲಿ ಸಿ ವೆನ್ ಎವರ್ ಐ ಆಮ್ ಪ್ರಿಪೇರಿಂಗ್ ಪ್ರಾಫಿಟ್ ಅಂಡ್ ಲಾಸ್ ಅಕೌಂಟ್ ಏನ್ ಮಾಡ್ತೀವಿ? ಆಫೀಸ್ ರೆಂಟ್ ಅಂತ ಹಾಕ್ತೀವಾ?
ಕರೆಕ್ಟ್. ನಾನು ಬಾಡಿಗೆಯಲ್ಲಿ ಒಂದು ಆಫೀಸ್ ತಗೊಂಡ್ಬಿಟ್ಟು ಅದ್ರ ಮೇಲೆ ನಮ್ದು ಬಿಸ್ನೆಸ್ ಮಾಡ್ತಿದ್ರೆ ನಾನು ಆಫೀಸ್ ರೆಂಟ್ ಹಾಕ್ತೀನಿ. ಆದ್ರೆ ನಂದೇ ಪ್ರಾಪರ್ಟಿ ಆದ್ರೆ ನಾನು ಆಫೀಸ್ ರೆಂಟ್ ಹಾಕ್ತೀನಾ? ಇಲ್ಲ. ಸೊ ದೇ ಆರ್ ಟೆಲಿಂಗ್ ಬಿಕಾಸ್ ಯು ವಿಲ್ ನಾಟ್ ಬಿ ಶೋಯಿಂಗ್ ಎಕ್ಸ್ಪೆನ್ಸಸ್ ಓವರ್ ಹಿಯರ್, ದಟ್ ಮೀನ್ಸ್ ನಿಮ್ ನೆಟ್ ಪ್ರಾಫಿಟ್ ಜಾಸ್ತಿ ಆಗತ್ತೆ. ಸೊ ನಿಮ್ ಪ್ರಾಫಿಟ್ ಜಾಸ್ತಿ ಆಗ್ತಿದೆ, ದಟ್ ಮೀನ್ಸ್ ವಾಟ್ ಸರ್, ಯು ಆರ್ ಆಲ್ರೆಡಿ ಪೇಯಿಂಗ್ ಟ್ಯಾಕ್ಸ್ ಆನ್ ದಟ್ ಇನ್ಕಮ್ ಅಂಡರ್ ಬಿಸ್ನೆಸ್ ಅಂಡ್ ಪ್ರೊಫೆಷನ್. Because you are already paying tax under business and profession, I don't want to tax you again under house property. So they are telling, if the property is self-occupied for what purpose, sir? Business purpose, please ignore it. But if the property is self-occupied for your residence purpose, then lawmakers are telling, irappa iru ಎಷ್ಟು ಪ್ರಾಪರ್ಟಿ ಇದೆ ಅಂತ ನೋಡ್ತೀನಿ ನಾನು ಫಸ್ಟ್. ಲಾ ಮೇಕರ್ಸ್ ಏನಂತಾರೆ, ಇಫ್ ರೆಸಿಡೆನ್ಸ್ ಪರ್ಪಸ್ ನೀವು ಯೂಸ್ ಮಾಡ್ತಿದ್ದೀರಾ ಅಂದ್ರೆ ನಿಮ್ಮ ಹತ್ರ ಮನೆ ಇದೆ, ಆ ಮನೆನ ನೀವು ನಿಮ್ಮ ಓನ್ ರೆಸಿಡೆನ್ಸ್ ಪರ್ಪಸ್ ಯೂಸ್ ಮಾಡ್ತಿದ್ದೀರಾ, ದಟ್ ಮೀನ್ಸ್ ಅಪ್ ಟು 2 ಸೆಲ್ಫ್ ಆಕ್ಯುಪೈಡ್ ಪ್ರಾಪರ್ಟಿ ನಾನು ನಿಮಗೆ ಎಕ್ಸಂಪ್ಷನ್ ಕೊಡ್ತೀನಿ. ನಿಮ್ಮ ಹತ್ರ ಮೋರ್ ದೆನ್ 2 ಇದ್ರೆ ಏನು ಸರ್? ಮೋರ್ ದೆನ್ 2 ಸೆಲ್ಫ್ ಆಕ್ಯುಪೈಡ್ ಪ್ರಾಪರ್ಟೀಸ್ ಇದ್ರೆ 2 ಪ್ರಾಪರ್ಟಿಗೆ ನಾನು ಎಕ್ಸಂಪ್ಷನ್ ಕೊಡ್ತೀನಿ. ಮಿಕ್ಕಿದ ಪ್ರಾಪರ್ಟಿ ಇದೆಯಲ್ಲ, ದಟ್ ವಿಲ್ ಬಿ ಟ್ರೀಟೆಡ್ ಆಸ್ ಡೀಮ್ ಟು ಬಿ ಲೆಟ್ ಔಟ್ ಪ್ರಾಪರ್ಟಿ. ಏನ್ ಲಾ ಮೇಕರ್ಸ್ ಏನಂತಿದ್ದಾರೆ ನೋಡಿ, ನನ್ನ ಹತ್ರ ಬೆಂಗಳೂರಲ್ಲಿ 2 ಮನೆ ಇದೆ, ಓಕೆ. ನನ್ನ ಹತ್ರ ಮಂಗಳೂರಲ್ಲಿ 1 ಮನೆ ಇದೆ, ನನ್ನ ಹತ್ರ ಚೆನ್ನೈಯಲ್ಲಿ 1 ಮನೆ ಇದೆ, ನನ್ನ ಹತ್ರ ಮುಂಬೈಯಲ್ಲಿ 1 ಮನೆ ಇದೆ. ನಾವು ಸೊ 2 ಮನೆ ಬೆಂಗಳೂರು 1 ಮನೆ, ಬೆಂಗಳೂರು 2 ಮನೆ, ಮತ್ತೆ ಮಂಗಳೂರು ಮನೆ, ಮತ್ತೆ ಚೆನ್ನೈ ಮನೆ, ಮತ್ತೆ ಮುಂಬೈ ಮನೆ. ನಾವು ಲಾ ಮೇಕರ್ಸ್ ಏನಂತಾರೆ, ಲಾ ಮೇಕರ್ಸ್ ಹೇಳ್ತಾರೆ, ದಿಲೀಪ್ ಜನರ ಹತ್ರ 1 ಮನೆನೂ ಇಲ್ಲ ಇರಕ್ಕೆ, ಆದ್ರೆ ಇನ್ನಂತರ ಎಷ್ಟು ಮನೆ ಇದೆ? 5 ಮನೆ ಇದೆ. ಸೊ ದಿಲೀಪ್, ಇದರಲ್ಲಿ ಯಾವ್ದಾದ್ರು 2 ಮನೆ ಎಕ್ಸಂಪ್ಷನ್ ತಗೋ. ನಾವು ಪ್ಲೀಸ್ ನೋಟ್, ಈ ಎಲ್ಲ ಮನೆ ಐ ಆಮ್ ಓನ್ಲಿ ಸ್ಟೇಯಿಂಗ್. ಅರೆ ನಾನು ಬೆಂಗಳೂರಲ್ಲಿ ಇದ್ದಾಗ ನನ್ಗೆ ಇಷ್ಟ ಬಂದಿದ್ದ ತರ ನನ್ಗೆ ಇಂದಿರಾನಗರಲ್ಲಿ ಇರ್ಬೇಕಾ, ಇಂದಿರಾನಗರ್ಗೆ ಹೋಗ್ತೀನಿ. ಕೋರ್ಮಂಗ್ಲಾಗ್ ಇರ್ಬೇಕಾ, ಕೋರ್ಮಂಗ್ಲಾಗ್ ಹೋಗ್ತೀನಿ. ಮಂಗಳೂರು ಇದ್ದಾಗ ಮಂಗಳೂರು ಮನೇಲಿ ಇರ್ತೀನಿ, ಚೆನ್ನೈಗೆ ಹೋದಾಗ ಚೆನ್ನೈ ಮನೇಲಿ ಇರ್ತೀನಿ, ಮುಂಬೈಗೆ ಹೋದಾಗ ಮುಂಬೈ ಮನೇಲಿ ಇರ್ತೀನಿ ನಾನು. ಸೊ ದಿಸ್ ಇಸ್ ಆಲ್ ಸೆಲ್ಫ್ ಆಕ್ಯುಪೈಡ್. ಇದೆಲ್ಲ ನಮ್ಮ ಮನೆನೇ ಇದು. ಸೊ ಲಾ ಮೇಕರ್ಸ್ ಆರ್ ಟೆಲಿಂಗ್, ದಿಲೀಪ್ ಜನರ ಹತ್ರ 1 ಮನೆನೂ ಇಲ್ಲ, ನೀವು 5 ಮನೆ ಇಟ್ಕೊಂಡು ತಿರುಗ್ತಿದ್ದೀರಾ. ಜನರ ಹತ್ರ 1 ಮನೆನೂ ಇಲ್ಲ, ನೀವು 5 ಮನೆ ಇಟ್ಕೊಂಡು ತಿರುಗ್ತಿದ್ದೀರಾ. ಸೊ ನಾನು ಯಾವ್ದಾದ್ರು 2 ಮನೆ ನಿಮ್ ಇಷ್ಟ. ಬೆಂಗಳೂರು ಮನೆ ಇಟ್ಕೋತೀರಾ, ಚೆನ್ನೈ ಮನೆ ಇಟ್ಕೋತೀರಾ, ಮಂಗಳೂರು ಮನೆ ಇಟ್ಕೋತೀರಾ, ಮುಂಬೈ ಮನೆ ಇಟ್ಕೋತೀರಾ, ನಿಮ್ ಇಷ್ಟ. ಅದು ಯಾವ್ದಾದ್ರು 2 ಮನೆಗೆ ನಾನು ಎಕ್ಸಂಪ್ಷನ್ ಕೊಡ್ತೀನಿ. ಓಕೆ, ಯಾವ್ದಾದ್ರು 2 ಮನೆಗೆ ನಿಮ್ಗೆ ಎಕ್ಸಂಪ್ಷನ್ ಅಂದ್ರೆ ಏನು ಸರ್? ಇದಕ್ಕೆ ನೀವು ಕಂಪ್ಯೂಟೇಷನ್ ಮಾಡೋದ್ ಬೇಡ, ಏನು ಕಂಪ್ಯೂಟೇಷನ್ ಮಾಡೋದ್ ಬೇಡ. ಇದ್ರಲ್ಲಿ ನೀವು ಇರಿ ಇಲ್ಲೇ ಇರಿ, ಯು ಕ್ಯಾನ್ ಕ್ಲೇಮ್ ಎಕ್ಸಂಪ್ಷನ್. ಬಟ್ ರಿಮೈನಿಂಗ್ ಪ್ರಾಪರ್ಟೀಸ್ ಇದೆ ಅಲ್ವಾ, ಅದನ್ನ ನಾನು ಡೀಮ್ ಟು ಬಿ ಲೆಟ್ ಔಟ್ ಅನ್ಕೋತೀನಿ. ಡೀಮ್ಡ್ ಟು ಬಿ ಲೆಟ್ ಔಟ್ ಅಂದ್ರೆ ಏನು ಸರ್? ಲೆಟ್ ಔಟ್ ಅಲ್ಲ ಅದು, ಆದ್ರೆ ನಾನು ಅಸ್ಯೂಮ್ ಮಾಡ್ಕೋತೀನಿ ದಟ್ ನೀವು ಲೆಟ್ ಔಟ್ ಮಾಡಿದ್ದೆ. ಅರೆ ಈ 3 ಮನೆಯಲ್ಲಿ ನಾನೇ ಇರೋದು, ಮುಂಬೈಗೆ ಹೋದ್ರೆ ಈ ಮನೇಲಿ ಇಡ್ತೀನಿ, ಚೆನ್ನೈಗೆ ಹೋದ್ರೆ ಈ ಮನೇಲಿ ಇಡ್ತೀನಿ. ಬಟ್ ಲಾ ಮೇಕರ್ಸ್ ಆರ್ ಟೆಲಿಂಗ್, ಕರೆಕ್ಟ್, ನೀವು ಹೇಳ್ತಿರೋದು ಕರೆಕ್ಟ್, ಬಟ್ ಬರೀ 2 ಪ್ರಾಪರ್ಟೀಸ್ಗೆ ನಾನು ಎಕ್ಸಂಪ್ಷನ್ ಕೊಡ್ತೀನಿ. ಮಿಕ್ಕಿದೆಲ್ಲ ಪ್ರಾಪರ್ಟೀಸ್ ಏನಿದೆಯೋ ಅದನ್ನ ನಾನು ಡೀಮ್ ಟು ಬಿ ಲೆಟ್ ಔಟ್ ಟ್ರೀಟ್ ಮಾಡ್ತೀನಿ. ಅಂದ್ರೆ ನೀವು ರೆಂಟ್ ಕೊಟ್ಟಿಲ್ಲ, ಅದನ್ನ ನಾನು ಅಸ್ಯೂಮ್ ಮಾಡ್ತಿದ್ದೀನಿ ದಟ್ ಯು ಹ್ಯಾವ್ ಗಿವನ್ ಇಟ್ ಆನ್ ರೆಂಟ್. ಓಕೆ ಸರ್. ಸೊ ಡೀಮ್ ಟು ಬಿ ಲೆಟ್ ಔಟ್ ಅಂದ್ರೆ ಏನು ಸರ್? ಡೀಮ್ ಟು ಬಿ ಲೆಟ್ ಔಟ್ ಅಂದ್ರೆ ಇಟ್ ಈಸ್ ಲೈಕ್ ಆಸ್ ಇಫ್ ದಟ್ ಪ್ರಾಪರ್ಟಿ ಇಸ್ ಲೆಟ್ ಔಟ್. ಸೊ ಇಫ್ ಇಟ್ ಈಸ್ ಲೆಟ್ ಔಟ್, ದಟ್ ಮೀನ್ಸ್ ವಾಟ್ ಸರ್? Taxable as per under income from other house property. It's taxable under which head? Under income from house property. Whatever provisions ಕೊಟ್ಟಿದ್ದಾರೆ ಆ provision ಪ್ರಕಾರ taxable ಆಗುತ್ತೆ. ಈ ಓಕೆ ನಾಟ್ ಓಕೆ? ನಾವು ಸರ್ ವಿ ಅಂಡರ್ಸ್ಟೂಡ್ ದಟ್ ಸೆಲ್ಫ್ ಆಕ್ಯುಪೈಡ್ ಪ್ರಾಪರ್ಟಿ, ಲೆಟ್ ಔಟ್ ಪ್ರಾಪರ್ಟಿ ಹೆಂಗೆ ಏನು ಅಂತ. ಬಟ್ ಸರ್ ನಮಗೆ ಇನ್ಕಮ್ ಫ್ರಮ್ ಹೌಸ್ ಪ್ರಾಪರ್ಟಿ ಹೆಂಗ್ ಸರ್ ಕಂಪ್ಯೂಟ್ ಮಾಡೋದು? ಹೆಂಗ್ ಸರ್ ನಾನು ಕಂಪ್ಯೂಟ್ ಮಾಡಬೇಕು? ಸರ್ ನಾನು ಏನು ರೆಂಟ್ ಬರ್ತಿದ್ಯೋ ಆ ರೆಂಟೇ ತಗೋಬೇಕಾ ನಾನು? ದಟ್ ರೆಂಟ್ ಮೈ ಇನ್ಕಮ್ ಫ್ರಮ್ ಹೌಸ್ ಪ್ರಾಪರ್ಟಿ? ಸರ್ ಒಂದು ಮನೆ ಇದೆ ಸರ್, ಆ ಮನೇನಾ ಸರ್ ನಮ್ಮ ಫಾದರ್ ಗೊತ್ತಾ ಸರ್? ನಮ್ಮ ಫಾದರು ಸಖತ್ ಕಂತ್ರಿ ಸರ್. ನಮ್ಮ ಫಾದರು ಏನ್ ಮಾಡ್ತಾರೆ ಗೊತ್ತಾ? ಅವರು ಒಂದು ಮನೆ ಇದೆ, ಆ ಮನೆಯಿಂದ ನಮಗೆ 50,000 ರೆಂಟ್ ಬರುತ್ತೆ ಸರ್ ಮಂತ್ಲಿ. ಪರ್ ಮಂತ್ 50,000 ರೆಂಟ್ ಬರುತ್ತೆ. ವರ್ಷಕ್ಕೆ ಎಷ್ಟು ಬರ್ತಿದೆ? 6 ಲಕ್ಷ ರೂಪಾಯಿ ರೆಂಟ್ ಬರ್ತಿದೆ ಸರ್. 6 ಲಕ್ಷ ರೂಪಾಯಿ ರೆಂಟ್ ಬರ್ತಿದೆ. ಆದ್ರೆ ನಮ್ಮ ಫಾದರ್ ಏನ್ ಮಾಡ್ತಾರೆ ಗೊತ್ತಾ ಸರ್? ನಮ್ಮ ಫಾದರು ಆ ಪರ್ಸನ್ ಹತ್ರ ಅವ್ನು ಕೇಳ್ತಾನೆ 10,000. ನಮ್ಮ ಫಾದರ್ ಹೇಳ್ತಾರೆ 10,000 ರುಪೀಸ್ ನೀವು ಚೆಕ್ಕಲ್ಲಿ ಕೊಡಿ, 10,000 ರುಪೀಸ್ ನಾನು ಬ್ಯಾಂಕ್ ಟ್ರಾನ್ಸ್ಫರ್ ಮಾಡಿ, ಮಿಕ್ಕಿದ್ 40,000 ಇದೆ ಅಲ್ವಾ ನನಗೆ ಕ್ಯಾಶಲ್ಲಿ ಕೊಡಿ. ಸರ್ ಇದು ನಮ್ಮ ಫಾದರ್ ತೋರ್ಸೋದೇ ಇಲ್ಲ ಸರ್. ಸರಿ, ಈ ಇನ್ಕಮ್ ಇದೆ ಅಲ್ವಾ, ನಮ್ಮ ಫಾದರ್ ತೋರ್ಸೋದೇ ಇಲ್ಲ ಸರ್, ಇದ್ರ ಮೇಲೆ ಟ್ಯಾಕ್ಸೇ ಕಟ್ಟಲ್ಲ. ನೋಡಿ ಸರ್ ನಮ್ಮ ಫಾದರ್ ಹಿಂಗಿದ್ದಾರೆ. ಸೊ ಸರ್ ನಮ್ಮ ಫಾದರು ನಮ್ಮ ಪ್ರಾಪರ್ಟಿ 50,000 ರೆಂಟ್ ಬರ್ತಾ ಇದ್ರು, ಅವ್ರು ತೋರ್ಸೋದು ಎಷ್ಟು ಸರ್? ಬರೀ 10,000 ತಿಂಗಳಿಗೆ. ದಟ್ ಮೀನ್ಸ್ ವಾಟ್ ಸರ್? 1,20,000 ಇನ್ ಎ ಇಯರ್.
ನೋಡಿ ಸರ್, ಸೊ ಸರ್ ನನ್ನ ಕ್ವಶನು, ನಾನು ಎಷ್ಟು ರೆಂಟ್ ತೋರಿಸ್ತೀನೋ ಅಷ್ಟೇ ನನ್ನ ರೆಂಟಲ್ ಇನ್ಕಮು. ವಿಲ್ ದಟ್ ಬಿ ಅಕ್ಸೆಪ್ಟೆಡ್ ಆಸ್ ಮೈ ಇನ್ಕಮ್ ಫ್ರಮ್ ಹೌಸ್ ಪ್ರಾಪರ್ಟಿ? ಈಸ್ ದಟ್ ಮೈ ಇನ್ಕಮ್ ಫ್ರಮ್ ಹೌಸ್ ಪ್ರಾಪರ್ಟಿ? ಇಲ್ಲ. ಲಾ ಮೇಕರ್ಸ್ ಏನಂತಾರಂದ್ರೆ, ನೋಡಿ ನಿಮ್ಮ ಮನೆಗೆ ಒಂದು ಆನ್ಯುವಲ್ ವ್ಯಾಲ್ಯೂ, ಗ್ರಾಸ್ ಆನ್ಯುವಲ್ ವ್ಯಾಲ್ಯೂ ಇರುತ್ತೆ. ವರ್ಷಕ್ಕೆ ಈ ಮನೆಯಿಂದ ನೀವು ಎಷ್ಟು ದುಡಿಬಹುದು ಅಂತ ಯು ಹ್ಯಾವ್ ಟು ಫೈಂಡ್. ಆ ಗ್ರಾಸ್ ಆನ್ಯುವಲ್ ವ್ಯಾಲ್ಯೂ ಎಷ್ಟು ಸರ್? ವಾಟ್ ಲಾ ಮೇಕರ್ಸ್ ಆರ್ ಟೆಲಿಂಗ್, ಲಾ ಮೇಕರ್ಸ್ ಆರ್ ಟೆಲಿಂಗ್, ನಿಮ್ಗೆ ಏನು ಆಕ್ಚುಯಲ್ ರೆಂಟ್ ಬರುತ್ತಲ್ಲ ಆ ಆಕ್ಚುಯಲ್ ರೆಂಟ್ ತಗೊಳ್ಳಿ. ನಿಮ್ಗೆ ಎಷ್ಟು ಬರ್ತಿದೆ ಅದು ನೀವು ಹೇಳಿ. 10,000 ಬರ್ತಿದ್ಯಾ 10,000 ಹೇಳಿ, 50,000 ಬರ್ತಿದ್ಯಾ 50,000 ಹೇಳಿ. ನಿಮ್ದು ಆಕ್ಚುಯಲ್ ರೆಂಟ್ ಏನಿದೆಯೋ ಅದನ್ನ ನಾನು ಕಂಪೇರ್ ಮಾಡ್ತಿದ್ದೀನಿ. ನನ್ನ ಪ್ರಕಾರ ಈ ಪ್ರಾಪರ್ಟಿಯಿಂದ ಎಷ್ಟು ಬರಬೇಕು. ನಿಮ್ದು ಆಕ್ಚುಯಲ್ ರೆಂಟ್ನ ನಾನು ಕಂಪೇರ್ ಮಾಡ್ತೀನಿ ಯಾರ ಜೊತೆ ಸರ್? ಎಕ್ಸ್ಪೆಕ್ಟೆಡ್ ರೆಂಟ್ ಜೊತೆ. ನಾನು ಆಕ್ಚುಯಲ್ ರೆಂಟ್ನ ಕಂಪೇರ್ ಮಾಡ್ತೀನಿ ಯಾರ ಜೊತೆ? ಎಕ್ಸ್ಪೆಕ್ಟೆಡ್ ರೆಂಟ್ ಜೊತೆ. ಇಂದ ಕಂಪೇರ್ ಮಾಡ್ಬಿಟ್ಟು ಇದರಲ್ಲಿ ಯಾರು ಜಾಸ್ತಿ ಇರ್ತಾರೋ ಆ ಅಮೌಂಟ್ ತಗೋತೀನಿ. ವಿಚ್ ಎವರ್ ಇಸ್ ಹೈಯರ್ ಐಲ್ ಟೇಕ್. ಐ ವಿಲ್ ಕಂಪೇರ್ ವಾಟ್ ಸರ್? ಆಕ್ಚುಯಲ್ ರೆಂಟ್ ವಿತ್ ಯುವರ್ ಎಕ್ಸ್ಪೆಕ್ಟೆಡ್ ರೆಂಟ್. ಇದರಿಂದ ಐ ವಿಲ್ ಟೇಕ್ ವಾಟ್ ಸರ್? ವಿಚ್ ಎವರ್ ಇಸ್ ಹೈಯರ್. ಈ ವಿಚ್ ಎವರ್ ಇಸ್ ಹೈಯರ್ ಇದೆ ಅಲ್ವಾ, ದಿಸ್ ಇಸ್ ಕಾಲ್ಡ್ ಆಸ್ ಯುವರ್ ಗ್ರಾಸ್ ಆನ್ಯುವಲ್ ವ್ಯಾಲ್ಯೂ. ಅಂದ್ರೆ ಈ ಮನೆಯಿಂದ ಮಿನಿಮಮ್ ಎಷ್ಟು ದುಡಿಬೇಕು ನೀವು, ಎಷ್ಟು ಆಕ್ಚುಲ್ ಆಗಿ ಬರ್ತಿದ್ಯೋ ಆರ್ ಎಷ್ಟು ಎಕ್ಸ್ಪೆಕ್ಟೇಷನ್ ಇದೆ, ನನ್ನ ಪ್ರಕಾರ ಎಷ್ಟು ಬರಬೇಕು. ಓಕೆನಾ? ಆಕ್ಚುಲಿ ನಿಮ್ಗೆ ಎಷ್ಟು ಬರ್ತಿದೆ, ನನ್ನ ಪ್ರಕಾರ ಗೋರ್ಮೆಂಟ್ ಪ್ರಕಾರ ಈ ಪ್ರಾಪರ್ಟಿಯಿಂದ ಎಷ್ಟು ಬರಬೇಕು, ಎರಡು ಕಂಪೇರ್ ಮಾಡ್ತಾರೆ. ದಟ್ ವಿಲ್ ಗಿವ್ ಯು ಯುವರ್ annual value of the property. That will give you what sir? Your gross annual value of the property. ಈ ಗ್ರಾಸ್ ಆನ್ಯುವಲ್ ವ್ಯಾಲ್ಯೂ ಇಂದ ನೀವು ಏನ್ ಮಾಡಬೇಕು ಸರ್? ಸಬ್ಟ್ರಾಕ್ಟ್ ಮಾಡಬೇಕು. ಏನ್ ಸಬ್ಟ್ರಾಕ್ಟ್ ಮಾಡ್ತೀರಾ? ಮುನ್ಸಿಪಲ್ ಟ್ಯಾಕ್ಸಸ್. ಅರೆ ಮನೆಗೆಲ್ಲ ನಾವು ಪ್ರಾಪರ್ಟಿ ಟ್ಯಾಕ್ಸು, ಮುನ್ಸಿಪಲ್ ಟ್ಯಾಕ್ಸು, CBS ಟ್ಯಾಕ್ಸು, ಏನೋ ಸೊಸೈಟಿ ಟ್ಯಾಕ್ಸ್ ಏನೇನೋ ಕಟ್ಬೇಕು ನಾವು. ಆ ಮುನ್ಸಿಪಲ್ ಟ್ಯಾಕ್ಸಸ್ ಸಬ್ಟ್ರಾಕ್ಟ್ ಮಾಡಿ. ಸೊ ಆ ಮುನ್ಸಿಪಲ್ ಟ್ಯಾಕ್ಸಸ್ ನ ಸಬ್ಟ್ರಾಕ್ಟ್ ಮಾಡಿದ್ರೆ ಇವಾಗ ಬರೋ ಅಮೌಂಟ್ ನಾವು ನೆಟ್ ಆನ್ಯುವಲ್ ವ್ಯಾಲ್ಯೂ ಅಂತ ಕರಿತೀವಿ. ಅಂದ್ರೆ ದಿಸ್ ಈಸ್ ದಿ ಮಿನಿಮಮ್ ಅಮೌಂಟ್ ವಿಚ್ ಐ ಆಮ್ ಗೋಯಿಂಗ್ ಟು ಅರ್ನ್ ಫ್ರಮ್ ದಿಸ್ ಪ್ರಾಪರ್ಟಿ. ಇದೇನು ಸರ್? ಇದು ನೆಟ್ ಆನ್ಯುವಲ್ ವ್ಯಾಲ್ಯೂ. ಇದರಿಂದ ನೀವು ಸಬ್ಟ್ರಾಕ್ಟ್ ಮಾಡಬೇಕಾಗಿರೋದು ಏನು ಸರ್? ಡಿಡಕ್ಷನ್ಸ್ ಅಂಡರ್ ಸೆಕ್ಷನ್ 24. ಸೆಕ್ಷನ್ 24 ಅಲ್ಲಿ ಎರಡು ಡಿಡಕ್ಷನ್ ಇದೆ, 24A 24B. 24A ಏನಂತೆ? ಸ್ಟ್ಯಾಂಡರ್ಡ್ ಡಿಡಕ್ಷನ್. ಅದೇನಂತೆ ಸರ್? ನಿಮ್ದು ಏನು NAV ಇದೆಯೋ ಆ NAV ಇದು ಫ್ಲಾಟ್ 30% ಇಸ್ ಅಲೋಡ್ ಆಸ್ ಸ್ಟ್ಯಾಂಡರ್ಡ್ ಡಿಡಕ್ಷನ್. ಮತ್ತೆ 24B ಏನಂತೆ ಸರ್? ನೀವು ಮನೆಗೆ ಕನ್ಸ್ಟ್ರಕ್ಷನ್ಗೆ, ಪರ್ಚೇಸ್ಗೆ, ರಿಪೇರ್ಸ್ಗೆ, ರಿನೋವೇಷನ್ಗೆ ಏನಾದರೂ ಇಂಟ್ರೆಸ್ಟ್ ತಗೊಂಡಿದ್ರೆ ಆ ಇಂಟ್ರೆಸ್ಟ್ನು ನೀವು ರೆಡ್ಯೂಸ್ ಮಾಡಿ. ಇದನ್ನೆರಡೂ ರೆಡ್ಯೂಸ್ ಮಾಡಿ. ಯಾವುದರಿಂದ ರೆಡ್ಯೂಸ್ ಮಾಡಬೇಕಿದ್ನ? ನೆಟ್ ಆನ್ಯುವಲ್ ವ್ಯಾಲ್ಯೂ ಇಂದ. ಇಫ್ ಯು ರೆಡ್ಯೂಸ್ ಬೋತ್ ಆಫ್ ದೆನ್ ಇವಾಗ ಏನು ಮಿಕ್ಕಿದೆಯೋ ಅದು ನಿಮ್ಮದು ಇನ್ಕಮ್ ಫ್ರಮ್ ಹೌಸ್ ಪ್ರಾಪರ್ಟಿ. ದಟ್ ಈಸ್ ಯುವರ್ ಇನ್ಕಮ್ ಫ್ರಮ್ ಹೌಸ್ ಪ್ರಾಪರ್ಟಿ. ನಾವು ಏನು ಸರ್ ಒನ್ಸ್ ಅಗೇನ್ ರಿಪೀಟ್ ಮಾಡ್ತೀರಾ ಸರ್? ಫಸ್ಟ್ ನೀವೇನು ಹುಡುಕಬೇಕು? ಗ್ರಾಸ್ ಆನ್ಯುವಲ್ ವ್ಯಾಲ್ಯೂ. ಗ್ರಾಸ್ ಆನ್ಯುವಲ್ ವ್ಯಾಲ್ಯೂ ಏನು? ನಿಮ್ದು ಆಕ್ಚುಯಲ್ ರೆಂಟ್ ಎಷ್ಟು ದುಡಿತೀರೋ ಅದನ್ನ ಕಂಪೇರ್ ಮಾಡಿ ಯಾರ ಜೊತೆ? ಎಕ್ಸ್ಪೆಕ್ಟೆಡ್ ರೆಂಟ್ ಜೊತೆ. ಅದರಲ್ಲಿ ಯಾರು ದೊಡ್ಡವರು ಅದನ್ನ ತಗೊಳ್ಳಿ. ಸೊ ದಟ್ ವಿಲ್ ಬಿ ಯುವರ್ ಗ್ರಾಸ್ ಆನ್ಯುವಲ್ ವ್ಯಾಲ್ಯೂ. ಅದರಿಂದ ಏನು ಸಬ್ಟ್ರಾಕ್ಟ್ ಮಾಡ್ತೀರಾ? ಮುನ್ಸಿಪಲ್ ಟ್ಯಾಕ್ಸಸ್. ಯು ವಿಲ್ ಗೆಟ್ ಯುವರ್ ನೆಟ್ ಆನ್ಯುವಲ್ ವ್ಯಾಲ್ಯೂ. ಫ್ರಮ್ ದಟ್ ಯು ಸಬ್ಟ್ರಾಕ್ಟ್ ಡಿಡಕ್ಷನ್ಸ್ ಅಂಡರ್ ಸೆಕ್ಷನ್ 24. ಯು ವಿಲ್ ಗೆಟ್ ಯುವರ್ ಇನ್ಕಮ್ ಫ್ರಮ್ ಹೌಸ್ ಪ್ರಾಪರ್ಟಿ. ಸರ್ ಒಂದ್ ನಿಮಿಷ. ಏನು ಸರ್ ಇದು ಎಕ್ಸ್ಪೆಕ್ಟೆಡ್ ರೆಂಟ್ ಅಂದ್ರೆ ಏನು ಸರ್? ಆಕ್ಚುಯಲ್ ರೆಂಟ್ ಅಂದ್ರೆ ನಂಗೆ ಅರ್ಥ ಆಯ್ತು ಸರ್, ನಾವು ಏನು ರೆಂಟ್ ತೋರಿಸ್ತೀವೋ ಅದು ನಮ್ದು ಆಕ್ಚುಯಲ್ ರೆಂಟ್. ಆದ್ರೆ ಸರ್ ಇದು ಎಕ್ಸ್ಪೆಕ್ಟೆಡ್ ರೆಂಟ್ ಅಂದ್ರೆ ಏನು? ಎಕ್ಸ್ಪೆಕ್ಟೆಡ್ ರೆಂಟ್ ಹೆಂಗ್ ಕಂಡುಹಿಡ್ತೀವಿ ಸರ್? ಲಾ ಮೇಕರ್ಸ್ ಆರ್ ಟೆಲಿಂಗ್. ನೋಡಿ, ನಿಮ್ಮ ಎಲ್ಲ ಪ್ರಾಪರ್ಟಿಗೂ ಗೋರ್ಮೆಂಟ್ ಪ್ರಕಾರ ಒಂದು ವ್ಯಾಲ್ಯೂ ಕೊಟ್ಟಿದ್ದೀವಿ ನಾವು, ಏರಿಯಾ ವೈಸು. ನಿಮ್ಗೆ ಗೊತ್ತಲ್ವಾ? ನಿಮ್ಮ ವೇರ್ ಎವರ್ ಯು ಆರ್ ಸ್ಟೇಯಿಂಗ್, ಯಾವುದೇ ಜಾಗದಲ್ಲಿ ಇದ್ರು ಯು ವಿಲ್ ಬಿ ನೋಯಿಂಗ್ ದಟ್ ಈ ಏರಿಯಾದಲ್ಲಿ ಪ್ರಾಪರ್ಟಿ ರೇಟ್ ಜಾಸ್ತಿ ಇದೆ, ಈ ಏರಿಯಾದಲ್ಲಿ ಪ್ರಾಪರ್ಟಿ ರೇಟ್ ಕಮ್ಮಿ ಇದೆ. ನಿಮ್ಗೆ ಹೆಂಗ್ ಗೊತ್ತದು? ಬಿಕಾಸ್ ಗೋರ್ಮೆಂಟ್ ಹ್ಯಾವ್ ಡಿಸೈಡೆಡ್ ದಟ್ ಈ ಏರಿಯಾದಲ್ಲಿ ದಿಸ್ ವಿಲ್ ಬಿ ದ ರೇಟ್, ಆರ್ ಬಿಕಾಸ್ ಅಲ್ಲಿ ಫೆಸಿಲಿಟೀಸ್ ಚೆನ್ನಾಗಿರುತ್ತೆ, ಆ ಥರ ಏನೋ ಇರುತ್ತೆ. ಕರೆಕ್ಟ್. ಸೊ ದಟ್ ರೇಟ್ ವಿಚ್ ಇಸ್ ದೇರ್ ದಟ್ ಈಸ್ ಕಾಲ್ಡ್ ಆಸ್ ಮುನ್ಸಿಪಲ್ ವ್ಯಾಲ್ಯೂ. ಸೊ ಗೋರ್ಮೆಂಟ್ ಪ್ರಕಾರ ಗೋರ್ಮೆಂಟ್ ವುಡ್ ಹ್ಯಾವ್ ಡಿಸೈಡೆಡ್ ದಟ್ ದಿಸ್ ಇಸ್ ದ ವ್ಯಾಲ್ಯೂ ವಿಚ್ ದಿಸ್ ಪ್ರಾಪರ್ಟಿ ಕ್ಯಾನ್ ಫೆಚ್. ಆ ಮುನ್ಸಿಪಲ್ ವ್ಯಾಲ್ಯೂನ ಕಂಪೇರ್ ಮಾಡಬೇಕು ಫೇರ್ ರೆಂಟ್. ಸರ್ ಮುನ್ಸಿಪಲ್ ವ್ಯಾಲ್ಯೂ ಅಂದ್ರೆ ಏನು ಸರ್? ಮುನ್ಸಿಪಲ್ ವ್ಯಾಲ್ಯೂ ಇಸ್ ನಥಿಂಗ್ ಬಟ್ ಯುವರ್ ವ್ಯಾಲ್ಯೂ ಆಸ್ ಪರ್ ಮುನ್ಸಿಪಲ್ ರೆಕಾರ್ಡ್ಸ್. ಫೇರ್ ರೆಂಟ್ ಅಂದ್ರೆ ಏನು ಸರ್? ಫೇರ್ ರೆಂಟ್ ಅಂದ್ರೆ ನಾರ್ಮಲಿ ಈ ಪ್ರಾಪರ್ಟಿಗೆ ಅಕ್ಕಪಕ್ಕದಲ್ಲಿ ಇದೇ ತರ ಪ್ರಾಪರ್ಟಿ ಇದ್ರೆ ಎಷ್ಟು ರೆಂಟ್ ಕೊಡ್ಬೋದು ನೀವು, ದಟ್ ಈಸ್ ಯುವರ್ ಫೇರ್ ರೆಂಟ್. ಇದನ್ನ ಇಬ್ರು ಕಂಪೇರ್ ಮಾಡಿ ಇದರಲ್ಲಿ ಏನ್ ತಗೋಬೇಕು ಸರ್? ವಿಚ್ ಎವರ್ ಇಸ್ ಹೈಯರ್. ಕಂಪೇರ್ ಏನ್ ಮಾಡಬೇಕು ಸರ್? ಮುನ್ಸಿಪಲ್ ವ್ಯಾಲ್ಯೂನ ಕಂಪೇರ್ ಮಾಡಿ ಯಾರ ಜೊತೆ? ಫೇರ್ ರೆಂಟ್ ಜೊತೆ. ಯು ಟೇಕ್ ವಾಟ್ ಸರ್? ಯು ಟೇಕ್ ವಿಚ್ ಎವರ್ ಇಸ್ ಹೈಯರ್. ಸೊ ಆ ಎರಡನ್ನೂ ಕಂಪೇರ್ ಮಾಡ್ಬಿಟ್ಟು ಏನ್ ತಗೋತೀನಿ ನಾನು? ವಿಚ್ ಎವರ್ ಇಸ್ ಹೈಯರ್. ಆ ವಿಚ್ ಎವರ್ ಇಸ್ ಹೈಯರ್ ನಾನು ಯಾರ ಜೊತೆ ಕಂಪೇರ್ ಮಾಡಬೇಕು?
ಸಮಥಿಂಗ್ ಕಾಲ್ಡ್ ಆಸ್ ಸ್ಟ್ಯಾಂಡರ್ಡ್ ರೆಂಟ್. ಅದನ್ನ ನಾನು ಕಂಪೇರ್ ಮಾಡ್ತೀನಿ ಯಾರ ಜೊತೆ ಸರ್? ಸ್ಟ್ಯಾಂಡರ್ಡ್ ರೆಂಟ್ನ. ನಾವು ನೀವು ಏನು ತಗೋಬೇಕು ಸರ್? ವಿಚ್ ಎವರ್ ಇಸ್ ಲೆಸ್. ನಾವು ಇದು ವಿಚ್ ಎವರ್ ಇಸ್ ಲೆಸ್ ತಗೋತೀರಲ್ಲ, ಅದು ವಿಚ್ ಎವರ್ ಇಸ್ ಲೆಸ್ ಇಸ್ ನಥಿಂಗ್ ಬಟ್ ಯುವರ್ ಎಕ್ಸ್ಪೆಕ್ಟೆಡ್ ರೆಂಟ್. ಅಂದ್ರೆ ನಿಮ್ಮ ಪ್ರಾಪರ್ಟಿಯಿಂದ ಅಟ್ಲೀಸ್ಟ್ ಗೋರ್ಮೆಂಟ್ ಪ್ರಕಾರ ಅಟ್ಲೀಸ್ಟ್ ಇಷ್ಟು ಬರಬೇಕು ನಿಮಗೆ. ಇದನ್ನ ಕಂಪೇರ್ ಯಾರ ಜೊತೆ ಮಾಡ್ತೀನಿ ನಾನು? ಆಕ್ಚುಯಲ್ ರೆಂಟ್ ಜೊತೆ. ಆಕ್ಚುಯಲ್ ರೆಂಟ್ ಜೊತೆ ಕಂಪೇರ್ ಮಾಡಿದ್ರೆ ಇದಲ್ಲಿ ಏನು ತಗೋಬೇಕು ನಾನು? ವಿಚ್ ಎವರ್ ಈಸ್ ಹೈಯರ್. ಅಂದ್ರೆ ನಿಮ್ಗೆ ಆಕ್ಚುಲಿ ಎಷ್ಟು ಬರ್ತಿದೆಯೋ ಗೋರ್ಮೆಂಟ್ ಪ್ರಕಾರ ಎಷ್ಟು ಬರ್ಬೋದು ಅದನ್ನೆಲ್ಲೂ ಇಬ್ರು ಕಂಪೇರ್ ಮಾಡ್ತೀನಿ. ಅದರಲ್ಲಿ ವಿಚ್ ಎವರ್ ಇಸ್ ಹೈಯರ್ ತಗೋತೀನಿ. ನಾವು ಇವಾಗ ಏನು ಬಂದಿದೆಯಲ್ಲ ಆ ವಿಚ್ ಎವರ್ ಇಸ್ ಹೈಯರ್ ಅಮೌಂಟ್ ಇರುತ್ತಲ್ಲ, ದಟ್ ಈಸ್ ಕಾಲ್ಡ್ ಆಸ್ ಯುವರ್ ಗ್ರಾಸ್ ಆನ್ಯುಯಲ್ ವ್ಯಾಲ್ಯೂ. ಈ ಗ್ರಾಸ್ ಆನ್ಯುಯಲ್ ವ್ಯಾಲ್ಯೂ ಇಂದ ಏನು ಸಬ್ಟ್ರಾಕ್ಟ್ ಮಾಡ್ತೀನಿ ನಾನು? ಮುನ್ಸಿಪಲ್ ಟ್ಯಾಕ್ಸಸ್. ಈ ಮುನ್ಸಿಪಲ್ ಟ್ಯಾಕ್ಸಸ್ ಸಬ್ಟ್ರಾಕ್ಟ್ ಮಾಡಿದ್ರೆ ಇವಾಗ ಏನು ಅಮೌಂಟ್ ಬರ್ತಲ್ಲ, ದಟ್ ಈಸ್ ಕಾಲ್ಡ್ ಆಸ್ ವಾಟ್ ಸರ್? ದಟ್ ಈಸ್ ಕಾಲ್ಡ್ ಆಸ್ ಯುವರ್ ನೆಟ್ ಆನ್ಯುಯಲ್ ವ್ಯಾಲ್ಯೂ. ನಾವು ಈ ನೆಟ್ ಆನ್ಯುಯಲ್ ವ್ಯಾಲ್ಯೂ ಇಂದ ಏನು ಸಬ್ಟ್ರಾಕ್ಟ್ ಮಾಡ್ತೀರಾ? ಡಿಡಕ್ಷನ್ಸ್ ಅಂಡರ್ ಸೆಕ್ಷನ್ 24A ಮತ್ತೆ 24B. 24A ಏನಿರೋದು ಸರ್? ಸ್ಟ್ಯಾಂಡರ್ಡ್ ಡಿಡಕ್ಷನ್. 24B ಇಂಟ್ರೆಸ್ಟ್ ಆನ್ ಲೋನ್. ಅದೆರಡು ಸಬ್ಟ್ರಾಕ್ಟ್ ಮಾಡಿ ಇವಾಗ ಏನು ಬಂದಿದೆ ಆನ್ಸರು? ಆ ಆನ್ಸರೇ ನಿಮ್ಮದು ಏನು ಸರ್? ಇನ್ಕಮ್ ಫ್ರಮ್ ಹೌಸ್ ಪ್ರಾಪರ್ಟಿ. ದಿಸ್ ಈಸ್ ಯುವರ್ ಇನ್ಕಮ್ ಫ್ರಮ್ ಹೌಸ್ ಪ್ರಾಪರ್ಟಿ. ಓ ಸ್ಟೂಡೆಂಟ್ಸ್, ಏನಾದರೂ ಲೈಫಲ್ಲಿ ಅರ್ಥ ಆಗ್ತಿದೆಯಾ? ಅಯ್ಯೋ ಆನ್ಲೈನ್ ಸ್ಟೂಡೆಂಟ್ಸ್, ಏನೋ ಮಾಡ್ತಿದ್ದೀವಿ ನಾವು, ಅದು ಏನೋ ಅರ್ಥ ಆಗ್ತಿದೆಯಾ ನಿಮಗೆ? ನಾವು ಎಕ್ಸಾಮಲ್ಲಿ ಏನೇನು ಕ್ವಶನ್ಸ್ ಕೇಳ್ಬೋದು ಸರ್? ಎಕ್ಸಾಮಲ್ಲಿ ಸಮ್ಟೈಮ್ಸ್ MCQ ಬೇಸ್ಡ್ ಕ್ವಶನ್ಸ್ ಅಲ್ಲಿ ದೇ ಕ್ಯಾನ್ ಆಸ್ಕ್ ಯು ಓನ್ಲಿ ವಾಟ್ ಈಸ್ ದ ಗ್ರಾಸ್ ಆನ್ಯುಯಲ್ ವ್ಯಾಲ್ಯೂ ಆಫ್ ಎ ಪ್ರಾಪರ್ಟಿ ಅದು ಕೇಳ್ಬೋದು. ಅಥವಾ ಎಕ್ಸಾಮಲ್ಲಿ ದೇ ಕ್ಯಾನ್ ಆಸ್ಕ್ ಯು ಕ್ವಶನ್ ಆನ್ ಫೈಂಡ್ ದಿ ಇನ್ಕಮ್ ಫ್ರಮ್ ಹೌಸ್ ಪ್ರಾಪರ್ಟಿ, ಆರ್ ಎಷ್ಟು ಇಂಟ್ರೆಸ್ಟ್ ಸಿಗುತ್ತೆ, ಎಷ್ಟು ಸ್ಟ್ಯಾಂಡರ್ಡ್ ಡಿಡಕ್ಷನ್ ಎಕ್ಸೆಟ್ರಾ ಅದು ಕೇಳ್ಬೋದು ನಿಮಗೆ. ಸೊ ದಿಸ್ ಈಸ್ ದಿ ಫಾರ್ಮ್ಯಾಟ್ ಫಾರ್ ಕಂಪ್ಯೂಟೇಷನ್ ಆಫ್ ಇನ್ಕಮ್ ಫ್ರಮ್ ಹೌಸ್ ಪ್ರಾಪರ್ಟಿ. This is the format for computation of what sir? Income from house property. Now needless to say, ಇವಾಗ ಸೆಲ್ಫ್ ಆಕ್ಯುಪೈಡ್ ಪ್ರಾಪರ್ಟಿ ಇದ್ರೆ, ಸೆಲ್ಫ್ ಆಕ್ಯುಪೈಡ್ ಪ್ರಾಪರ್ಟಿ ಅಂದ್ರೆ ಏನು? ಎ ಪ್ರಾಪರ್ಟಿ ಇನ್ ವಿಚ್ ಐ ಆಮ್ ಸ್ಟೇಯಿಂಗ್. ಕರೆಕ್ಟ್. ಸೆಲ್ಫ್ ಆಕ್ಯುಪೈಡ್ ಪ್ರಾಪರ್ಟಿ ಇದ್ರೆ ಇದೆಲ್ಲ ಬರೋದೇ ಇಲ್ಲ. ಯಾಕೆ ಬರಲ್ಲ ಸರ್? ಸೆಲ್ಫ್ ಆಕ್ಯುಪೈಡ್ ಪ್ರಾಪರ್ಟಿ ಎಕ್ಸೆಂಪ್ಟ್ ಅಲ್ವಾ? ಅಪ್ ಟು 2 ಪ್ರಾಪರ್ಟೀಸ್ ಎಕ್ಸೆಂಪ್ಟ್ ಅಲ್ವಾ? ಕಂಪ್ಯೂಟೇಷನ್ ಬರಲ್ಲ. ಆದ್ರೆ ಇಫ್ ಇಟ್ ಈಸ್ ಎ ಸೆಲ್ಫ್ ಆಕ್ಯುಪೈಡ್ ಪ್ರಾಪರ್ಟಿ, ನಿಮಗೆ ಆ ಸೆಲ್ಫ್ ಆಕ್ಯುಪೈಡ್ ಪ್ರಾಪರ್ಟಿನ ಕನ್ಸ್ಟ್ರಕ್ಟ್ ಮಾಡಕ್ಕೆ ನೀವು ಏನಾದರೂ ಇಂಟ್ರೆಸ್ಟ್ ತಗೊಂಡಿದ್ರೆ ಆ ಇಂಟ್ರೆಸ್ಟ್ ಬರ್ಬೋದು. ಸಿ ನಾರ್ಮಲಿ ಸೆಲ್ಫ್ ಆಕ್ಯುಪೈಡ್ ಪ್ರಾಪರ್ಟಿಗೆ ಈ ವ್ಯಾಲ್ಯೂಸ್ ಏನು ಬರಲ್ಲ. ಮುನ್ಸಿಪಲ್ ವ್ಯಾಲ್ಯೂ, ಫೇರ್ ಅಂಡ್ ಆಕ್ಚುಯಲ್ ರೆಂಟ್ ಏನು ಬರಲ್ಲ. ಅಂದ್ರೆ ಅದು ಇರುತ್ತೆ, ಮುನ್ಸಿಪಲ್ ವ್ಯಾಲ್ಯೂ ಆಬ್ವಿಯಸ್ಲಿ ಇರುತ್ತೆ, ಆದ್ರೆ ಕಂಪ್ಯೂಟೇಷನ್ ಮಾಡೋದು ಬೇಡ ಅಲ್ಲಪ್ಪ. ಆ ಕಂಪ್ಯೂಟೇಷನ್ ಮಾಡೋದು ಬೇಡ ಅಲ್ಲ. ಸೊ ಫಾರ್ ಸೆಲ್ಫ್ ಆಕ್ಯುಪೈಡ್ ಪ್ರಾಪರ್ಟಿ ಏನು ಬರುತ್ತೆ ಸರ್? ನಿಮ್ಗೆ ಬರೀ ಇಫ್ ಯು ಹ್ಯಾವ್ ಟೇಕನ್ ಎನಿ ಲೋನ್ ಓನ್ಲಿ ದಟ್ ಲಾಸ್ಟ್ ಪಾಯಿಂಟ್ ಇಂಟ್ರೆಸ್ಟ್ ಬರುತ್ತೆ. ಸೊ ಸೆಲ್ಫ್ ಆಕ್ಯುಪೈಡ್ ಪ್ರಾಪರ್ಟಿಗೆ ಯುವರ್ ಆನ್ಸರ್ ವಿಲ್ ಐದರ್ ಬಿ 0 or it will be negative. ಯಾಕೆ ಸರ್ ನೆಗೆಟಿವ್? ಅರೆ ಇಂಟ್ರೆಸ್ಟ್ ತಗೊಂಡಿದ್ರೆ, ಆ ಪ್ರಾಪರ್ಟಿ ಕನ್ಸ್ಟ್ರಕ್ಷನ್ಗೋಸ್ಕರ ಇಂಟ್ರೆಸ್ಟ್ ತಗೊಂಡಿದ್ರೆ ಲಾಸ್, ದಟ್ ನೆಗೆಟಿವ್ ಆನ್ಸರ್ ವಿಲ್ ಬಿ ದೇರ್. ಮತ್ತೆ ಲೆಟ್ ಔಟ್ ಪ್ರಾಪರ್ಟಿ ಇದ್ರೆ ಯು ವಿಲ್ ಹ್ಯಾವ್ ಆಲ್ ದಿ ಅಮೌಂಟ್ಸ್. ಲೆಟ್ ಔಟ್ ಪ್ರಾಪರ್ಟಿ ಅಥವಾ ಡೀಮ್ ಟು ಬಿ ಲೆಟ್ ಔಟ್ ಪ್ರಾಪರ್ಟಿ ಇದ್ರೆ ಏನಿರುತ್ತೆ ಸರ್? ಈ ಎಲ್ಲ ಅಮೌಂಟ್ಸು ಇರುತ್ತೆ. ಕ್ಯಾನ್ ಐ ಸೇ ಸರ್ ಡೀಮ್ ಟು ಬಿ ಲೆಟ್ ಔಟ್ ಪ್ರಾಪರ್ಟಿಗೆ ನಿಮಗೆ ಇದಿರಲ್ಲ, ಏನು? ಆಕ್ಚುಯಲ್ ರೆಂಟು. ವೈ ಸರ್ ಆಕ್ಚುಯಲ್ ರೆಂಟ್ ಇಲ್ಲ ಡೀಮ್ ಟು ಬಿ ಲೆಟ್ ಔಟ್ ಪ್ರಾಪರ್ಟಿಗೆ? ಅರೆ ನೀವು ಲೆಟ್ ಔಟೇ ಮಾಡಿಲ್ಲ, ನಾವು ಅಸ್ಯೂಮ್ ಮಾಡ್ತಿದ್ದೀವಿ ದಟ್ ಯು ಆರ್ ಲೆಟ್ ಔಟ್. ಕರೆಕ್ಟ್. ಮಿಕ್ಕಿದೆಲ್ಲ ಇದ್ದೇ ಇರುತ್ತೆ. ಅಂದ್ರೆ ಇದ್ದೇ ಇರತ್ತಂದ್ರೆ ಇಫ್ ಇಟ್ ಇಸ್ ದೇರ್ ಯು ಟೇಕ್, ಇಫ್ ಇಟ್ ಇಸ್ ನಾಟ್ ದೇರ್ ಇಗ್ನೋರ್ ಮಾಡಿ. ನೌ ಸರ್ ಅರ್ಥ ಆಗ್ತಾ ಇದೆ ಸರ್? ಸರ್ ನೀವು ಎಕ್ಸ್ಪೆಕ್ಟೆಡ್ ರೆಂಟು ಏನಂತ ಹೇಳಿದ್ರಿ, ಆಕ್ಚುಯಲ್ ರೆಂಟ್ ಅಂದ್ರೆ ಏನು? ಆಕ್ಚುಯಲ್ ರೆಂಟ್ ಅಂದ್ರೆ ಏನು ಸರ್? ಆಕ್ಚುಯಲ್ ರೆಂಟ್ ಅಂದ್ರೆ ಏನು? ಆಕ್ಚುಯಲ್ ರೆಂಟ್ ಮೀನ್ಸ್ ವಾಟ್ ಸರ್? ಆಕ್ಚುಯಲ್ ರೆಂಟ್ ಈಸ್ ನಥಿಂಗ್ ಬಟ್ ಯುವರ್ ರೆಂಟ್ ರಿಸೀವ್ಡ್ ಪ್ಲಸ್ ರೆಂಟ್ ರಿಸೀವೆಬಲ್ ಮೈನಸ್ ಅನ್ರಿಯಲೈಸ್ಡ್ ರೆಂಟ್. ನೀವು ಎಷ್ಟು ರೆಂಟ್ ನಿಮಗೆ ರಿಸೀವ್ ಆಗಿದೆಯೋ
ನೀವು ಪ್ರಾಪರ್ಟಿ ರೆಂಟ್ ಕೊಡ್ತೀರಲ್ಲ, ಆ ರೆಂಟ್ ಕೊಟ್ಟಿ ಪ್ರಾಪರ್ಟಿಯಿಂದ ನಿಮ್ಗೆ ಎಷ್ಟು ರೆಂಟ್ ರಿಸೀವ್ ಆಗಿದೆಯೋ ಅದು ತಗೊಳ್ಳಿ, ಅದಕ್ಕೆ ಆಡ್ ಮಾಡಿ ಏನು ರೆಂಟ್ ರಿಸೀವೇಬಲ್, ಎಷ್ಟು ರಿಸೀವ್ ಆಗ್ಬೇಕಾಗಿತ್ತು ಆದ್ರೆ ಆಗಿಲ್ಲ. ಫಾರ್ ಎಕ್ಸಾಂಪಲ್ ಒಂದು ಪ್ರಾಪರ್ಟಿನ ನಾನು 12 ಮಂತ್ಸ್ಗೆ ರೆಂಟ್ ಕೊಟ್ಟಿದ್ದೀನಿ, ಓಕೆನಾ, 12 ಮಂತ್ಸ್ಗೋಸ್ಕರ ರೆಂಟ್ ಕೊಟ್ಟಿದ್ದೀನಿ, 9 ತಿಂಗಳ ರೆಂಟ್ ಅವ್ನು ಕೊಟ್ಬಿಟ್ಟಿದ್ದಾನೆ. ಸೊ ರೆಂಟ್ ರಿಸೀವ್ಡ್ ಈಸ್ ಹೌ ಮಚ್ 9 ಮಂತ್ಸ್ ರೆಂಟ್. 3 ತಿಂಗಳ ರೆಂಟ್ ಅವ್ನು ಕೊಟ್ಟಿಲ್ಲ, ಸೊ ದಿಸ್ ಈಸ್ ಮೈ ರೆಂಟ್ ರಿಸೀವೇಬಲ್, ಓಕೆನಾ. ನಾವು ಅದರಿಂದ ಏನ್ ಸಬ್ಟ್ರಾಕ್ಟ್ ಮಾಡಬೇಕು, ಅನ್ರಿಯಲೈಸ್ ರೆಂಟ್. ವಾಟ್ ಈಸ್ ದಿಸ್ ಅನ್ರಿಯಲೈಸ್ ರೆಂಟ್ ಸರ್? ಸರ್ ರೆಂಟ್ ರಿಸೀವ್ಡ್ ಅಂದ್ರೆ ಗೊತ್ತಾಯ್ತು ನನಗೆ. ಸರ್ ರೆಂಟ್ ರಿಸೀವ್ಡ್ ಮೀನ್ಸ್ ನನ್ಗೆ ಎಷ್ಟು ಬಂತು, ರೆಂಟ್ ರಿಸೀವಬಲ್ ಎಷ್ಟು ಬರಬೇಕು ಆದ್ರೆ ಬಂದಿಲ್ಲ, ಎಷ್ಟು ಬರಬೇಕು ಆದ್ರೆ ಬಂದಿಲ್ಲ. ವಾಟ್ ಈಸ್ ದಿಸ್ ಅನ್ರಿಯಲೈಸ್ ರೆಂಟ್ ಸರ್? ಅನ್ರಿಯಲೈಸ್ ರೆಂಟ್ ಇಸ್ ನಥಿಂಗ್ ಬಟ್ ಆ ಪರ್ಸನ್, ನೀವು ಯಾರು ಬಾಡಿಗೆ ಕೊಟ್ಟಿರ್ತಿರೋ ಮನೇನ, ದಟ್ ಪರ್ಸನ್ ಹ್ಯಾಸ್ ಸ್ಟೇಡ್ ಇನ್ ದ ಪ್ರಾಪರ್ಟಿ, he has stayed in the property, he is supposed to pay the rent, correct, but he has never paid. Unrealized rent ಅಂದ್ರೆ ಏನು ಸರ್? ಆ ರೆಂಟ್ ನಮಗೆ ರಿಯಲೈಸೇ ಆಗಿಲ್ಲ, ಕೊಡಬೇಕು, ಆ ಮನುಷ್ಯ ನಮಗೆ ರೆಂಟ್ ಕೊಡಬೇಕು. ಆ ರೆಂಟ್ ಅಲ್ಲಿ ಸೇ ಫಾರ್ ಎಕ್ಸಾಂಪಲ್ ಈ ಕ್ವಶನ್ ಅಲ್ಲಿ ರೆಂಟ್ ರಿಸೀವಬಲ್ ಎಷ್ಟು, 3 ತಿಂಗಳು ರೆಂಟ್ ಬಂದಿಲ್ಲ ತಾನೆ, ಅದಲ್ಲಿ 2 ತಿಂಗಳು ರೆಂಟ್ ಅವನು 2-3 ತಿಂಗಳು ಆದ್ಮೇಲೆ ಕೊಟ್ಟ. ಆಫ್ಟರ್ 5-6 ಮಂತ್ಸ್ he has given 2 months rent, ಬಟ್ 1 month ರೆಂಟ್ ಇದೆ ಅಲ್ಲ, ಔಟ್ ಆಫ್ ದ 3 months ರೆಂಟ್ 1 month ರೆಂಟ್ ಕೊಳ್ಳೇ ಇಲ್ಲ ಅವನು. ಆ 1 month rent which he is never going to pay me, that is called as what sir? Unrealized rent. Okay na? Unrealized rent. Now what lawmakers are telling? Lawmakers are telling that ಈ unrealized rent na ನೀವು ಸಬ್ಟ್ರಾಕ್ಟ್ ಹಂಗ್ ಮಾಡಕ್ ಆಗಲ್ಲ. ಈ unrealized rent na ನೀವು ಸಬ್ಟ್ರಾಕ್ಟ್ ಮಾಡ್ಬೇಕಂದ್ರೆ 4 conditions ಇದೆ. If you want to subtract this unrealized rent, there are totally 4 conditions. You have to satisfy these 4 conditions. ಈ 4 ಕಂಡೀಷನ್ಸ್ ಎಲ್ಲಿ ಕೊಟ್ಟಿದ್ದಾರೆ? ರೂಲ್ ನಂಬರ್ 4 ಅಲ್ಲಿ. ಈ 4 ಕಂಡೀಷನ್ಸ್ ಎಲ್ಲಿ ಕೊಟ್ಟಿದ್ದಾರೆ ಸರ್? ರೂಲ್ ನಂಬರ್ 4 ಅಲ್ಲಿ ಕೊಟ್ಟಿದ್ದಾರೆ. ವಾಟ್ ಆರ್ ದಿಸ್ 4 ಕಂಡೀಷನ್ಸ್ ಆರ್? ದಿಸ್ 4 ಕಂಡೀಷನ್ಸ್ ಆರ್ ದಟ್ ಟೆನೆನ್ಸಿ ಶುಡ್ ಬಿ ಬೋನಫೈಡ್. ಕಂಡೀಷನ್ ನಂಬರ್ 1, ನೀವು ರೆಂಟ್ ಕೊಟ್ಟಿದ್ರ ಪ್ರಾಪರ್ಟಿ, ಆ ಟೆನೆನ್ಸಿ ನಿಮ್ದು ಅಗ್ರಿಮೆಂಟ್ ಇರುತ್ತಲ್ಲ, ದಟ್ ಶುಡ್ ಬಿ ಜೆನ್ಯೂನ್ಲಿ ನೀವು ರೆಂಟ್ ಕೊಟ್ಟಿರ್ಬೇಕು. ಸುಮ್ಮನೆ ನಾನು ರೆಂಟ್ ಕೊಟ್ಟಿದ್ದೆ, ರೆಂಟ್ ಕೊಟ್ಟಿಲ್ಲ ಅಂತ ಆಟಾಡಂಗಿಲ್ಲ ನೀವು. ದೆನ್ ಟೆನೆನ್ಸಿ ಶುಡ್ ಬಿ ಬೋನಫೈಡ್. ದೆನ್ ದ ಟೆನೆಂಟ್ ಶುಡ್ ಹ್ಯಾವ್ ವೆಕೇಟೆಡ್ ದ ಪ್ರಾಪರ್ಟಿ. ಸೆಕೆಂಡ್ ಕಂಡೀಷನ್ ಏನು ಸರ್? ನೀವು ಯಾರಿಗೆ ಆ ಪ್ರಾಪರ್ಟಿನ ರೆಂಟ್ ಕೊಟ್ಟಿದ್ದೀರೋ ಆ ಮನುಷ್ಯ ಆ ಪ್ರಾಪರ್ಟಿ ಬಿಟ್ಟು ಹೋಗ್ಬೇಕು. ದ ಟೆನೆಂಟ್ ಶುಡ್ ಹ್ಯಾವ್ ವೆಕೇಟೆಡ್ ದ ಪ್ರಾಪರ್ಟಿ. ದೆನ್ ವಾಟ್ ಸರ್? ದ ಟೆನೆಂಟ್ ಶುಡ್ ಹ್ಯಾವ್ ನಾಟ್ ಆಕ್ಯುಪೈಡ್ ಎನಿ ಅದರ್ ಪ್ರಾಪರ್ಟಿ ಆಫ್ ದ ಸೇಮ್ ಅಸೆಸಿ. ಓಹೋ, ಆ ಮನೆ ಬಿಟ್ಟು ನಿಮ್ದೇ ಬೇರೆ ಮನೇಲಿ ಹೋಗಿಟ್ಟಿದ್ದಾನೆ ಆ ಟೆನೆಂಟ್ ಫಸ್ಟ್ ಆಫ್ ಆಲ್ ಆ ತರಕಾರಿ ಅವನು ರೆಂಟ್ ಕೊಟ್ಟಿಲ್ಲ, ಆ ತರಕಾರಿ ರೆಂಟ್ ಕೊಟ್ಟಿಲ್ಲ ಆದ್ರೂ ನೀವೇ ನಿಮ್ ಬೇರೆ ಮನೆಯಲ್ಲಿ ಅವನ್ನ ರೆಂಟ್ ಕೊಟ್ಟಿದ್ದೀರಾ. So that is also, that should not be there. So tenancy should be bona fide. The tenant should have vacated the property. Tenant should have not occupied any other property of the same assessee. And condition number 3 ಏನು sir? Condition number 4, sorry. You should have taken reasonable steps. You should have taken reasonable steps to recover the unrealized rent. ಅಂದ್ರೆ ನೀವು ಏನೋ ಸ್ವಲ್ಪ reasonable steps, ಅಂದ್ರೆ ಪೊಲೀಸ್ ಕಂಪ್ಲೇಂಟ್ ಆಗಿರ್ಲಿ ಅಥವಾ ಒಂದು ನೋಟಿಸ್ ಆಗಿರ್ಲಿ ಅದು ಕೊಟ್ಟಿರಬೇಕು ಟು ರಿಕವರ್ ದಿಸ್ ಅನ್ರಿಯಲೈಸ್ ರೆಂಟ್. ಈ 4 ಕಂಡೀಷನ್ಸ್ ಸ್ಯಾಟಿಸ್ಫೈ ಆದ್ರೆ ಮಾತ್ರ ಅನ್ರಿಯಲೈಸ್ ರೆಂಟ್ ನ ನೀವು ಸಬ್ಟ್ರಾಕ್ಟ್ ಮಾಡಬಹುದು. ಓಕೆನಾ ಸ್ಟೂಡೆಂಟ್ಸ್? ನೌ ಅದ್ ಬಿಟ್ಟು ವಿ ಹ್ಯಾವ್ ಡಿಡಕ್ಷನ್ಸ್. Now I am discussing all the concepts first. Deductions under 24, ಎರಡು ಟೈಪ್ ಆಫ್ ಡಿಡಕ್ಷನ್ಸ್ ಇದೆ. ವಾಟ್ ಆರ್ ದಿಸ್ 2 ಟೈಪ್ಸ್ ಆಫ್ ಡಿಡಕ್ಷನ್ಸ್? ಒಂದು ಸ್ಟ್ಯಾಂಡರ್ಡ್ ಡಿಡಕ್ಷನ್ 24A ಅಲ್ಲಿ, ದೆನ್ ವಿ ಹ್ಯಾವ್ ಇಂಟ್ರೆಸ್ಟ್ ಡಿಡಕ್ಷನ್. Interest deduction is under 24B. Sir, standard deduction ಎಷ್ಟು ಸರ್? Standard deduction flat. ಎಷ್ಟು ಫ್ಲಾಟ್? ಫ್ಲಾಟ್ 30% ಆನ್ NAV. ನಿಮ್ದು ನೆಟ್ ಆನ್ಯುವಲ್ ವ್ಯಾಲ್ಯೂ ಎಷ್ಟು ಬರುತ್ತೋ ಅದರದ್ದು ಫ್ಲಾಟ್ 30%. ಫ್ಲಾಟ್ 30% ಈಸ್ ಯುವರ್ ಸ್ಟ್ಯಾಂಡರ್ಡ್ deduction. ಇಂಟ್ರೆಸ್ಟ್ ಆನ್ ಲೋನ್. ನಾವು ಇಂಟ್ರೆಸ್ಟ್ ಆನ್ ಯಾವುದಕ್ಕೆ ಸರ್? ಇಂಟ್ರೆಸ್ಟ್ ಆನ್ ಲೋನ್. ನಾವು ನೀವು ಹೌಸ್ ಪ್ರಾಪರ್ಟಿಗೋಸ್ಕರ ಲೋನ್ ತಗೊಂಡಿದ್ರೆ ಹೌಸ್ ಪ್ರಾಪರ್ಟಿಗೋಸ್ಕರ ಲೋನ್ ತಗೊಂಡಿದ್ರೆ, ಲೋನ್ ಯಾವುದಕ್ಕೋಸ್ಕರ ಸರ್? ಹೌಸ್ ಪ್ರಾಪರ್ಟಿ ಐದರ್ ಕನ್ಸ್ಟ್ರಕ್ಷನ್ಗೋಸ್ಕರ, ಪರ್ಚೇಸ್ಗೋಸ್ಕರ, ರಿಪೇರ್ಸ್ಗೋಸ್ಕರ ಆರ್ ರಿನೋವೇಷನ್ಗೋಸ್ಕರ. ಫಾರ್ ದಿಸ್ 4 ರೀಸನ್ಸ್, ಕನ್ಸ್ಟ್ರಕ್ಷನ್, ಪರ್ಚೇಸ್, ರಿಪೇರ್ಸ್ ಆರ್ ರಿನೋವೇಷನ್, ಫಾರ್ ದಿಸ್ 4 ರೀಸನ್ಸ್ ನೀವು ಲೋನ್ ತಗೊಂಡಿದ್ರೆ ಆ ಲೋನ್ ಯು ಕ್ಯಾನ್ ಟೇಕ್ ಫ್ರಮ್ ಎನಿ ಪರ್ಸನ್. ಸರ್ ಬ್ಯಾಂಕ್ ಇಂದಾನೆ ತಗೋಬೇಕಾ? ಇಲ್ಲ ಸರ್, ನಮ್ಮ ಪಕ್ಕದ ಮನೆ ಆಂಟಿ ನನ್ ಕಂಡ್ರೆ ತುಂಬಾ ಇಷ್ಟ, ಅವ್ರಿಗೆ ನನ್ ಲೋನ್ ಕೊಟ್ಟಿದ್ದಾರೆ ಸರ್ ಅವರು, ಸೊ ಅವರಿಂದ ತಗೋಬಹುದಾ? ಎಸ್ ಸರ್, ಅವ್ರಿಗೆ ಇಂಟ್ರೆಸ್ಟ್ ಕೊಡ್ತಿದ್ದೀನಿ, ಕೊಡಿ ನೀವು ಅವ್ರಿಗೆ ಇಂಟ್ರೆಸ್ಟ್ ಕೊಡಿ, ಅವ್ರು ನಿಮ್ಗೆ ಇಂಟ್ರೆಸ್ಟ್ ಕೊಡ್ತಿದ್ದಾರೆ. ಇನ್ ದಟ್ ಕೇಸ್ ಆಲ್ಸೋ that is allowed. So it does not matter from whom you are taking the loan. Whom you have taken the loan, it does not matter. Loan should be for 4 reasons: construction, purchase, repairs or renovation of the house property. Then interest, whatever you are paying, will be allowed as deduction.
ನಾವು ಪ್ಲೀಸ್ ನೋಟ್. ನಾವು ಇಲ್ಲಿ ಒಂದು ಇಂಪಾರ್ಟೆಂಟ್ ಪಾಯಿಂಟ್ ಇದೆ, ಇಂಟ್ರೆಸ್ಟ್ ಬಗ್ಗೆ ಒಂದು ಇಂಪಾರ್ಟೆಂಟ್ ಪಾಯಿಂಟ್ ಇದೆ. ಇಂಟ್ರೆಸ್ಟ್ ಆನ್ ಲೋನ್ ಸ್ವಲ್ಪ ಇಂಪಾರ್ಟೆಂಟ್, 2 ನಿಮಿಷ ಕಾನ್ಸಂಟ್ರೇಟ್ ಮಾಡಿ. ನಾವು ಲೋನು, ನೀವು ಪ್ರಾಪರ್ಟಿ 2 ಟೈಪ್ ಇರುತ್ತೆ, ಕರೆಕ್ಟ್ ಅಲ್ಲ? ಲೆಟ್ ಔಟ್ ಪ್ರಾಪರ್ಟಿ, ಸೆಲ್ಫ್ ಆಕ್ಯುಪೈಡ್ ಪ್ರಾಪರ್ಟಿ. ಮತ್ತೆ ಡೀಮ್ ಟು ಬಿ ಲೆಟ್ ಔಟ್ ಆಲ್ಸೋ ವಿಲ್ ಬಿ ಟ್ರೀಟೆಡ್ ಆಸ್ ಲೆಟ್ ಔಟ್ ಓನ್ಲಿ, ಕರೆಕ್ಟ್? ಸೊ ದೀಸ್ ಆರ್ ದ 2 ಟೈಪ್ಸ್ ಆಫ್ ಪ್ರಾಪರ್ಟೀಸ್ ವಿಚ್ ಐ ಮೇ ಹ್ಯಾವ್. ನಾವು ನಿಮಗೆ ಲೆಟ್ ಔಟ್ ಪ್ರಾಪರ್ಟಿ ಇದ್ರೆ, ಆ ಲೆಟ್ ಔಟ್ ಪ್ರಾಪರ್ಟಿಗೆ ನೀವು ಲೋನ್ ತಗೊಂಡಿದ್ರೆ, ನೀವು ಅಂದ್ರೆ ಒಂದು ಪ್ರಾಪರ್ಟಿ ಬಾಡಿಗೆಗೆ ಬಿಟ್ಟಿದ್ದೀರಾ, ಆ ಬಾಡಿಗೆ ಬಿಟ್ಟಿರೋ ಪ್ರಾಪರ್ಟಿಗೆ ನೀವೇನಾದ್ರೂ ಲೋನ್ ತಗೊಂಡಿದ್ರೆ ಎಷ್ಟೇ ಅಮೌಂಟ್ ಆಗಿದ್ರು ದಟ್ ಈಸ್ ಫುಲ್ಲಿ ಅಲೋಡ್. ಮೀನಿಂಗ್ ಎನಿ ಅಮೌಂಟ್ ಆಫ್ ಇಂಟ್ರೆಸ್ಟ್ ಈಸ್ ಅಲೌಡ್ ಆಸ್ ರಿಡಕ್ಷನ್. ಅದು ಎಷ್ಟು ಅಂತ ನೋಡಲ್ಲ ನಾನು, 1 ರೂಪಾಯಿ, 10 ರೂಪಾಯಿ, 10 ಲಕ್ಷ, 50 ಲಕ್ಷ, ಐ ಡೋಂಟ್ ಕೇರ್. ಎನಿ ಅಮೌಂಟ್ ಆಫ್ ಇಂಟ್ರೆಸ್ಟ್ is allowed as deduction if it is what type of property, if it is a let out property or deemed to be let out property. ಆದ್ರೆ if that property is a self occupied property, sir self occupied property ಅಂದ್ರೆ ಏನು? ಅರೆ ಪ್ರಾಪರ್ಟಿ ವೇರ್ ಯು ಆರ್ ಸ್ಟೇಯಿಂಗ್ ಇನ್ ದಟ್ ಪ್ರಾಪರ್ಟಿ, ದೆನ್ ಅದಕ್ಕೆ ಲಿಮಿಟ್ ಇದೆ. ಸೆಲ್ಫ್ ಆಕ್ಯುಪೈಡ್ ಪ್ರಾಪರ್ಟಿಗೆ ಲಾ ಮೇಕರ್ಸ್ ಆರ್ ಟೆಲಿಂಗ್, ಅಯ್ಯೋ ನೀವು 50 ಲಕ್ಷ ಇಂಟ್ರೆಸ್ಟ್ ಕೊಟ್ಟರೆ ಅದೆಲ್ಲ ಬಿಟ್ಕೊಂಡು ಹೋದ್ರೆ ನಿಮ್ಗೆ ಹೌಸ್ ಪ್ರಾಪರ್ಟಿ ಲಾಸ್ ಆಗುತ್ತೆ. ಸೊ ದೇರ್ ಇಸ್ ಎ ಲಿಮಿಟ್ ಫಾರ್ ಸೆಲ್ಫ್ ಆಕ್ಯುಪೈಡ್ ಪ್ರಾಪರ್ಟಿ. ಎಷ್ಟು ಇಂಟ್ರೆಸ್ಟ್ ಕೊಡ್ತಾರೆ ಸರ್ ಸೆಲ್ಫ್ ಆಕ್ಯುಪೈಡ್ ಪ್ರಾಪರ್ಟಿ? ನಾರ್ಮಲ್ ಕೇಸಸ್ ಅಲ್ಲಿ ನಾರ್ಮಲಿ ಎಷ್ಟು ಕೊಡ್ತಾರೆ ಸರ್? ನಾರ್ಮಲಿ ಅವ್ರು ಕೊಡೋದು ಇಂಟ್ರೆಸ್ಟ್ ಡಿಡಕ್ಷನ್ ಎಷ್ಟು ಸರ್? 30,000. ಸೊ ಇವಾಗ ಇಲ್ಲಿ ಕಂಪ್ಯೂಟೇಷನ್ ಮಾಡ್ತಿದೀವಿ ನೋಡಿ, ಇಲ್ಲಿ ಕಂಪ್ಯೂಟೇಷನ್ ಮಾಡಿದಾಗ ಇವಾಗ ಸೆಲ್ಫ್ ಆಕ್ಯುಪೈಡ್ ಪ್ರಾಪರ್ಟಿ ಆದ್ರೆ ನಾವು ಇಂಟ್ರೆಸ್ಟ್ ಸಬ್ಟ್ರಾಕ್ಟ್ ಮಾಡ್ತೀವಿ ತಾನೆ. ಈ ಇಂಟ್ರೆಸ್ಟ್ ನಾರ್ಮಲಿ ಎಷ್ಟು ಸಬ್ಟ್ರಾಕ್ಟ್ ಮಾಡ್ಬೋದು? ನಾವು 30,000 ಸಬ್ಟ್ರಾಕ್ಟ್ ಮಾಡ್ಬೋದು. ಆದರೆ ಸಮ್ ಸ್ಪೆಷಲ್ ಸರ್ಕಮ್ಸ್ಟೆನ್ಸಸ್ ಅಲ್ಲಿ, ಸ್ಪೆಷಲ್ ಕೇಸಸ್ ಅಲ್ಲಿ ನೀವು ಈ ಇಂಟ್ರೆಸ್ಟ್ ಎಷ್ಟು ಸಬ್ಟ್ರಾಕ್ಟ್ ಮಾಡ್ಬೋದು ಸರ್? 2 ಲಕ್ಷ ಸಬ್ಟ್ರಾಕ್ಟ್. ಎಷ್ಟು ಇಂಟ್ರೆಸ್ಟ್ ಸಬ್ಟ್ರಾಕ್ಟ್ ಮಾಡ್ಬೋದು? 2 lakh rupees interest you can subtract. Sir 2 lakh rupees I can subtract in what circumstances? Special circumstances. Sir ಯಾವಾಗ ಸರ್ 2 lakh rupees subtract ಮಾಡ್ಬೋದು? If you have taken loan is taken on or after 1/4/1999. ನೀವು ಲೋನ್ ಯಾವಾಗ ತಗೊಂಡಿದ್ದೀರಾ? ಲೋನ್ ಇಸ್ ಟೇಕನ್ ಆನ್ ಆರ್ ಆಫ್ಟರ್ 1/4/1999, ಕೇಸ್ ನಂಬರ್ 1. ಓಕೆ, ಕಂಡೀಷನ್ ಇದು, ಕಂಡೀಷನ್ ಸ್ಯಾಟಿಸ್ಫೈ ಆದ್ರೆ ನಮ್ಗೆ ಎಷ್ಟು ಸಿಗುತ್ತೆ? 2 ಲಕ್ಷ ಡಿಡಕ್ಷನ್ ಸಿಗುತ್ತೆ. ಲೋನ್ ಇಸ್ ಟೇಕನ್ ಆನ್ ಆರ್ ಆಫ್ಟರ್ 1/4/1999 ಅಂಡ್ ಲೋನ್ ಇಸ್ ಟೇಕನ್ ಫಾರ್ ಕನ್ಸ್ಟ್ರಕ್ಷನ್ ಆರ್ ಪರ್ಚೇಸ್. ಆ ಹೌಸ್ ಪ್ರಾಪರ್ಟಿ ಕನ್ಸ್ಟ್ರಕ್ಷನ್ಗೋಸ್ಕರ ಆರ್ ದ ಹೌಸ್ ಪ್ರಾಪರ್ಟಿ ಪರ್ಚೇಸ್ಗೋಸ್ಕರ ನೀವು ಲೋನ್ ತಗೊಂಡಿದ್ದೀರಾ. ಮತ್ತೆ ಒನ್ ಮೋರ್ ಕಂಡೀಷನ್ ಇದೆ. ಸೊ ಲೋನ್ ನೀವು ಪರ್ಚೇಸ್ ಅಥವಾ ಕನ್ಸ್ಟ್ರಕ್ಷನ್ ತಗೊಂಡಿದ್ರೆ ಎಷ್ಟು ಸಿಗುತ್ತೆ? 2 ಲಕ್ಷ ಸಿಗುತ್ತೆ. ಲೋನ್ ಶುಡ್ ಬಿ ಟೇಕನ್ ಆಫ್ಟರ್ 1/4/1999. ಸರ್ ನಾನು ರಿಪೇರ್ಸ್ಗೋಸ್ಕರ ಲೋನ್ ತಗೊಂಡಿದ್ರೆ, ರಿನೋವೇಷನ್ಗೋಸ್ಕರ ತಗೊಂಡಿದ್ರೆ 30,000. ಸರ್ ಇಫ್ ಐ ಹ್ಯಾವ್ ಟೇಕನ್ ಲೋನ್ ಬಿಫೋರ್ 1/4/1999, 30,000. ಓಕೆ, ಒಂದು ಕ್ವಶನ್ ಇದೆ, ವೆರಿ ಗುಡ್ ಕ್ವಶನ್ ಇದೆ ಬುಕ್ಕಲ್ಲಿ. then what sir? Then if you have taken loan for construction alva, a construction should be completed within 5 years from the end of the previous year in which loan was taken. ನೀವು ಕನ್ಸ್ಟ್ರಕ್ಷನ್ ಗೋಸ್ಕರ ಲೋನ್ ತಗೊಂಡಿದ್ರೆ ಆ ಕನ್ಸ್ಟ್ರಕ್ಷನ್ ಎಷ್ಟು ವರ್ಷದಲ್ಲಿ ಕಂಪ್ಲೀಟ್ ಆಗಬೇಕು ಸರ್? 5 ವರ್ಷದಲ್ಲಿ ಕಂಪ್ಲೀಟ್ ಆಗಬೇಕು. ಓಕೆ ಸ್ಟೂಡೆಂಟ್ಸ್, ಸ್ಟೂಡೆಂಟ್ಸ್ ವಿಡಿಯೋ ಕ್ಯಾಪ್ಚರ್ ಅಲ್ಲ, ಐಪ್ಯಾಡ್ ಡಿಸ್ಪ್ಲೇ. ಒಂಥರ ಓಕೆ ಸರ್, ಐ ಹೋಪ್ ದಿಸ್ ಇಸ್ ಆಲ್ಸೋ ಕ್ಲಿಯರ್ ಟು ಯು ಆಲ್. ನೌ ಒಂದು ಕ್ವಶನ್ ತಗೊಳ್ಳೋಣ, ಸೊ ದಟ್ ದಿಸ್ ಬೇಸಿಕ್ ಕಾನ್ಸೆಪ್ಟ್ ಅರ್ಥ ಆಯ್ತಾ ಇಲ್ವೋ ಅಂತ ನೋಡೋಣ. ಹೌಸ್ ಪ್ರಾಪರ್ಟಿ ಕ್ಯಾನ್ ಬಿ ಆಫ್ 2 types. ದಿಸ್ ಮೆಟೀರಿಯಲ್ ನೀವು ನೋಡಿ ಆರಾಮಾಗಿ ಯಾವಾಗ ಟೈಮ್ ಸಿಗುತ್ತೋ ಅವಾಗ ನೋಡಿ. ಹೌಸ್ ಪ್ರಾಪರ್ಟಿ ಕ್ಯಾನ್ ಬಿ ಆಫ್ ಹೌ ಮೆನಿ ಟೈಮ್ಸ್ ಸರ್? 2 types. ಲೆಟ್ ಔಟ್ ಪ್ರಾಪರ್ಟಿ, ಸೆಲ್ಫ್ ಆಕ್ಯುಪೈಡ್ ಪ್ರಾಪರ್ಟಿ, ರೆಸಿಡೆನ್ಸು, ಬಿಸ್ನೆಸ್ ಆಗಿದ್ರೆ ಇಗ್ನೋರು, ಡೀಮ್ ಟು ಬಿ ಲೆಟ್ ಔಟ್, ಏನೇನೋ ಸ್ಟೋರಿ ನೋಡಿದ್ದೀವಿ. ಆಮೇಲೆ ಹೌ ಟು ಕಂಪ್ಯೂಟ್ ಇನ್ಕಮ್ ಫ್ರಮ್ ಹೌಸ್ ಪ್ರಾಪರ್ಟಿ ನೋಡಿದ್ದೀವಿ. ದೆನ್ ಲೆಟ್ ಅಸ್ ಟೇಕ್ ಒನ್ ಕ್ವಶನ್. ನೋಡಿ, ಇದು ಫಾರ್ಮ್ಯಾಟ್. ಹೌಸ್ ಪ್ರಾಪರ್ಟಿ ಇನ್ಕಮ್ಗೋಸ್ಕರ ಫಾರ್ಮ್ಯಾಟ್ ಏನು ಸರ್? ಫಸ್ಟ್ ಯು ಶುಡ್ ರೈಟ್. ಕಂಪ್ಯೂಟೇಷನ್ ಮಾಡಿದಾಗ ಏನು ಬರೀಬೇಕು ನೀವು? ಫಸ್ಟ್ ನೇಮ್ ಆಫ್ ದಿ ಎಸ್ ಎಸ್, ನೇಮ್ ಬರೆದ್ರಾ? ಪ್ರೀವಿಯಸ್ ಇಯರ್ ಅಸೆಸ್ಮೆಂಟ್, ಇದು ಕಂಪಲ್ಸರಿ. ಆಮೇಲೆ ಏನು ಮಾಡ್ತಿದ್ದೀರಾ? ಕಂಪ್ಯೂಟೇಷನ್ ಆಫ್ ಇನ್ಕಮ್ ಫ್ರಮ್ ಹೌಸ್ ಪ್ರಾಪರ್ಟಿ, ಪರ್ಟಿಕ್ಯುಲರ್ಸ್, ದೆನ್ ಸೆಲ್ಫ್ ಆಕ್ಯುಪೈಡ್ ಲೆಟ್ ಔಟ್ ನೋಡಿ, ಆರ್ ಡೀಮ್ ಟು ಬಿ ಲೆಟ್ ಔಟ್. ಡೀಮ್ ಟು ಬಿ ಲೆಟ್ ಔಟ್ ಯಾವಾಗ ಆಗುತ್ತೆ? ಇಫ್ ಮೋರ್ ದೆನ್ 2 ಸೆಲ್ಫ್ ಆಕ್ಯುಪೈಡ್ ಪ್ರಾಪರ್ಟಿ ಆಗುತ್ತೆ.
ನಾವು ಸೆಲ್ಫ್ ಆಕ್ಯುಪೈಡ್ ಪ್ರಾಪರ್ಟಿಗೆ ನೋಡಿ ನೆಟ್ ಆನ್ಯುವಲ್ ವ್ಯಾಲ್ಯೂ ವರೆಗೂ 0 ಇರುತ್ತೆ. ಪ್ಲೀಸ್ ನೋಟ್ one exam ali they had asked a question, what is the net annual value of a self occupied property? Net annual value of a self occupied property will always be 0. are xx ಅಂದ್ರೆ ಏನು ಸರ್? xx ಅಂದ್ರೆ ಅಮೌಂಟ್ ಇದೆ, ಡ್ಯಾಶ್ ಅಂದ್ರೆ ಅಮೌಂಟ್ ಇಲ್ಲ, ಆಯ್ತಾ? ಸೊ ಸೆಲ್ಫ್ ಆಕ್ಯುಪೈಡ್ ಪ್ರಾಪರ್ಟಿಯಲ್ಲಿ ಓನ್ಲಿ ಒನ್ ಸಬ್ಟ್ರಾಕ್ಷನ್ ವಿಚ್ ಯು ಕ್ಯಾನ್ ಮೇಕ್ ಇಸ್ ಇಂಟ್ರೆಸ್ಟ್. ಲೆಟ್ ಔಟ್ಗೆ ಎಲ್ಲ ಇರುತ್ತೆ, ಡೀಮ್ ಟು ಬಿ ಲೆಟ್ ಔಟ್ಗೆ ಆಕ್ಚುಯಲ್ ರೆಂಟ್ ಇರಲ್ಲ, ಮಿಕ್ಕಿದೆಲ್ಲ ಇರುತ್ತೆ. ದೆನ್ ಈ ಕ್ವಶನ್ ತಗೊಳ್ಳಿ, ಈ ಕ್ವಶನ್ ತಗೊಂಡು ಇದಕ್ಕೆ ಆನ್ಸರ್ ಹೇಳಿ. ನನಗೆ ಫಾಸ್ಟ್ ಹೇಳ್ಬೇಕು ನೀವೆಲ್ಲ, ಟೈಮ್ ಅಂತ ಇಲ್ವೇ ಇಲ್ಲ ನಂತರ. ಐ ವಿಲ್ ಗಿವ್ ಓನ್ಲಿ 2 minutes ಟು ಯು. 2 minutes ಅಲ್ಲಿ ಆನ್ಸರ್ ಹೇಳ್ಬೇಕು, ಪಟ 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 ಅಂತ ಮಾಡ್ಬೇಕು. ಒಂದು ಒಳ್ಳೆ ಕ್ವಶನ್ ತಗೋತೀನಿ ಲಾಸ್ಟ್ಲಿ, ಎಲ್ಲ ಕಾನ್ಸೆಪ್ಟ್ ಕ್ಲಿಯರ್ ಮಾಡಾದ್ಮೇಲೆ ಒಂದು ವೆರಿ ನೈಸ್ ಕ್ವಶನ್ ತಗೋತೀನಿ. ನಾನು ವಾಟರ್ ಬಾಟಲ್ ಫಿಲ್ ಮಾಡ್ಬಿಡ್ತೀನಿ, ಅಷ್ಟೊತ್ತಲ್ಲಿ ನೀವು ಕಂಪ್ಲೀಟ್ ಮಾಡಬೇಕು. ಬಂತ ಆನ್ಸರು? ಓ ಸ್ಟೂಡೆಂಟ್ಸ್, Mr. Dilip has a property whose municipal value is 1.3 lakhs, 1,30,000, fair rent is 1,10,000, standard rent as per Rent and Control Act is ಎಷ್ಟು 1,20,000. ಸೊ ನಂದು ಎಕ್ಸ್ಪೆಕ್ಟೆಡ್ ರೆಂಟ್ ಎಷ್ಟಾಗುತ್ತೆ? ಎಕ್ಸ್ಪೆಕ್ಟೆಡ್ ರೆಂಟ್ ಇಸ್ ನಥಿಂಗ್ ಬಟ್ ಮುನ್ಸಿಪಲ್ ವ್ಯಾಲ್ಯೂ ಆರ್ ಫೇರ್ ರೆಂಟ್ ವಿಚ್ ಎವರ್ ಇಸ್ ಹೈಯರ್. ಆ ವಿಚ್ ಎವರ್ ಇಸ್ ಹೈಯರ್ ನ ಕಂಪೇರ್ ಮಾಡ್ತೀರಾ ಯಾರ ಜೊತೆ? ಸ್ಟ್ಯಾಂಡರ್ಡ್ ರೆಂಟ್. ಯು ವಿಲ್ ಟೇಕ್ ವಿಚ್ ಎವರ್ ಇಸ್ ಲೆಸ್, ದಟ್ ವಿಲ್ ಬಿ ಯುವರ್ ಎಕ್ಸ್ಪೆಕ್ಟೆಡ್ ರೆಂಟ್. ಮುನ್ಸಿಪಲ್ ವ್ಯಾಲ್ಯೂ 1.3 lakhs, ಫೇರ್ ರೆಂಟ್ ಇಸ್ 1.1 lakhs, ವಿಚ್ ಎವರ್ ಇಸ್ ಹೈಯರ್ ಎಷ್ಟು 1.3 lakhs. ಕಂಪೇರ್ ಮಾಡಿ ಯಾರ ಜೊತೆ? ಸ್ಟ್ಯಾಂಡರ್ಡ್ ರೆಂಟು ಎಷ್ಟು 1.2 lakhs. ಎಕ್ಸ್ಪೆಕ್ಟೆಡ್ ರೆಂಟ್ ಎಷ್ಟು ಬಂತು ಸರ್? 1,20,000. ನಾವು 1,20,000 ಎಕ್ಸ್ಪೆಕ್ಟೆಡ್ ರೆಂಟ್ ಬಂತಾ? ಎಸ್ ಸರ್ ಬಂತು. ದೆನ್ ಏನು ಮಾಡ್ತೀರಾ? ದ ಪ್ರಾಪರ್ಟಿ ವಾಸ್ ಲೆಟ್ ಔಟ್ ಫಾರ್ ಎ ರೆಂಟ್ ಆಫ್ 11,000 rupees per month. Municipal taxes is 10%, interest is this. So 11,000 monthly rent. 11,000 into 12 months ಮಾಡಿದ್ರೆ ಎಷ್ಟಾಗತ್ತೆ? 1 lakh. ಸೊ ಆಕ್ಚುಯಲ್ ರೆಂಟ್ ಎಷ್ಟಿದೆ ಸರ್? 1,32,000 rupees. ಸೊ ಇದರಲ್ಲಿ ವಿಚ್ ಎವರ್ ಇಸ್ ಹೈಯರ್ ತಗೊಳ್ಳಿ. ಯಾರು ಹೈಯರು? 1,32,000 ಇಸ್ ಹೈಯರ್. ದಿಸ್ ವಿಲ್ ಬಿ ಯುವರ್ GAV, ಗ್ರಾಸ್ ಆನ್ಯುವಲ್ ವ್ಯಾಲ್ಯೂ. ಇದರಿಂದ ಏನು ಸಬ್ಟ್ರಾಕ್ಟ್ ಮಾಡ್ತೀರಾ? ಮುನ್ಸಿಪಲ್ ಟ್ಯಾಕ್ಸಸ್. ಮುನ್ಸಿಪಲ್ ಟ್ಯಾಕ್ಸಸ್ ಎಷ್ಟು? 10% ಆಫ್ ಮುನ್ಸಿಪಲ್ ವ್ಯಾಲ್ಯೂ. ಸರ್ 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 ಒಂದಿನ ಏನಾಯ್ತು ಗೊತ್ತಾ ಸರ್? ನಾನು ಕ್ವಶನ್ ಸಾಲ್ವ್ ಮಾಡಬೇಕಾದ್ರೆ ಮುನ್ಸಿಪಲ್ ಟ್ಯಾಕ್ಸಸ್ ಬರೀ 10% ಕೊಟ್ಟಿದ್ರು ಬುಕ್ಕಲ್ಲಿ. ಅವ್ರು ಹೇಳಿಲ್ಲ 10% ಆಫ್ ವಾಟ್ ಅಂತ ಹೇಳಿಲ್ಲ ಸರ್, ಬರೀ 10% ದೇ ಹ್ಯಾಡ್ ಗಿವನ್ ಸರ್. ಮುನ್ಸಿಪಲ್ ಟ್ಯಾಕ್ಸಸ್ ಇಸ್ 10%. ಸೊ ಅವಾಗ ಏನು ತಗೋಬೇಕು ಸರ್? 10% ಆಫ್ ವಾಟ್? 10% ಆಫ್ ಇಫ್ ನಥಿಂಗ್ ಈಸ್ ಗಿವನ್ ಯು ಶುಡ್ ಟೇಕ್ ಇಟ್ ಆಸ್ ಪರ್ಸೆಂಟೇಜ್ ಆಫ್ ಮುನ್ಸಿಪಲ್ ವ್ಯಾಲ್ಯೂ. ಸೊ ಮುನ್ಸಿಪಲ್ ವ್ಯಾಲ್ಯೂ ಎಷ್ಟು? ಸೊ 13,000 rupees ಸಬ್ಟ್ರಾಕ್ಟ್ ಮಾಡ್ತೀರಾ. ಸೊ ನಿಮಗೆ ಎಷ್ಟು NAV ಬರುತ್ತೆ ಇವಾಗ? NAV ನೆಟ್ ಆನ್ಯುವಲ್ ವ್ಯಾಲ್ಯೂ ಎಷ್ಟು ಸರ್? ನೆಟ್ ಆನ್ಯುವಲ್ ವ್ಯಾಲ್ಯೂ ಸಬ್ಟ್ರಾಕ್ಟ್ ಮಾಡಿ ಡಿಗ್ರಿ 1,32,000 ಮೈನಸ್ 13,000 1,19,000 ಸಿಗುತ್ತೆ. ನಾವು ದಿಸ್ ಇಸ್ NAV. 1,19,000 ಅಲ್ಲಿ ಏನು ಸಬ್ಟ್ರಾಕ್ಟ್ ಮಾಡ್ತೀರಿ ಇವಾಗ? 1,19,000 is your net annual value. ಅದಲ್ಲಿ 24A ಸ್ಟ್ಯಾಂಡರ್ಡ್ ಡಿಡಕ್ಷನ್ ಫ್ಲಾಟ್ 30%. ಇದರದು 30% ಎಷ್ಟು? 35,700 ಸಬ್ಟ್ರಾಕ್ಟ್ ಮಾಡಬೇಕು. ಆಮೇಲೆ ಏನು ಸಬ್ಟ್ರಾಕ್ಟ್ ಮಾಡ್ತೀರಾ? 24B. 24B ಏನಂದ್ರೆ ಇಂಟ್ರೆಸ್ಟ್ ಆನ್ ಲೋನ್. ಎಷ್ಟಾದರೂ ಇಂಟ್ರೆಸ್ಟ್ ಕೊಡ್ತೇನಾ? ಎಸ್ ಸರ್, ಹಿ ಹ್ಯಾಸ್ ಪೇಯಿಂಗ್ ಅನ್ ಇಂಟ್ರೆಸ್ಟ್ ಆಫ್ 40,000 ಆನ್ ಬಾರೋಡ್ ಕ್ಯಾಪಿಟಲ್. ಆಫ್ 40,000 ಸಬ್ಟ್ರಾಕ್ಟ್ ಮಾಡಿ ಎಷ್ಟು ಬಂತ ಆನ್ಸರು? 1,19,000 ಮೈನಸ್ 35,700 ಮೈನಸ್ 40,000, 43,300 is the
ಇಂಟ್ರೆಸ್ಟು ಯಾಕೆ ಸರ್? ಇಂಟ್ರೆಸ್ಟ್ ಲಿಮಿಟ್ ಸರ್ 30,000 2 lakhs. ನಾವು ಇಲ್ಲಿ ಕ್ವಶನ್ ಕೇಳಿದೇನು ಸರ್? ಇಂಟ್ರೆಸ್ಟ್ ಲಿಮಿಟ್ ಬರೀ 30,000 ತಗೋಬೇಕಾಯ್ತಲ್ಲ ಸರ್, ನೀವು ಯಾಕೆ 40,000 ಫುಲ್ ತಗೊಂಡಿದ್ದೀರಾ? ನಾವು ಪ್ಲೀಸ್ ನೋಟ್, ದೇ ಹ್ಯಾವ್ ಟೋಲ್ಡ್ ಇಂಟ್ರೆಸ್ಟ್ ಆನ್ ಬಾರೋಡ್ ಕ್ಯಾಪಿಟಲ್ ಸರ್. ಕ್ವಶನ್ ಇವಾಗ ಸೈಲೆಂಟ್ ಇದ್ರೆ ನಾನು ಏನು ಅನ್ಕೋಬೇಕು ಸರ್? ಅದು ನಾರ್ಮಲ್ ಇಂಟ್ರೆಸ್ಟಾ ಸ್ಪೆಷಲ್ ಇಂಟ್ರೆಸ್ಟಾ? ನಾರ್ಮಲಿ ನೀವು ಲೋನ್ ತಗೊಳ್ಳೋದು, ನಾರ್ಮಲಿ ಹೌಸ್ ಪ್ರಾಪರ್ಟಿ ಮೇಲೆ ಲೋನ್ ತಗೊಂಡ್ರೆ ಯು ವಿಲ್ ಟೇಕ್ ಇಟ್ ಫಾರ್ ಕನ್ಸ್ಟ್ರಕ್ಷನ್ ಆರ್ ಪರ್ಚೇಸ್. ಇಫ್ ನಥಿಂಗ್ ಈಸ್ ಗಿವನ್ ಇನ್ ದ ಕ್ವಶನ್, ಏನು ಅಸ್ಯೂಮ್ ಮಾಡ್ತೀರಾ? ದಟ್ ಲೋನ್ ಇಸ್ ಟೇಕನ್ ಫಾರ್ ಕನ್ಸ್ಟ್ರಕ್ಷನ್ ಆಫ್ ಪರ್ಚೇಸ್ ಅಂಡ್ ದ ಲೋನ್ ಇಸ್ ಟೇಕನ್ ಆಫ್ಟರ್ 1,499 and therefore 2 lakh rupees ವರೆಗೂ ಸಿಗುತ್ತೆ ನಿಮಗೆ ಡಿಡಕ್ಷನ್. ಓಕೆನಾ? ಸೊ ಇದು ಫಾರ್ಮ್ಯಾಟ್ ಇದಕ್ಕೆ. See, this is the format how you are supposed to solve in the examination. ಈ ಥರ ಫಾರ್ಮ್ಯಾಟ್ ಅಲ್ಲಿ ಮಸ್ತಾಗಿ ಮಾಡಿ ಫುಲ್ ಮಾರ್ಕ್ಸ್ ಕೊಡ್ತಾರೆ. ಅದು ದಿಸ್ ಇಸ್ ಅ ವೆರಿ ಬೇಸಿಕ್ ಕ್ವಶನ್, ಒಂದು 2 marks ಕೇಳ್ತಿರೋದು ಅಷ್ಟೇ. ನಾವು ವಾಟ್ ಆರ್ ದ ಡಿಫ್ರೆಂಟ್ ಮೀನಿಂಗ್ಸ್ ಎಲ್ಲ ಕೊಟ್ಟಿದ್ದೀನಿ. ದೆನ್ ಆಕ್ಚುಯಲ್ ರೆಂಟ್ ಏನು, ಡಿಡಕ್ಷನ್ಸ್ ಏನು, ಇದು ಆಯಿತು, ಇಂಟ್ರೆಸ್ಟ್ ಆಯಿತು, ಇಂಟ್ರೆಸ್ಟ್ ಲಿಮಿಟ್ ಆಯಿತು. ನಮಗೆ ನಾವು ಒಂದು ಪ್ರೀ ಕನ್ಸ್ಟ್ರಕ್ಷನ್ ಪೀರಿಯಡ್ ಇಂಟ್ರೆಸ್ಟ್ ಅಂತ ಏನೋ ಒಂದು ಕಾನ್ಸೆಪ್ಟ್ ಇದೆ ಬುಕ್ಕಲ್ಲಿ, ಚೆನ್ನಾಗಿದೆ, ತುಂಬ ಚೆನ್ನಾಗಿದೆ ಕಾನ್ಸೆಪ್ಟು. ಲಾಸ್ಟ್ ಮೇ ಎಕ್ಸಾಮಲ್ಲಿ ಸೆಪ್ಟೆಂಬರ್ ಎಕ್ಸಾಮ್ ಕ್ವಶನ್ ಪೇಪರ್ ನೋಡಿದ್ರೆ ನಿಮ್ಮ ಕ್ವಶನ್ ಪೇಪರಲ್ಲಿ ಫಸ್ಟ್ ಕ್ವಶನ್ MCQ ಬೇಸ್ಡ್ ಕ್ವಶನ್ಸ್ ಅಲ್ಲಿ ಫಸ್ಟ್ ಕ್ವಶನ್ ಅಲ್ಲೇ ಫಸ್ಟ್ ಕೇಸ್ ಸ್ಟಡಿಯಲ್ಲಿ ಸೆಕೆಂಡ್ ಸಬ್ ಪಾರ್ಟ್ ಆಫ್ ದಟ್ ವಾಸ್ ಅಬೌಟ್ ವಾಟ್ ಈಸ್ ದಟ್ ಇಂಟ್ರೆಸ್ಟ್ ಅಮೌಂಟ್ ಅಂತ ಕೇಳಿದ್ರು. ಎಷ್ಟು ಇಂಟ್ರೆಸ್ಟ್ ಹೇಗತ್ತೆ ಡಿಡಕ್ಷನ್ಸ್ ಅಂತ. ಆ ಇಂಟ್ರೆಸ್ಟ್ ಅಲ್ಲಿ ದೇ ಹ್ಯಾಡ್ ದಿಸ್ ಕ್ಯಾಲ್ಕುಲೇಷನ್ ಆಫ್ ಪ್ರೀ ಕನ್ಸ್ಟ್ರಕ್ಷನ್ ಪೀರಿಯಡ್ ಇಂಟ್ರೆಸ್ಟ್. ಸರ್, ಪ್ರೀ ಕನ್ಸ್ಟ್ರಕ್ಷನ್ ಪೀರಿಯಡ್ ಇಂಟ್ರೆಸ್ಟ್ ಅಂದ್ರೆ ಏನು? ಪ್ರೀ ಕನ್ಸ್ಟ್ರಕ್ಷನ್ ಪೀರಿಯಡ್ ಅಂದ್ರೆ ಏನು ಸರ್? ಪ್ರೀ ಕನ್ಸ್ಟ್ರಕ್ಷನ್ ಪೀರಿಯಡ್ ಅಂದ್ರೆ ದ ಇಯರ್ಸ್ ಬಿಫೋರ್ ದ ಇಯರ್ ಇನ್ ವಿಚ್ ಕನ್ಸ್ಟ್ರಕ್ಷನ್ ವಾಸ್ ಕಂಪ್ಲೀಟೆಡ್. ಪ್ರೀ ಕನ್ಸ್ಟ್ರಕ್ಷನ್ ಪೀರಿಯಡ್ ಅಂದ್ರೆ ಏನು ಸರ್? ದ ಇಯರ್ಸ್, ವರ್ಷಗಳು ಕನ್ಸ್ಟ್ರಕ್ಷನ್ ಆಗಿದೆ ಅಲ್ಲ, ಆ ವರ್ಷ ಬಿಟ್ಟಿ ಅದ್ರ ಮುಂಚೆ ಎಷ್ಟು ವರ್ಷ ಇತ್ತು ಆ ವರ್ಷಗಳು ಇಸ್ ಕಾಲ್ಡ್ ಆಸ್ ಪ್ರೀ ಕನ್ಸ್ಟ್ರಕ್ಷನ್ ಪೀರಿಯಡ್. ನಾವು ಆ ಪೀರಿಯಡ್, ಆ ವರ್ಷಗಳು ಇದೆ ಅಲ್ಲ, ಸೇ ಫಾರ್ ಎಕ್ಸಾಂಪಲ್ ಕನ್ಸ್ಟ್ರಕ್ಷನ್ ಈ ವರ್ಷದಲ್ಲಿ ಆಯಿತು, ಸೊ ಅದಕ್ಕಿಂತ ಮುಂಚೆ ಎಷ್ಟೇ ವರ್ಷ ಇದ್ರು ದಟ್ ವರ್ಷ ಟುಗೆದರ್ ಇಸ್ ಕಾಲ್ಡ್ ಆಸ್ ಪ್ರೀ ಕನ್ಸ್ಟ್ರಕ್ಷನ್ ಪೀರಿಯಡ್. ಈ ಸೇ ನೀವು ಲೋನು ನಾರ್ಮಲಿ ಆಗುತ್ತಲ್ಲ, ಸೇ ನಾವು ಇವತ್ತು ಲೋನ್ ತಗೋತೀವಿ ಮನೆ ಕನ್ಸ್ಟ್ರಕ್ಟ್ ಮಾಡೋಕ್ಕೆ ಒಂದು 2 ವರ್ಷ 3 ವರ್ಷ ಆಯಿತು, ಕರೆಕ್ಟ್? ಸೊ ಯಾವ ವರ್ಷದಲ್ಲಿ ಮನೆ ಕಂಪ್ಲೀಟ್ ಆಯಿತು ಅದ್ರ ಮುಂಚೆ ಎಷ್ಟು ವರ್ಷಗಳಿದೆ ಆ ಎಲ್ಲ ವರ್ಷಗಳು ತಗೊಳ್ಳಿ. ಆ ವರ್ಷಗಳದ್ದು ಇಂಟ್ರೆಸ್ಟ್ ಏನಿದೆಯೋ ಆ ವರ್ಷಗಳ ಇಂಟ್ರೆಸ್ಟ್ ನಾವು ಪ್ರೀ ಕನ್ಸ್ಟ್ರಕ್ಷನ್ ಪೀರಿಯಡ್ ಇಂಟ್ರೆಸ್ಟ್ ಅಂತ ಕರಿತೀವಿ. ಈ ಪ್ರೀ ಕನ್ಸ್ಟ್ರಕ್ಷನ್ ಪೀರಿಯಡ್ ಇಂಟ್ರೆಸ್ಟ್ ಇದೆ ಅಲ್ವಾ, ದಟ್ ಈಸ್ ಅಲೋಡ್ ಆಸ್ ಡಿಡಕ್ಷನ್. ಇಟ್ ಈಸ್ ಅಲೋಡ್ ಆಸ್ ಡಿಡಕ್ಷನ್ ಇನ್ 5 ಈಕ್ವಲ್ ಇನ್ಸ್ಟಾಲ್ಮೆಂಟ್. ಯಾವ ವರ್ಷ ನಿಮಗೆ ಕನ್ಸ್ಟ್ರಕ್ಷನ್ ಕಂಪ್ಲೀಟ್ ಆಗಿರುತ್ತೋ ಆ ವರ್ಷದಿಂದ ಆಲ್ ದಿಸ್ ಪೀರಿಯಡ್ ಎಷ್ಟು ಇಂಟ್ರೆಸ್ಟ್ ಇದೆಯೋ ಅದನ್ನ ನೀವು ಡಿಡಕ್ಷನ್ ತಗೋಬಹುದು ಇನ್ 5 ಈಕ್ವಲ್ ಇನ್ಸ್ಟಾಲ್ಮೆಂಟ್. ಸರ್ ಒನ್ಸ್ ಅಗೇನ್ ರಿಪೀಟ್ ಮಾಡ್ತೀರಾ ಸರ್? ಸೇ ಫಾರ್ ಎಕ್ಸಾಂಪಲ್ ಒಂದು ಸಿಂಪಲ್ ಎಕ್ಸಾಂಪಲ್ ತಗೋತೀನಿ. ದಟ್ ನಾನು ಲೋನ್ ತಗೊಂಡೆ ಕನ್ಸ್ಟ್ರಕ್ಷನ್ಗೋಸ್ಕರ 50 ಲಕ್ಷ ರೂಪಾಯಿ ಲೋನ್ ತಗೊಂಡೆ. ಯಾವ ಡೇಟ್ ತಗೊಂಡೆ ಸರ್? 1st January 2021 ತಗೊಂಡೆ, 10% ಇಂಟ್ರೆಸ್ಟ್ ರೇಟು. ಸೊ ಲೋನ್ ತಗೊಂಡಿದ್ದು ಯಾವಾಗ ಸರ್? ಪ್ರೀವಿಯಸ್ ಇಯರ್ 2021. ಸೊ ಈ ವರ್ಷದಲ್ಲಿ ನಾನು 3 ತಿಂಗಳಿಗೋಸ್ಕರ ಇಂಟ್ರೆಸ್ಟ್ ಕಟ್ಟಿಡ್ತೀನಿ ತಾನೆ. ಸೊ ಆ ಇಂಟ್ರೆಸ್ಟು ಪ್ಲಸ್ ಕನ್ಸ್ಟ್ರಕ್ಷನ್ ಯಾವಾಗ ಕಂಪ್ಲೀಟ್ ಆಯಿತು? ಕನ್ಸ್ಟ್ರಕ್ಷನ್ ಕಂಪ್ಲೀಟ್ ಆಗಿದ್ದು 28 July 2023. ಸೊ ಯಾವ ವರ್ಷದಲ್ಲಿ? 23-24. ಸೊ ಇದಕ್ಕಿಂತ ಮುಂಚೆ ನನ್ನ ಹತ್ರ ಹೌಸ್ ಪ್ರಾಪರ್ಟಿ ಇತ್ತಾ? ಇರಲಿಲ್ಲ. ಇದಕ್ಕಿಂತ ಮುಂಚೆ ಹೌಸ್ ಪ್ರಾಪರ್ಟಿ ಇತ್ತಾ? ಇಲ್ಲ. ಸರ್ ಹೌಸ್ ಪ್ರಾಪರ್ಟಿ ಯಾವಾಗ ಬಂತ ನನ್ನ ಹತ್ರ? ಇನ್ ದ ಇಯರ್ ವೆನ್ ಕನ್ಸ್ಟ್ರಕ್ಷನ್ ವಾಸ್ ಕಂಪ್ಲೀಟೆಡ್. ಸೊ ಫಾರ್ ಆಲ್ ದಿಸ್ ಪೀರಿಯಡ್ ಬಿಫೋರ್ ದಿಸ್ ನಾನು ಇಂಟ್ರೆಸ್ಟ್ ಕಟ್ಟಿಡ್ತೀನಿ. ಲೋನ್ ತಗೊಂಡಿದ್ರೆ ಬ್ಯಾಂಕ್ ಅಕೌಂಟ್ ಬಿಡಲ್ಲ, ಲೋನ್ ತಗೊಂಡಿದ್ರೆ ಇಂಟ್ರೆಸ್ಟ್ ಬ್ಯಾಂಕ್ ಅಕೌಂಟ್ ತಗೊತಾನೆ. ಸೊ ಈ ವರ್ಷಗಳದು ಎಷ್ಟು ಇಂಟ್ರೆಸ್ಟ್ ಇದೆಯೋ ಆ ಟೋಟಲ್ ಇಂಟ್ರೆಸ್ಟ್ ಇಸ್ ಕಾಲ್ಡ್ ಆಸ್ ವಾಟ್ ಸರ್? ಪ್ರೀ ಕನ್ಸ್ಟ್ರಕ್ಷನ್ ಪೀರಿಯಡ್ ಇಂಟ್ರೆಸ್ಟ್. ಪ್ರೀ ಕನ್ಸ್ಟ್ರಕ್ಷನ್ ಪೀರಿಯಡ್ ಇಂಟ್ರೆಸ್ಟ್ ಅಂದ್ರೆ ಏನು ಸರ್? ದ ಇಂಟ್ರೆಸ್ಟ್ ಫಾರ್ ಆಲ್ ದ ಪೀರಿಯಡ್ಸ್ ಬಿಫೋರ್ ದ ಇಯರ್ ಇನ್ ವಿಚ್ ಕನ್ಸ್ಟ್ರಕ್ಷನ್ ವಾಸ್ ಕಂಪ್ಲೀಟೆಡ್. ಈ ಇಂಟ್ರೆಸ್ಟ್ ನಿಮಗೆ ಡಿಡಕ್ಷನ್ ಸಿಗುತ್ತೆ. ವೈಲ್ ಕಂಪ್ಯೂಟಿಂಗ್ ಇನ್ಕಮ್ ಫ್ರಮ್ ಹೌಸ್ ಪ್ರಾಪರ್ಟಿ ಇಂಟ್ರೆಸ್ಟ್ ಡಿಡಕ್ಷನ್ ಸಿಗುತ್ತೆ. ದಟ್ ಡಿಡಕ್ಷನ್ ಇಸ್ ಅಲೋಡ್ ಹೆಂಗೆ ಸರ್? ಇನ್ 5 ಈಕ್ವಲ್ ಇನ್ಸ್ಟಾಲ್ಮೆಂಟ್. ಇಟ್ ಈಸ್ ಅಲೋಡ್ ಇನ್ 5 ಈಕ್ವಲ್ ಇನ್ಸ್ಟಾಲ್ಮೆಂಟ್. ಯಾವ ವರ್ಷದಿಂದ? ಇನ್ ದ ಪ್ರೀವಿಯಸ್ ಇನ್ ವಿಚ್ ಕನ್ಸ್ಟ್ರಕ್ಷನ್ ವಾಸ್ ಕಂಪ್ಲೀಟೆಡ್. ಅಂದ್ರೆ ನೋಡಿ, ಈ 23-24ಗೆ ಕನ್ಸ್ಟ್ರಕ್ಷನ್ ಕಂಪ್ಲೀಟ್ ಆಯ್ತಲ್ಲ, ಸೊ 23-24ಗೆ ಆ ವರ್ಷದ ಇಂಟ್ರೆಸ್ಟ್ ಸಿಗುತ್ತೆ. ಓಕೆನಾ? ಅದ್ರ ಜೊತೆಗೆ ಎಕ್ಸ್ಟ್ರಾ ಎಷ್ಟು ಸಿಗುತ್ತೆ ಸರ್? ಎಕ್ಸ್ಟ್ರಾ ಎಷ್ಟು ಸಿಗುತ್ತೆ? 2,25,000 ಎಕ್ಸ್ಟ್ರಾ ಇಂಟ್ರೆಸ್ಟ್ ಸಿಗುತ್ತೆ. ಸೊ ಟೋಟಲ್ ಎಷ್ಟು ಸಿಗುತ್ತೆ ಇನ್ ದ ಇಯರ್ ಆಫ್ ಕನ್ಸ್ಟ್ರಕ್ಷನ್? 7,25,000 rupees interest deduction. Now again obviously needless to say in the previous year 23-24 ಎಷ್ಟು ಸಿಗುತ್ತೆ ಸರ್? 7,25,000. ಇದು ನೋಡಿ, ಇದು for 5 years you will get that pre construction period interest you will get for a period of
5 years. Now please note. ಇವಾಗ ಸರ್ ಇದು ಫುಲ್ ಸಿಗುತ್ತೆ ನನಗೆ, ಇಟ್ ಡಿಪೆಂಡ್ಸ್ ಆನ್ ದ ಟೈಪ್ ಆಫ್ ಪ್ರಾಪರ್ಟಿ. ಲೆಟ್ ಔಟ್ ಪ್ರಾಪರ್ಟಿ ಆಗದೆ ಆಬ್ವಿಯಸ್ಲಿ ಫುಲ್ ಸಿಗುತ್ತೆ, ಬಟ್ ಸೆಲ್ಫ್ ಆಕ್ಯುಪೈಡ್ ಪ್ರಾಪರ್ಟಿ ಅಂದ್ರೆ ಎಷ್ಟು ಸಿಗುತ್ತೆ ಸರ್? ಮ್ಯಾಕ್ಸಿಮಮ್ 2 lakh rupees ಸಿಗುತ್ತೆ. ಸೊ ಒಂದು 2-3 ಕ್ವಶನ್ಸ್ ಇಲ್ಲಿದೆ ಪ್ರೀ ಕನ್ಸ್ಟ್ರಕ್ಷನ್ ಪೀರಿಯಡ್ ಇಂಟ್ರೆಸ್ಟ್ ಬಗ್ಗೆ, ಇದೆಲ್ಲ ಟೆಕ್ಸ್ಟ್ ಬುಕ್ ಕ್ವಶನ್ಸು. ದೆನ್ ನೆಕ್ಸ್ಟ್ ಕಾನ್ಸೆಪ್ಟ್ ಬರೋದು ಕಾನ್ಸೆಪ್ಟ್ ಆಫ್ ವೇಕೆನ್ಸಿ. ಫ್ಯಾಂಟಾಸ್ಟಿಕ್ ಕಾನ್ಸೆಪ್ಟ್ ಇದು, ಒಂಥರ ವಿಚಿತ್ರ ಕಾನ್ಸೆಪ್ಟ್ ಇದು. ಯಾವ ಕಾನ್ಸೆಪ್ಟ್ ಸರ್ ಇದು? ಕಾನ್ಸೆಪ್ಟ್ ಆಫ್ ವೇಕೆನ್ಸಿ. ಚೆನ್ನಾಗಿದೆ ಕಾನ್ಸೆಪ್ಟ್, ಮಜಾ ಇದೆ ಲೈಫಲ್ಲಿ. ಸರ್ ಕಾನ್ಸೆಪ್ಟ್ ಆಫ್ ವೇಕೆನ್ಸಿ ಅಂದ್ರೆ ಏನು? ಆನ್ಲೈನ್ ಸ್ಟೂಡೆಂಟ್ಸ್ ನಿಮಗೆ ಏನಾದರೂ ಡಿಸ್ಟ್ರಾಕ್ಷನ್ಸ್ ಇದೆಯಾ? ಓಕೆ, ಕಾನ್ಸೆಪ್ಟ್ ಆಫ್ ವೇಕೆನ್ಸಿ ಅಂದ್ರೆ ಏನು ಸರ್? ಕಾನ್ಸೆಪ್ಟ್ ಆಫ್ ವೇಕೆನ್ಸಿ ಅಂದ್ರೆ, ಓ ಸರ್ ಕಾನ್ಸೆಪ್ಟ್ ಆಫ್ ವೇಕೆನ್ಸಿ ಅಂದ್ರೆ ಏನು ಸರ್? ವೇಕೆನ್ಸಿ ಅಂದ್ರೆ ಏನು ಸರ್? ಖಾಲಿ. ವೇಕೆನ್ಸಿ ಅಂದ್ರೆ ಏನು ಸರ್? ಖಾಲಿ. ಲೈಫಲ್ಲಿ ಯಾರು ಇಲ್ಲ. ಲೈಫಲ್ಲಿ ಯಾರು ಇಲ್ಲ ಅಂದ್ರೆ ಏನು ಸರ್? ನಿಮ್ಮ ಲೈಫು ವೇಕೇಟ್ ಆಗಿದೆ, ಲೈಫು ಖಾಲಿ ಖಾಲಿ ಆಗಿದೆ, ಲೈಫು ಎಂಟಿ ಆಗಿದೆ, ಜಾಲಿ ಜಾಲಿ ಆಗಿದೆ ಅಂತ. ನೈಸ್. ಸೊ ವೇಕೆನ್ಸಿ ಕಾನ್ಸೆಪ್ಟ್ ಆಫ್ ವೇಕೆನ್ಸಿ ಏನಾಗುತ್ತೆ? ವೇಕೆನ್ಸಿಯಲ್ಲಿ ಸೇ ಫಾರ್ ಎಕ್ಸಾಂಪಲ್ ನಮ್ಮ ಮನೆ ಇದೆ. ಈ ನಮ್ಮ ಮನೇನ ನಾನು ಬಾಡಿಗೆ ಕೊಟ್ಟಿದೆ, ಓಕೆನಾ? ನಾನು ಯಾರು ಕೊಟ್ಟಿದೆ? ವಿರಾಟ್ ಕೊಹ್ಲಿಗೆ ಈ ಮನೇನ ಬಾಡಿಗೆ ಕೊಟ್ಟಿದೆ. 1st April 23 ಇಂದ ಬಾಡಿಗೆ ಕೊಟ್ಟಿದೆ. ಈ ವಿರಾಟ್ ಏನ್ ಮಾಡ್ದ? ವಿರಾಟ್ 1st April ಇಂದ 30th September ವರೆಗೂ he was in this property. Then he left this property. 30th September he left this property. ಅದಾದ್ಮೇಲೆ this property was vacant. ಅಂದ್ರೆ ನಾವು ಇವಾಗ ಪ್ರಾಪರ್ಟಿಲಿ ಯಾರು ಇಲ್ಲಲ್ಲ, ಈ ಪ್ರಾಪರ್ಟಿ was vacant. Then after that, from 1st of December 23, this property again I gave it for rent. ಯಾರಿಗೆ? ಧೋನಿಗೆ ರೆಂಟ್ ಕೊಟ್ಟೆ. I gave this property on rent to ಧೋನಿ. Now please note. ನೋಡಿ, ಈ ಪ್ರಾಪರ್ಟಿ ಒಂದು ವರ್ಷದಲ್ಲಿ from 1st April 23 till 30th September 23 ಯಾರು ಆಕ್ಯುಪೈ ಮಾಡಿದ್ರು? ವಿರಾಟ್ ಕೊಹ್ಲಿ. ಅದಾದ್ಮೇಲೆ 2 ತಿಂಗಳು, ಯಾವ 2 ತಿಂಗಳು? ಅಕ್ಟೋಬರು ಮತ್ತೆ ನವೆಂಬರ್ ಮಂತ್ ಯಾರು ಇರಲಿಲ್ಲ. ಆಮೇಲೆ 1st December 23 ಇಂದ 31st March 24 ವರೆಗೂ ಯಾರಿದ್ರು? ಧೋನಿ ಇದ್ರು. ನಾವು ಈ 2 ವರ್ಷ, ಸಾರಿ ಈ 2 ತಿಂಗಳು ಯಾರು ಇರ್ಲಿಲ್ಲಲ್ಲ, ಈ 2 ತಿಂಗಳು ಇಸ್ ಕಾಲ್ಡ್ ಆಸ್ ವೇಕೆನ್ಸಿ. ದಿಸ್ ಇಸ್ ಕಾಲ್ಡ್ ಆಸ್ ವೇಕೆನ್ಸಿ ಪೀರಿಯಡ್. ದಿಸ್ ಇಸ್ ಕಾಲ್ಡ್ ಆಸ್ ವಾಟ್ ಸರ್? ವೇಕೆನ್ಸಿ ಪೀರಿಯಡ್. ಪ್ಲೀಸ್ ನೋಟ್, ವೇಕೆನ್ಸಿ ಅಂದ್ರೆ ಸರ್ ನೋ ಡಿಸ್ಟ್ರಾಕ್ಷನ್ ಎಟ್ ಆಲ್. ಓಕೆ, ನೈಸ್, ತುಂಬಾ ಚೆನ್ನಾಗಿದೆ. ಓಕೆ, ಸೊ ಈ ಪೀರಿಯಡ್ ಇದೆಯಲ್ಲ, ಈ ಪೀರಿಯಡ್ ಯಾವ ಪೀರಿಯಡ್ ಅದು? ವೇಕೆನ್ಸಿ ಪೀರಿಯಡ್. ವೇಕೆನ್ಸಿ ಪೀರಿಯಡ್ ಅಂದ್ರೆ ಏನು ಸರ್? the period for which the property was not occupied by anyone. That is called as vacancy period. ನೋಡಿ, ಸಮ್ ಟೈಮ್ಸ್ ಕ್ವಶನ್ ಕರೆಕ್ಟ್ ಆಗಿ ಓದಬೇಕು. ಮೊನ್ನೆ ಯಾರೋ ಒಂದು ಸ್ಟೂಡೆಂಟ್ ಕ್ವಶನ್ ಮೆಸೇಜ್ ಕಳಿಸಿದ್ರು ದಟ್ ಸರ್ ಈ ಕ್ವಶನ್ ನನಗೆ ಅರ್ಥ ಆಗ್ತಿಲ್ಲ. In that question they have done a wrong calculation. This property was vacant but they have not applied concept of vacancy. Question ಏನಂತ ಗೊತ್ತಾ? ಆ ಕ್ವಶನ್ told that Dilip had given his property on rent to Virat Kohli and Virat Kohli vacated the property on 30th of September and thereafter it was occupied by Dilip. Please note, question ಏನಿತ್ತು? Dilip gave his property on rent to Virat Kohli and Virat Kohli vacated the property on 30th of September. ಅಂದ್ರೆ ವಿರಾಟ್ ಕೊಹ್ಲಿ ಆ ಪ್ರಾಪರ್ಟಿ ಬಿಟ್ಟೋದ 30th September and thereafter it was occupied by Dilip. ಅಂದ್ರೆ ಏನು ಸರ್? ಅದು ನೆಕ್ಸ್ಟ್ ದಿನದಾನೆ, ಸೇ he left on 30th September, next day I have occupied the property. So this is not a concept of vacancy. Though they have used the word vacancy, questional vacancy ಅಂತ ಯೂಸ್ ಮಾಡಿದಾರಲ್ಲ, ಆದ್ರೂ this is not a question on concept of vacancy. So you should be very careful. Vacancy ಅಂದ್ರೆ ಆ ಪೀರಿಯಡ್ ಅಲ್ಲಿ ಯಾರು ಇರಲೇಬೇಡ್ದು ಮನೇಲಿ. Now, so whenever there is a concept of vacancy, ಏನಾಗುತ್ತೆ ಸರ್? Whenever there is a concept of vacancy, there is a different mechanism of computation of income from house property. See, normally gross annual value ಏನು? ನಮ್ದು expected rent or actual rent, whichever is higher. Correct ಅಲ್ಲ? Expected rent to actual rent, whichever is higher, ಅದೇ ನಮ್ದು gross annual value. Now normally this is my gross annual value. ಆದ್ರೆ whenever there is a concept of vacancy ಅಲ್ವಾ, what they say normally, whenever there is a concept of vacancy, they say this you should not follow. ಏನ್ ಮಾಡಬೇಕು? See, please note,
expected rent is nothing but the rent for the entire year. Actual rent ಏನು, obviously if for this property if I calculate actual rent ಏನಾಗುತ್ತೆ, ಈ 2 ಮಂತ್ ರೆಂಟ್ ಪ್ರಾಪರ್ಟಿ ರೆಂಟ್ಗೆ ಬಿಡ್ಲಿಲ್ಲ ನಾನು, ಸೊ ಈ 2 ಮಂತ್ ರೆಂಟ್ ಬರ್ತಾ ನನಗೆ ಆಕ್ಚುಲ್ ರೆಂಟ್ ಅಲ್ಲಿ ಇನ್ಕ್ಲೂಡ್ ಆಗತ್ತಾ, ಆಗಲ್ಲ. ಸೊ ವಾಟ್ ಲಾ ಮೇಕರ್ಸ್ ಆರ್ ಟೆಲಿಂಗ್, ನೋಡಿ, ವೆನೆವರ್ ದೇರ್ ಇಸ್ ಎ ಕಾನ್ಸೆಪ್ಟ್ ಆಫ್ ವೇಕೆನ್ಸಿ, ಯು ಕಂಪೇರ್ ಯುವರ್ ಆಕ್ಚುಲ್ ರೆಂಟ್, you compare with your expected rent with actual rent plus vacancy period rent. Hey, ನೋಡಿ, normally gross annual value ಏನು sir, normally gross annual value is expected rent or actual rent, whichever is higher. But whenever there is a concept of vacancy, you compare your expected rent with your actual rent plus vacancy period rent. Now you see who is higher. Now ಯಾರಪ್ಪ ಹೈಯರು, expected rent higher, whichever is higher ali expected rent banda, then this expected rent will be taken as gross annual value. Yaar doddavanu, expected rent doddavana, okay, then expected rent is gross annual value. Now ನೀವು ಕಂಪೇರ್ ಮಾಡ್ತೀರಾ, ನೀವು ಕಂಪೇರ್ ಮಾಡಿದಾಗ if this part is higher, which part, actual rent plus vacancy rent is higher, adadre if that is happening, then what will happen sir, then in the actual ಆಗಿ ಎಷ್ಟು ರಿಸೀವ್ ಆಗಿದೆಯೋ that will be taken as your gross annual value. I'll repeat once again. Problem agate life alli, gross annual value. Whenever there is a concept of vacancy, here what is important is what is my gross annual value. Normally gross annual value ಏನು, expected rent or actual rent whichever is higher. ಇದಲ್ಲೂ ಸೇಮೇ ಫಾಲೋ ಮಾಡಬೇಕು. ಆದರೆ ನಿಮ್ಮ ಗ್ರಾಸ್ ಆನ್ಯುವಲ್ ವ್ಯಾಲ್ಯೂ ಜೊತೆಗೆ ವೇಕೆನ್ಸಿ ಪೀರಿಯಡ್ ರೆಂಟ್ ನು ಆಡ್ ಮಾಡಬೇಕು. ಆ ವೇಕೆನ್ಸಿ ಪೀರಿಯಡ್ ರೆಂಟ್ ನು ಆಡ್ ಮಾಡಿ, ನೌ ಯು ಸಿ ಹೂ ಇಸ್ ಹೈಯರ್. ಎಕ್ಸ್ಪೆಕ್ಟೆಡ್ ರೆಂಟ್ ಏನ ಹೈಯರ್ ಆಗಿರೋದು, ಎಸ್ ಸರ್, then I expected rent only, you take it as gross annual value. Illa sir, expected rent higher illa sir, actually rent which is higher, whichever is higher only actual plus vacancy is coming as higher. In that cases if that side is coming higher alva, you take actual rent as your gross annual value. Then the procedure is same. Sir ಅರ್ಥ ಆಗ್ತಿಲ್ಲ ಸರ್, ಅರ್ಥ ಆಗುತ್ತೆ, ಒಂದು ನಿಮಿಷ ಪೇಷನ್ಸ್ ಇಟ್ಕೋಬೇಕು ಲೈಫಲ್ಲಿ. ನೋಡಿ, ಫಾರ್ ಎಕ್ಸಾಂಪಲ್ ನಂದು ಎಕ್ಸ್ಪೆಕ್ಟೆಡ್ ರೆಂಟ್ is 3 lakh, actual rent is 30,000 per month, so 12 months, and vacancy is 9 months. So can I say the property was vacant only for 9 months and 3 months the property was let out for 9 months and 3 months it was vacant? Yes sir. So ಇವಾಗ ಏನು ಮಾಡಬೇಕು, ನಾನು actual rent ನ ಕಂಪೇರ್ ಮಾಡಬೇಕು, expected rent ನ ಕಂಪೇರ್ ಮಾಡಬೇಕು with actual rent plus vacancy period rent. So actual rent plus vacancy period rent will come to 3,60,000. Correct? Actual rent plus vacancy period rent will come to 3,60,000 and expected rent is how much sir? 3 lakhs. So whichever is higher, yaar doddoru, 3,60,000 is doddoru sir. So now this is nothing but my actual rent plus vacancy period rent. ಇದರಿಂದ ಏನು ಸಬ್ಟ್ರಾಕ್ಟ್ ಮಾಡ್ತೀರಾ ನೀವು, ವೇಕೆನ್ಸಿ ಪೀರಿಯಡ್ ರೆಂಟ್ ನ ಸಬ್ಟ್ರಾಕ್ಟ್ ಮಾಡಿ. ಎಷ್ಟು ತಿಂಗಳು ಪ್ರಾಪರ್ಟಿ ವೇಕೇಟ್ ಆಗಿತ್ತು, 3 ತಿಂಗಳು. ಸೊ 30,000 into 3 is nothing but 90,000. ಸೊ 3,60,000 ಅಲ್ಲಿ 3 ತಿಂಗಳು ರೆಂಟ್ ಹೋದ್ರೆ 2,70,000 ಬರುತ್ತೆ. This 2,70,000 is nothing but your gross annual value. Okay, now this is nothing but your gross annual value. This is the concept of vacancy. Next concept in house property is partly let out, partly self-occupied. Sir, ಇದೇನು ಸರ್ ಇದು partly let out, partly self-occupied ಅಂದ್ರೆ? Partly let out, partly self-occupied ಅಂದ್ರೆ house property will be let out for some period and house property will be self-occupied for some period. ಸರ್ ಅರ್ಥ ಆಗ್ತಿಲ್ಲ. ಲೆಟ್ ಔಟ್ ಫಾರ್ ಸಮ್ ಪೀರಿಯಡ್, ಸೆಲ್ಫ್ ಆಕ್ಯುಪೈಡ್ ಫಾರ್ ಸಮ್ ಪೀರಿಯಡ್ ಅಂದ್ರೆ ಏನು ಸರ್? ನಿಮ್ಮ ಪ್ರಾಪರ್ಟಿನ ನೀವು ಸ್ವಲ್ಪ ದಿನಕ್ಕೋಸ್ಕರ ರೆಂಟಿಗೆ ಬಿಟ್ಟಿರ್ತೀರಾ, ಬಾಡಿಗೆಗೆ ಬಿಟ್ಟಿರ್ತೀರಾ, ಅಂಡ್ ಸ್ವಲ್ಪ ದಿನಕ್ಕೋಸ್ಕರ ಯು ವುಡ್ ಹ್ಯಾವ್ ಆಕ್ಯುಪೈಡ್ ಇಟ್ ಯುವರ್ ಸೆಲ್ಫ್. 1 ಸೆಕೆಂಡ್, ನನಗೆ ಹೈಟ್ ಅಡ್ಜಸ್ಟ್ ಮಾಡಬೇಕು, ಕಣ್ಣು ಹೊಡಿತಿದ್ದಾರೆ ಲೈಟ್. ಓಕೆ, ಪಾರ್ಟ್ಲಿ ಲೆಟ್ ಔಟ್, ಪಾರ್ಟ್ಲಿ ಸೆಲ್ಫ್ ಆಕ್ಯುಪೈಡ್ ಅಂದ್ರೆ ಏನು ಸರ್? ಪಾರ್ಟ್ಲಿ ಲೆಟ್ ಔಟ್, ಪಾರ್ಟ್ಲಿ ಸೆಲ್ಫ್ ಆಕ್ಯುಪೈಡ್ ಅಂದ್ರೆ ಸೇ ನಮ್ಮ ಮನೆ ಇದೆ, ನಮ್ಮ ಮನೆ 2 ಫ್ಲೋರ್, ಗ್ರೌಂಡ್ ಫ್ಲೋರು ನಾನಿದ್ದೀನಿ, ಫಸ್ಟ್ ಫ್ಲೋರಲ್ಲಿ ಬಾಡಿಗೆಗೆ ಬಿಟ್ಟಿದ್ದೀನಿ, ರೆಂಟಿಗೆ ಬಿಟ್ಟಿದ್ದೀನಿ. ಸೊ ವಾಟ್ ಈಸ್ ಹ್ಯಾಪನಿಂಗ್ ಓವರ್ ಹಿಯರ್? ಗ್ರೌಂಡ್ ಫ್ಲೋರ್ ಇಸ್ ಸೆಲ್ಫ್ ಆಕ್ಯುಪೈಡ್, ಫಸ್ಟ್ ಫ್ಲೋರ್ ಇಸ್ ಲೆಟ್ ಔಟ್. ಸೊ ದಿಸ್ ಇಸ್ ಪಾರ್ಟ್ಲಿ ಲೆಟ್ ಔಟ್, ಪಾರ್ಟ್ಲಿ ಸೆಲ್ಫ್ ಆಕ್ಯುಪೈಡ್ ಪ್ರಾಪರ್ಟಿ. ಓಕೆನಾ? ಸೊ ಇದರಲ್ಲಿ 2 ಕ್ಯಾಟಗರೀಸ್ ಇರುತ್ತೆ. ನಾವು ಪಾರ್ಟ್ಲಿ ಲೆಟ್ ಔಟ್, ಪಾರ್ಟ್ಲಿ ಸೆಲ್ಫ್ ಆಕ್ಯುಪೈಡ್ ಅಲ್ಲಿ 2 ಕ್ಯಾಟಗರೀಸ್ ಇರುತ್ತೆ. ಲೆಟ್ ಔಟ್, ಪಾರ್ಟ್ಲಿ ಲೆಟ್ ಔಟ್ ಕ್ಯಾನ್ ಬಿ ಏರಿಯಾ ವೈಸ್ ಆರ್ ಇಟ್ ಕ್ಯಾನ್ ಬಿ ಟೈಮ್ ವೈಸ್. ಸರ್ ಇದೇನು ಸರ್ ಇದು ಏರಿಯಾ ವೈಸು ಟೈಮ್ ವೈಸ್ ಅಂದ್ರೆ ಏನು ಸರ್? ಸರ್ ಶುಡ್ ನಾಟ್ ಬಿ ರೆಡ್ಯೂಸ್ vacancy rent from actual rent. ಇದು reduce ಮಾಡಿದ್ವಲ್ಮಾ Daisy, we have reduced it, no? So from actual rent we reduced vacancy rent and then we took okay no yeah, see
ಯಾ ಪ್ರಾಬ್ಲಮ್ ಇದೆ ಇಲ್ಲಿ ನೋಡಿ ಇಲ್ಲಿ. Sir, here you have written it as plus, so should we not reduce? Now please note, what am I telling? You should add and see who is higher. Who is higher na check ಮಾಡಕ್ಕೆ you should add. Once you find what? Once you find that this both together is higher, then what will you take, sir? You should take only actual rent as your gross annual value. I am not telling that you should take this entire amount as gross annual value. Sir, once you just give an example and tell, no sir, say same example, expected rent is 3 lakhs, monthly rent is 30,000 rupees, and vacancy, the property was vacant for 3 months. Now if I want to put this in this category and get the answer, how will I get this answer, sir? What is my expected rent? Expected rent is 3 lakh rupees. Compare that with actual rent. Actual rent is 2. Can I say the property was vacant for 3 months? That means it was actual rent will come only for 9 months. So 9 months into 30,000 is 2 lakh 70,000. ಇದರ ಜೊತೆ ಏನು ಆಡ್ ಮಾಡ್ತೀನಿ? Vacancy period rent ಎಷ್ಟು? 90,000 rupees. Now just for comparison purpose we are supposed to do that. 3 lakh I will compare with whom, sir? E total. Either total is 3 lakh 60,000. Now who is higher? 3 lakh is higher or 3 lakh 60,000 is higher? Sir, 3 lakh 60,000 is higher. 3 lakh 60,000 ತಾನೇ higher ಆಗಿರೋದು. Yes sir. ಇವಾಗ 3 lakh 60,000 higher ಆಗಿದ್ರೆ your actual rent ಏನಿದೆ ಅಲ್ವಾ, this amount will be taken as gross annual value. ನೀವು just for comparison purpose you should add that vacancy period rent, but when you are taking gross annual value you are not supposed to take vacancy period rent. Now again, I mean wherever you have studied, maybe they would have thought ಇದು ಕಂಪ್ಲೀಟ್ 12 ಮಂತ್ಸ್ ತಗೊಳ್ಳಿ ನೀವು, ಆಮೇಲೆ ವೇಕೆನ್ಸಿ ಪೀರಿಯಡ್ ಸಬ್ಟ್ರಾಕ್ಟ್ ಮಾಡಿ ಅಂತ. ದಟ್ ಈಸ್ ಆಲ್ಸೋ ಕರೆಕ್ಟ್. ನಿಮ್ಮ ಕ್ಲಾಸಲ್ಲಿ ಹೌ ದೇ ವುಡ್ ಹ್ಯಾವ್ ಥಾಟ್, ಸೇ ಯು ಟೇಕ್ ವೇಕೆನ್ಸಿ ಕಾನ್ಸೆಪ್ಟ್ ಬಂದ್ರೆ ಈ ತರ ಮಾಡಿರ್ತಾರೆ, ವೇಕೆನ್ಸಿ ಕಾನ್ಸೆಪ್ಟ್ ಬಂದ್ರೆ ಇಗ್ನೋರ್ ಮಾಡಿ ವೇಕೆನ್ಸಿ ಇದೆ ಅಂತ. ಸೊ ಫುಲ್ ಇಯರ್ ರೆಂಟ್ ತಗೊಳ್ಳಿ. ಫುಲ್ ಇಯರ್ ರೆಂಟ್ ಹೆಂಗೆ? 30,000 ಇಂಟು 12 ಮಂತ್ಸ್ ಎಷ್ಟು? 3 lakh 60,000. ನಾವು 3 lakh 60,000 ನ ಕಂಪೇರ್ ಮಾಡಿ ಯಾರ ಜೊತೆ? ಎಕ್ಸ್ಪೆಕ್ಟೆಡ್ ರೆಂಟ್ ಜೊತೆ. ಎಷ್ಟು? ವಿಚ್ ಎವರ್ ಇಸ್ ಹೈಯರ್. ಹೂ ಇಸ್ ಹೈಯರ್? ವಿಚ್ ಎವರ್ ಇಸ್ ಹೈಯರ್ ಕಮ್ ಟು 3 lakh 60,000. ಈ 3 lakh 60,000 ಹೈಯರ್ ಬಂತ. ಇವಾಗ ಇದರಿಂದ ಏನ್ ಸಬ್ಟ್ರಾಕ್ಟ್ ಮಾಡಿ? ವೇಕೆನ್ಸಿ ಪೀರಿಯಡ್ ರೆಂಟ್ ನ ಸಬ್ಟ್ರಾಕ್ಟ್ ಮಾಡಿ. ಎಷ್ಟು ವೇಕೆನ್ಸಿ ಪೀರಿಯಡ್ ರೆಂಟು? 90,000. ಸೊ ಆನ್ಸರ್ ಎಷ್ಟು ಬಂತು? ದೇ ವುಡ್ ಹ್ಯಾವ್ ಥಾಟ್ ಲೈಕ್ ದಿಸ್, ನೋ ಪ್ರಾಬ್ಲಮ್, ಆನ್ಸರ್ ಸೇಮ್ ಬಂತು. ಓಕೆನಾ? ಸೊ ಸ್ವಲ್ಪ ಈ ತರ ಪ್ರಾಬ್ಲಮ್ ಇರುತ್ತೆ. ವೆನ್ ಎವರ್ ಯು ಆರ್ ವಾಚಿಂಗ್ ಮ್ಯಾರಥಾನ್, these kind of issues will be there. Some concepts, some faculty would have taught in a different manner, some faculty will teach in a different manner. ನಾನು ಹೆಂಗೆ ಹೇಳ್ಕೊಡ್ತೀನೋ ನಾನು ಆ ಥರ ಹೇಳ್ಕೊಟ್ಟೆ ಅಷ್ಟೇ. ಬಟ್ ಈ ಥರ ಮಾಡಿದ್ರೆ ಸರ್ ಏನಾದರೂ ಪ್ರಾಬ್ಲಮ್ ಇದೆಯಾ? ಏನು ಪ್ರಾಬ್ಲಮ್ ಇದ್ರೆ ಇಲ್ಲ. ಆದರೆ ಈ ಥರ ಮಾಡಿದ್ರೆ ಒಂದು ಪ್ರಾಬ್ಲಮ್ ಇದೆ. ವಾಟ್ ಈಸ್ ದಟ್ ಒನ್ ಪ್ರಾಬ್ಲಮ್ ವಿಚ್ ಯು ಮೇ ಫೇಸ್, ಸರ್? ಸೇ ಇವಾಗ ವಿಚ್ ಎವರ್ ಇಸ್ ಹೈಯರ್ ತಗೊಂಡ್ರೆ ಲೆಟ್ ಅಸ್ ಸೇ ಈ ವಿಚ್ ಎವರ್ ಇಸ್ ಹೈಯರ್ ಕಮ್ಸ್ ಟು ದಿಸ್ ಅಮೌಂಟ್. Say this is 3,90,000. So 3,90,000 ಆದರೆ should I subtract vacancy rent again? Answer is no. ಇವಾಗ ನೀವು ಸಬ್ಟ್ರಾಕ್ಟ್ ಮಾಡಿದ್ರೆ ನೀವು ತಪ್ಪಾಗ್ಬಿಡ್ತೀರ. ಓಕೆನಾ? ಇಫ್ ಯು ಸಬ್ಟ್ರಾಕ್ಟ್ ಹಿಯರ್ ದೆನ್ ಯು ವಿಲ್ ಬಿಕಮ್ ರಾಂಗ್. Denzi, Maria, I hope this point is clear. If you subtract in this case, no, you will be wrong. Aha, vantara, tara. Understood, sir. Okay. Now, which concept you are discussing? Partly. Oh, partly. Partly can be area wise or time wise. Area wise andre ಏನು sir? Area wise andre area wise. Time wise andre time wise. As simple as that. ಅಂದ್ರೆ ಏನು ಸರ್? ನೋಡಿ, ನಮ್ಗೆ ಒಂದು ಮನೆ ಇದೆ. ಈ ಮನೆಯಲ್ಲಿ 60% ಆಫ್ ದ ಮನಿ ಐ ಆಮ್ ಆಕ್ಯುಪೈಯಿಂಗ್. ಬರೀ ಒಂದು ರೂಮ್ ನಾನು ಯಾರಿಗೋ ರೆಂಟ್ಗೆ ಬಿಟ್ಟಿದ್ದೀನಿ. ದಿಸ್ ಇಸ್ ಏರಿಯಾ ವೈಸ್. A house, the house which I have, 60% of that house is
self-occupied, 40% is let out. Or say I have 2 floors equal size. Ground floor ನಾನು ಗರ್ಲ್ ಫ್ರೆಂಡ್ ಅಲ್ಲ ಇದು ಗುಬೇಸ್, ದಿಸ್ ಇಸ್ ಗ್ರೌಂಡ್ ಫ್ಲೋರ್. ಗ್ರೌಂಡ್ ಫ್ಲೋರ್ ನಾನು ಏನು ಮಾಡಿದ್ದೀನಿ ಸರ್, ಗ್ರೌಂಡ್ ಫ್ಲೋರ್ನ ನಾನು ಸೆಲ್ಫ್ ಆಕ್ಯುಪೈ ಮಾಡಿದ್ದೀನಿ, ಫಸ್ಟ್ ಫ್ಲೋರ್ನ ನಾನು ರೆಂಟಿಗೆ ಬಿಟ್ಟಿದ್ದೀನಿ. ಸೊ ಹಿಯರ್ ಏರಿಯಾ ವೈಸ್ 50% is self occupied, 50% is let out. Okay, now so this is called as let out, partly let out, partly self occupied, area wise. Now one more thing is partly let out, partly self occupied, time wise. Sir time wise ಅಂದ್ರೆ ಏನು ಸರ್? time wise ಅಂದ್ರೆ time wise. ಅರೆ ಈ ಮನೆನ ನಾನು 8 ತಿಂಗಳಿಗೆ let out ಮಾಡಿದೆ, 4 ತಿಂಗಳು ಸೆಲ್ಫ್ ಆಕ್ಯುಪೈ ಮಾಡಿದೆ. ಅಂದರೆ ಸೇ ಆ ವಿರಾಟ್ ಕೊಹ್ಲಿ ನಾನು ಆ ಪ್ರಾಪರ್ಟಿ ರೆಂಟಿಗೆ ಬಿಟ್ಟೆ, 8 ತಿಂಗಳು ಆದಮೇಲೆ ಆಫ್ಟರ್ 8 months ಐ ಟೋಲ್ಡ್ ವಿರಾಟ್, ಏಯ್ ಹೋಗಲಿ ನಾನು ಬಂದಿರ್ತೀನಿ ಮನೇಲಿ ಅನುಷ್ಕಾ ಜೊತೆ ಅಲ್ಲ ನಾನು ಬಂದಿರ್ತೀನಿ ಮನೇಲಿ. ದೆನ್ ಇನ್ ಸಚ್ ಕೇಸಸ್ ಇಟ್ ಈಸ್ ಪಾರ್ಟ್ಲಿ ಲೆಟ್ ಔಟ್, ಪಾರ್ಟ್ಲಿ ಸೆಲ್ಫ್ ಆಕ್ಯುಪೈಡ್. ಹೆಂಗೆ ಸರ್? ಏರಿಯಾ ವೈಸ್. ಪಾರ್ಟ್ಲಿ ಲೆಟ್ ಔಟ್, ಪಾರ್ಟ್ಲಿ ಸೆಲ್ಫ್ ಆಕ್ಯುಪೈಡ್, ಏರಿಯಾ ವೈಸ್. ಓಕೆ ನಾಟ್ ಓಕೆ? ಸಾರಿ, ಟೈಮ್ ವೈಸ್. ಪಾರ್ಟ್ಲಿ ಲೆಟ್ ಔಟ್, ಪಾರ್ಟ್ಲಿ ಸೆಲ್ಫ್ ಆಕ್ಯುಪೈಡ್, ಟೈಮ್ ವೈಸ್. ನಾವು ಪ್ಲೀಸ್ ಸರ್ ಪಾರ್ಟ್ಲಿ ಲೆಟ್ ಔಟ್, ಪಾರ್ಟ್ಲಿ ಸೆಲ್ಫ್ ಆಕ್ಯುಪೈಡ್ ಕಾನ್ಸೆಪ್ಟ್ ಬಂದ್ರೆ ಕ್ವಶನ್ ಅಲ್ಲಿ ಏನ್ ಮಾಡ್ಬೇಕು ನಾನು ಲೈಫಲ್ಲಿ ಸರ್? ಪಾರ್ಟ್ಲಿ ಲೆಟ್ ಔಟ್, ಪಾರ್ಟ್ಲಿ ಸೆಲ್ಫ್ ಆಕ್ಯುಪೈಡ್ ಕಾನ್ಸೆಪ್ಟ್ ಬಂದ್ರೆ ಕ್ವಶನ್ ಅಲ್ಲಿ what should I do? Oh sir, what should I do? ಏನಿಲ್ಲ, ಕ್ವಶನ್ ಸಾಲ್ವ್ ಮಾಡಬೇಕು, ಆನ್ಸರ್ ಫೈಂಡ್ ಮಾಡ್ಬೇಕು ಅಷ್ಟೇ. ಏನ್ ಮಾಡ್ತೀರಾ? ಏನು ಮಾಡಂಗಿಲ್ಲ ನೀವು. ನೆಕ್ಸ್ಟ್, ಓಕೆ, ಪಾರ್ಟ್ಲಿ ಲೆಟ್ ಔಟ್, ಪಾರ್ಟ್ಲಿ ಸೆಲ್ಫ್ ಆಕ್ಯುಪೈಡ್. ಸೊ ಇಫ್ ಇಟ್ ಈಸ್ ಪಾರ್ಟ್ಲಿ ಲೆಟ್ ಔಟ್, ಪಾರ್ಟ್ಲಿ ಸೆಲ್ಫ್ ಆಕ್ಯುಪೈಡ್ ಏರಿಯಾ ವೈಸ್, ಸೇ ಫಾರ್ ಎಕ್ಸಾಂಪಲ್, say Dilip has a house property, 60% is self occupied, 40% is let out. ಲಾ ಮೇಕರ್ಸ್ ಏನಂತಾರೆ, ಎಲ್ಲಾವುದನ್ನು ಅಂದ್ರೆ ನಿಮ್ದು ಮುನ್ಸಿಪಲ್ ವ್ಯಾಲ್ಯೂ ಆಗಿರಲಿ, ಫೇರ್ ರೆಂಟ್ ಆಗಿರಲಿ, ಸ್ಟ್ಯಾಂಡರ್ಡ್ ರೆಂಟ್ ಆಗಿರಲಿ, ಮುನ್ಸಿಪಲ್ ಟ್ಯಾಕ್ಸಸ್ ಆಗಿರಲಿ, ಇಂಟ್ರೆಸ್ಟ್ ಆಗಿರಲಿ, ಇದೆಲ್ಲ ನೀವು ಡಿವೈಡ್ ಮಾಡಬೇಕು, ಅಪೋರ್ಷನ್ ಮಾಡಬೇಕು, ಡಿವೈಡ್ ಮಾಡಬೇಕು ಇನ್ ದ ರೇಷಿಯೋ ಆಫ್ ಲೆಟ್ ಔಟ್ ಅಂಡ್ ಸೆಲ್ಫ್ ಆಕ್ಯುಪೈಡ್. ಎಷ್ಟು ಲೆಟ್ ಔಟ್ ಇದೆ, ಎಷ್ಟು ಸೆಲ್ಫ್ ಆಕ್ಯುಪೈಡ್ ಇದೆ, ಅದು ಡಿವೈಡ್ ಮಾಡಿ. ಯು ಶುಡ್ ಡಿವೈಡ್ ಎವ್ರಿಥಿಂಗ್ ಮೀನ್ಸ್ ಮುನ್ಸಿಪಲ್ ವ್ಯಾಲ್ಯೂ, ಫೇರ್ ರೆಂಟ್, ಸ್ಟ್ಯಾಂಡರ್ಡ್ ರೆಂಟ್, ಮುನ್ಸಿಪಲ್ ಟ್ಯಾಕ್ಸಸ್, ಇಂಟ್ರೆಸ್ಟ್, ಎವ್ರಿಥಿಂಗ್ ಯು ಡಿವೈಡ್. ಅರೆ ಸರ್ ಆಕ್ಚುಯಲ್ ರೆಂಟ್ ಡಿವೈಡ್ ಮಾಡಬೇಕಾ? ಆಕ್ಚುಯಲ್ ರೆಂಟ್ ಬರೀ ಲೆಟ್ ಔಟ್ ತಾನೇ ಸಿಗ್ತಿರೋದು ನಿಮಗೆ, ಅದು ಡಿವೈಡ್ ಮಾಡ್ತೀರಾ? ಇಲ್ಲ. ಆಕ್ಚುಯಲ್ ರೆಂಟ್ ಯಾಕೆ ಡಿವೈಡ್ ಮಾಡ್ತೀರಾ? ಸೊ ಯು ಶುಡ್ ಡಿವೈಡ್ ಆಲ್ ದಿ ಅದರ್ ಥಿಂಗ್ಸ್ ಎಕ್ಸೆಪ್ಟ್ ಆಕ್ಚುಯಲ್ ರೆಂಟ್. ಯು ಡಿವೈಡ್ ಇನ್ ದ ರೇಷಿಯೋ ಆಫ್ ಲೆಟ್ ಔಟ್ ಅಂಡ್ ಸೆಲ್ಫ್ ಆಕ್ಯುಪೈಡ್. ಓಕೆನಾ? ನೌ ಯು ಡಿವೈಡ್ ಅಂಡ್ ಡೂ ದ ಕಂಪ್ಯೂಟೇಷನ್, ಆಸ್ ಸಿಂಪಲ್ ಆಸ್ ದಟ್. ಯು ಡಿವೈಡ್ ಅಂಡ್ ಡೂ ದ ಕಂಪ್ಯೂಟೇಷನ್. ಫಾರ್ ಎಕ್ಸಾಂಪಲ್ ಹಿಂಗೆ ಪಾರ್. ನಾವು ಈ ಕ್ವಶನ್ ಅಲ್ಲಿ ಪ್ರೇಮ್ ಹತ್ರ, ನಮ್ಮ ಟೆಕ್ಸ್ಟ್ ಬುಕ್ ಕ್ವಶನ್ ಇದು, ಪ್ರೇಮ್ ಹತ್ರ ಯಾವುದೋ ಒಂದು ಪ್ರಾಪರ್ಟಿ ಥ್ರೂ 2/3 ಆಫ್ ದ ಪ್ರಾಪರ್ಟಿ ಸೆಲ್ಫ್ ಆಕ್ಯುಪೈಡ್, 1/3 is let out. ಸೊ ಏನ್ ಮಾಡಿದೆ ಇವಾಗ ನೋಡಿ, ಮುನ್ಸಿಪಲ್ ವ್ಯಾಲ್ಯೂ ಆಫ್ ದಿಸ್ ಪ್ರಾಪರ್ಟಿ is 3 lakh rupees. ಸೊ ವಾಟ್ ವಿಲ್ ಐ ಡೂ? ಸೆಲ್ಫ್ ಆಕ್ಯುಪೈಡ್ 2/3, ಲೆಟ್ ಔಟ್ ಇಸ್ 1/3. ಸೊ 3 lakh rupees ಮುನ್ಸಿಪಲ್ ವ್ಯಾಲ್ಯೂ ಕೊಟ್ಟಿದ್ದಾರೆ. ಇವಾಗ 3 lakh rupees ಕೊಟ್ಟಿರೋದು ಅದು ಯಾವುದಕ್ಕದು? ಲೆಟ್ ಔಟ್ಗ, ಸೆಲ್ಫ್ ಆಕ್ಯುಪೈಡ್ಗ? ಆಬ್ವಿಯಸ್ಲಿ ದಟ್ ಈಸ್ ಫಾರ್ ಎಂಟೈರ್ ಪ್ರಾಪರ್ಟಿ, ಕರೆಕ್ಟ್ ಅಲ್ವಾ? ಆ ಪ್ರಾಪರ್ಟಿ ಫಾರ್ ಎಂಟೈರ್ ಪ್ರಾಪರ್ಟಿ ದಟ್ ಮುನ್ಸಿಪಲ್ ವ್ಯಾಲ್ಯೂ ದೇ ಹ್ಯಾವ್ ಗಿವನ್. ಸೊ ಫಾರ್ ಲೆಟ್ ಔಟ್ ಪೋರ್ಷನ್ ಐ ಟೇಕ್ ಓನ್ಲಿ 3 lakh into 1/3 because 1/3 is only let out. So while computation, I'll divide all those things in that proportion of let out. Okay, now what is important is what, sir? What is important is your interest. ನಿಮ್ಗೆ ಇಂಟ್ರೆಸ್ಟ್ ಏನಿರುತ್ತಲ್ಲ that also you should divide. ಎಷ್ಟು ಸೆಲ್ಫ್ ಆಕ್ಯುಪೈಡ್ ಇದೆ, ಎಷ್ಟು ಲೆಟ್ ಔಟ್ ಇದೆ, ಕರೆಕ್ಟ್? ಸೊ 6 lakh rupees, say 6 lakh rupees is the interest for the property. So let out ಎಷ್ಟು ಬರುತ್ತೆ? 60%, which is 3,60,000. ಸೆಲ್ಫ್ ಆಕ್ಯುಪೈಡ್ಗೆ 2,40,000 ಬರುತ್ತೆ. ನಾವು ಈ ಇಂಟ್ರೆಸ್ಟ್ ಫಾರ್ ಸೆಲ್ಫ್ ಆಕ್ಯುಪೈಡ್ ಹೌ ಮಚ್ ಇಸ್ ಕಮಿಂಗ್ ಸರ್? 2,40,000. ದಿಸ್ ವಿಲ್ ಬಿ ಫುಲ್ಲಿ ಅಲೋಡ್ ಆಸ್ ಡಿಡಕ್ಷನ್. ಬಟ್ ಫಾರ್ ಲೆಟ್ ಔಟ್ ಎಷ್ಟು ಬರ್ತಿದೆ? 2,40,000. ದಿಸ್ ವಿಲ್ ಬಿ ಫುಲ್ಲಿ ಅಲೋಡ್ ಆಸ್ ಡಿಡಕ್ಷನ್. ಫಾರ್ ಸೆಲ್ಫ್ ಆಕ್ಯುಪೈಡ್ ದ ಇಂಟ್ರೆಸ್ಟ್ ಅಮೌಂಟ್ ಕಮ್ಸ್ ಟು 3,60,000. Now you see the question carefully. If the interest is for repairs, renovation, or if the loan is before 1/4/1999, then only 30,000. ಅಥವಾ ಇಂಟ್ರೆಸ್ಟ್ ಆಫ್ 2 lakh rupees. ದೋ 3,60,000 ಇಂಟ್ರೆಸ್ಟ್ ಈಸ್ ಫಾರ್ ಸೆಲ್ಫ್ ಆಕ್ಯುಪೈಡ್. ನಿಮಗೆ ಎಷ್ಟು ಡಿಡಕ್ಷನ್ ತಗೋಬಹುದು? ಓನ್ಲಿ 2 lakh rupees because that is the maximum limit. Now this is only in case of let out area wise. Only in case of let out area wise. Time wise ಆದರೆ ಆ ಥರ ಅಲ್ಲ. Time wise, if the property is let out, time wise computation is complete different. Law makers ಏನಂತಾರೆ, ಇಫ್ ದ ಪ್ರಾಪರ್ಟಿ ಫಾರ್ ಎಕ್ಸಾಂಪಲ್ ನನ್ಗೊಂದು ಮನೆ ಇದೆ, 8 ತಿಂಗಳಿಗೋಸ್ಕರ ರೆಂಟಿಗೆ ಬಿಟ್ಟೆ, 4 ತಿಂಗಳು ನಾನೇ ಸೆಲ್ಫ್ ಆಕ್ಯುಪೈ ಮಾಡಿದೆ. ಲಾ ಮೇಕರ್ಸ್ ಆರ್ ಟೆಲಿಂಗ್ ಐ ಡೋಂಟ್ ಕೇರ್ ನೀವು ಎಷ್ಟು ತಿಂಗಳಿಗೆ ರೆಂಟಿಗೆ ಬಿಟ್ಟಿದ್ದಾರೆ, ಎಷ್ಟು ತಿಂಗಳು ಸೆಲ್ಫ್ ಆಕ್ಯುಪೈ ಮಾಡಿದ್ದೀರಾ. ಅಸ್ಯೂಮ್ ದಟ್ ದ ಪ್ರಾಪರ್ಟಿ ವಾಸ್ ಲೆಟ್ ಔಟ್ ಫಾರ್ ದಿ ಎಂಟೈರ್ ಇಯರ್ ಅಂಡ್ ಡು ದ ಕಂಪ್ಯೂಟೇಷನ್. ಅಂದ್ರೆ ಏನು? ಟೇಕ್ ಮುನ್ಸಿಪಲ್ ವ್ಯಾಲ್ಯೂ, ಫೇರ್ ರೆಂಟ್, ಸ್ಟ್ಯಾಂಡರ್ಡ್ ರೆಂಟ್, ಮುನ್ಸಿಪಲ್ ಟ್ಯಾಕ್ಸಸ್ ಫಾರ್ ಫುಲ್ ಇಯರ್. ಆದ್ರೆ ಆಕ್ಚುಯಲ್ ರೆಂಟು ಸರ್, ಆಕ್ಚುಯಲ್ ರೆಂಟು ಫುಲ್ ವರ್ಷಕ್ಕೆ ತಗೋಬೇಕಾ? ಇಲ್ಲ. ಈ ಆಕ್ಚುಯಲ್ ರೆಂಟು ಬರೀ ನೀವು ರೆಂಟೆಡ್ ಪೀರಿಯಡ್. ಆಕ್ಚುಯಲ್ ರೆಂಟ್ ಅಂದ್ರೆ ಏನು? ರೆಂಟೆಡ್ ಪೀರಿಯಡ್ ಎಷ್ಟು ರೆಂಟ್ ಸಿಕ್ತು ಅದು. So only actual rent. However, actual rent should be taken only for the let out period. At compute ಮಾಡ್ಬಿಟ್ಟು you find the
income from house property. Whatever income you are finding, that is your income from house property. Now please note, I'll repeat once again. Area wise andre ಎಲ್ಲವನ್ನ ಡಿವೈಡ್ ಮಾಡಿ, ಅಪೋರ್ಷನ್ ಮಾಡಿ. Time wise andre assume that it is let out for full year. However, actual rent should be taken whatever is actually there. ಸರ್ ಇದರಲ್ಲಿ ಆ ಇಂಟ್ರೆಸ್ಟ್ ಕ್ವಶನ್ ಬರಲ್ವಾ? ಇಂಟ್ರೆಸ್ಟ್ ಬರಲ್ಲ. ಯಾಕೆ ಬರಲ್ಲ? ಬಿಕಾಸ್ ನಾವೇನು ಅಸಂಪ್ಷನ್ ಮಾಡ್ತಿದ್ದೀವಿ, that it is let out for full year. If it is let out for full year, then full interest also you will get as deduction. Next, one more concept is there, which is joint ownership or co-ownership. Sir, ಇದೇನಿ ಸರ್ ಇದು ಜಾಯಿಂಟ್ ಓನರ್ಶಿಪ್, co-ownership ಅಂದ್ರೆ? ಜಾಯಿಂಟ್ ಓನರ್ ಅಂದ್ರೆ ಏನು? ಅರೆ, ನೀವು ನಾವು ಒಬ್ಬರನ್ನೇ ಇಷ್ಟಪಡ್ತಿದ್ರೆ ಅದು ಅಲ್ಲ, ಅದು ಕೋ ಅಂದ ಇಲ್ಲ, ಅದು ಗೊತ್ತಿಲ್ಲ. ನಾವು ಒಬ್ಬರನ್ನೇ ಇಷ್ಟಪಡ್ತಿದ್ರೆ ಅದು ಕೋ-ಓನರ್ಶಿಪ್ ಆಗತ್ತಾ, ಅಥವಾ ನಿಮ್ಮನ್ನ ಅಲ್ಲಲ್ಲ. ಸೇ I am also liking Kareena Kapoor. You are also liking Kareena Kapoor. That is co-owned. ಇಲ್ಲ. Or Kareena has ಏನೋ ಒಂದು ಗೋಬೇಸಮ್ ಯಾಕೆ ಮಾಡ್ತಿದ್ವಿ, ಒಂದು ಪ್ರಾಪರ್ಟಿಗೆ ಇಬ್ರು ಓನರ್ ಇದ್ರೆ ದಟ್ ಇಸ್ ಕೋ-ಓನರ್ಶಿಪ್. ಓಕೆನಾ? ಒಂದು ಪ್ರಾಪರ್ಟಿಗೆ ಇಬ್ರು ಓನರ್ ಇದ್ರೆ ದಟ್ ಇಸ್ ಕಾಲ್ಡ್ ಎಸ್ ಕೋ-ಓನರ್ಶಿಪ್. ಕೋ-ಓನರ್ಶಿಪ್ ಆರ್ ಜಾಯಿಂಟ್ ಓನರ್ಶಿಪ್, ವೇರ್ ಎ ಹೌಸ್ ಪ್ರಾಪರ್ಟಿ is jointly owned by 2 or more persons, then such property is called as co-owned property or jointly owned property. ಮಜಾ ಇದೆ ಲೈಫಲ್ಲಿ. ಇಫ್ ಎ ಹೌಸ್ ಪ್ರಾಪರ್ಟಿ ಹ್ಯಾಸ್ ಮೋರ್ ದನ್ ಒನ್ ಓನರ್, ಕರೀನಾಗೆ ಎಷ್ಟು ಓನರ್ಸ್ ಇದ್ದಾರೆ? ಇಬ್ರು ಓನರ್ಸ್ ಇದ್ದಾರೆ. ಸೊ ಕರೀನಾ ಇಸ್ ಕಾಲ್ಡ್ ಎಸ್ co-owned property. Correct. So now each of that co-owner is called as what, sir? Each of the owner is called as co-owners. Now sir, in case of co-ownership ಹೆಂಗೆ ಸರ್ ನಾವು ಕಂಪ್ಯೂಟೇಷನ್ ಮಾಡಬೇಕಾಗಿರೋದು? In case of co-ownership, how should I do the computation? In case of co-ownership, very simple computation. Computation is the easiest. ಹೆಂಗ್ ನಾರ್ಮಲ್ ಕಂಪ್ಯೂಟ್ ಮಾಡ್ತಿರೋ ಆ ತರ ನಾರ್ಮಲಿ ಕಂಪ್ಯೂಟ್ ಮಾಡಿ. Ignore that there is co-ownership. Compute the income from house property as if there is no co-ownership. Just compute the income from house property. Last ಅಲ್ಲಿ ಏನ್ ಅಮೌಂಟ್ ಬರ್ತಲ್ಲ ಆ income from house property divide between the co-owners in the ratio of ownership. So computation ಹೆಂಗ್ ಮಾಡ್ತೀರಾ? Compute the step number 1, compute the income from house property as if there is no co-ownership. Then divide the income of step number 1 between the co-owners in the ratio of ownership. So ನಾನು ಎಷ್ಟು ಓನ್ ಮಾಡ್ತಿದ್ದೀನೋ ನೀವು ಎಷ್ಟು ಓನ್ ಮಾಡ್ತಿದ್ದೀರೋ ಅಕಾರ್ಡಿಂಗ್ ಟು ದಟ್ ರೇಷಿಯೋ ಯು ಶುಡ್ ಡಿವೈಡ್. ನಾವು ಆಫ್ ಕೋರ್ಸ್ ಇದರಲ್ಲಿ ಒಂದು ವೆರಿ ಇಂಪಾರ್ಟೆಂಟ್ ಪಾಯಿಂಟ್, ಫ್ಯಾಂಟಾಸ್ಟಿಕ್ ಪಾಯಿಂಟು, ನಾ ಆ ಪ್ರಾಪರ್ಟಿಗೆ ಎಷ್ಟು ಕೋ-ಓನರ್ಸ್ ಇದಾರೋ ಅಷ್ಟೇ ಕೋ-ಓನರ್ಸ್ಗೆ ಸಪ್ರೇಟ್ಲಿ ದ ಇಂಟ್ರೆಸ್ಟ್ ಲಿಮಿಟ್ ವಿಲ್ ಬಿ ಅಪ್ಲಿಕೇಬಲ್. ಸಿ ನಾರ್ಮಲಿ ಇನ್ ಸೆಲ್ಫ್ ಆಕ್ಯುಪೈಡ್ ಪ್ರಾಪರ್ಟಿಗೆ ಎಷ್ಟು ಇಂಟ್ರೆಸ್ಟ್ ಬರುತ್ತೆ? 20,000. ಆದ್ರೆ ಆ ಪ್ರಾಪರ್ಟಿಗೆ ಇಬ್ರು ಕೋ-ಓನರ್ಸ್ ಇದ್ರೆ, ಸಾರಿ 2 lakh rupees. ಆದ್ರೆ ಆ ಪ್ರಾಪರ್ಟಿಗೆ ಇಬ್ರು ಕೋ-ಓನರ್ಸ್ ಇದ್ರೆ ಈಚ್ ಆಫ್ ದಟ್ ಕೋ-ಓನರ್ಸ್ ವಿಲ್ ಗೆಟ್ ದ ಬೆನಿಫಿಟ್ ಆಫ್ 2 lakh rupees. For example, say there is a house property, there is a property which is if there are more than one owner. So there is a property which has 2 owners, Dilip and Dilip's grandfather Nora. Okay, now 50% is with me and 50% is with Nora. Now ಇವಾಗ ಈ ಪ್ರಾಪರ್ಟಿಗೆ ಹೆಂಗ್ ಮಾಡ್ತೀನಿ? ಫಸ್ಟ್ ಕಂಪ್ಯೂಟ್ ಆಸ್ ಇಫ್ ದೇರ್ ಇಸ್ ನೋ ಓನರ್ಶಿಪ್. ಆ ಕಂಪ್ಯೂಟೆಡ್ ಮಾಡಿದ ಇನ್ಕಮ್ ನಾನು ಡಿವೈಡ್ ಮಾಡ್ತೀನಿ ಬಿಟ್ವೀನ್ ದಿಲೀಪ್ ಅಂಡ್ ವಾಟ್ ಎವರ್ ಐ ಹ್ಯಾವ್ ಕಂಪ್ಯೂಟೆಡ್ ಐ ಡಿವೈಡ್ ಬಿಟ್ವೀನ್ ದಿಲೀಪ್ ಅಂಡ್ ನೋರಾ. ನಾವು ಇಂಟ್ರೆಸ್ಟ್ ಇದೆ ಅಲ್ವಾ, ಆ ಇಂಟ್ರೆಸ್ಟು ದಿಲೀಪ್ಗೂ ನೋರಾಗೂ 30,000 ಬೆನಿಫಿಟ್ ಸಿಗುತ್ತೆ. ದಿಲೀಪ್ಗೆ ಮತ್ತೆ ನೋರಾಗೆ ಸಪರೇಟ್ಲಿ ದೇ ವಿಲ್ ಗೆಟ್ ಬೆನಿಫಿಟ್ ಆಫ್ 2 lakh rupees. ಫಾರ್ ಎಕ್ಸಾಂಪಲ್, ಇಫ್ ದ ಇಂಟ್ರೆಸ್ಟ್ ಫಾರ್ ದಟ್ co-owned property is 5 lakh rupees, ಡಿವೈಡ್ ಮಾಡಿ. ದಿಲೀಪ್ಗೆ ಎಷ್ಟು? 2.5, ನೋರಾಗೆ ಎಷ್ಟು? 2.5. ನಾವು ದಿಲೀಪ್ ಎಷ್ಟು ಬೆನಿಫಿಟ್ ತಗೋಬಹುದು? 2 ಲಕ್ಷ. ನೋರಾ ಎಷ್ಟು ಬೆನಿಫಿಟ್ ತಗೋಬಹುದು? 2 lakh. ಸೊ ಟೋಟಲ್ ಎಷ್ಟು ಬೆನಿಫಿಟ್ ತಗೋತೀರಾ ಈ ಪ್ರಾಪರ್ಟಿಗೆ? 4 lakh rupees. ನಾವು ಪ್ಲೀಸ್ ನೋಟ್, ಕಾನ್ಸೆಪ್ಟ್ ಈಚ್ ಅಂಡ್ ಎವ್ರಿ ಕಾನ್ಸೆಪ್ಟ್ ವೈಡ್ ನಾನು ಕ್ವಶನ್ ಸಾಲ್ವ್ ಮಾಡಿಸ್ತಿಲ್ಲ, ಬಿಕಾಸ್ ಕ್ವಶನ್ಸ್ ಇದೆ. ಯು ಕ್ಯಾನ್ ಗೋ ಥ್ರೂ ದಿಸ್ ಕ್ವಶನ್ಸ್ ಬಿಕಾಸ್ ಐ ಹ್ಯಾವ್ ಆಲ್ರೆಡಿ ಶೇರ್ ದ ಮೆಟೀರಿಯಲ್. ಐ ವಿಲ್ ಟೇಕ್ ಒನ್ ಗುಡ್ ಕ್ವಶನ್ ವಿಚ್ ಕವರ್ಸ್ ಆಲ್ ದಿ ಕಾನ್ಸೆಪ್ಟ್ಸ್. ಓಕೆನಾ? ಆ ಕ್ವಶನ್ ತಗೋತೀನಿ. ದಿಸ್ ಇಸ್ ಎ ವೆರಿ ಗುಡ್ ಕ್ವಶನ್, ಎಕ್ಸಾಮ್ ಕ್ವಶನ್, ಅಜನಬಿ ಕ್ವಶನ್. ನೋಡಿ ಸಾಲ್ವ್ ಮಾಡಿ. ನೆಕ್ಸ್ಟ್ ಕಾನ್ಸೆಪ್ಟ್ ಏನಿದೆ? ದಿಸ್ ಇಸ್ ಅ ವೆರಿ ಗುಡ್ ಕ್ವಶನ್, 8 marks ಕ್ವಶನ್, ಎಕ್ಸಾಮ್ ಕ್ವಶನ್. ಐ ಥಿಂಕ್ ಐ ವಿಲ್ ಟೇಕ್ ಅಪ್ ದಿಸ್ ಕ್ವಶನ್. ಯಾ, ಇದೊಂದು ಎಕ್ಸಾಮ್ ಕ್ವಶನ್. ಒಂದು ಬ್ರೇಕ್ ಬೇಕಾ? ಬ್ರೇಕ್ ತಗೊಳ್ಳೋಣ. ಬ್ರೇಕ್ ನನ್ನ ಕ್ಲಾಸಲ್ಲಿ ನನ್ಗೆ ಗೊತ್ತಾಗಲ್ಲ ಬ್ರೇಕ್ ಯಾವಾಗ ಕೊಡಬೇಕು ಅಂತ. ಅದಕ್ಕೆ ಒಂದು ಕೆಲಸ ಮಾಡಿ, ವಿಲ್ ಟೇಕ್ ಎ ಬ್ರೇಕ್. ದಿಸ್ ಇಸ್ ದ ಕ್ವಶನ್. ಈ ಕ್ವಶನ್ ಅಲ್ಲಿ ವಿಲ್ ಟೇಕ್ ಎ ಬ್ರೇಕ್ ಫಾರ್ ಎಷ್ಟು ಮಿನಿಟ್ಸ್ ಸರ್? 10 minutes break will take. Meanwhile, I want you to solve this. Online students, meanwhile, you please solve this and tell me the answer. I hope the question is visible properly.
ಕ್ವಶನ್ ಪ್ರಾಪರ್ಲಿ ವಿಸಿಬಲ್ ಆಗ್ತಿದೆ. ಎಸ್. ಓಕೆ, ಮೀನ್ ವೈಲ್ ಯು ಟೇಕ್ ಎ ಬ್ರೇಕ್ ಫಾರ್ 10 minutes. ವಿಲ್ ಮೀಟ್ ಇನ್ 10 minutes. ಇದು ಪಾಸ್ ಮಾಡಲ್ಲ. ಮೀನ್ ವೈಲ್ ಯು ಟೇಕ್ ಎ ಬ್ರೇಕ್ ಫಾರ್ 10 minutes. Welcome back, students. Welcome back. Hey, have you not solved this question? I have not received one answer. Please solve panno, students. Solve panno. Fantastic question. It is beautiful question. It is an exam question asked for 8 marks. Normally 8 marks question from which chapter? Normally 8 mark question from house property does not come, but this was a question which was asked for how many marks, sir? It was asked for 8 marks. Nice question it is. There are two brothers, A and B, Arun and Bimal. And most of the time students will make a mistake in this question. So there are two brothers. Who are these two brothers, sir? There are live chat. Can I open? Ding. Okay, there are two brothers, Arun and Bimal, who are co-owners. So there is one concept. So I'll tell you what are the different concepts covered in this question. First concept is what, sir? Concept of co-ownership is covered. Okay. There are two brothers, Arun and Bimal. They are the co-owners of a house property with equal share. The property was constructed during the financial year 98-99. Fantastic point. This is another important point. The construction happened when, sir? 98-99. That means what, sir? If they have taken loan, that loan would have been taken before 1/4/1999. So here there is a concept on what, sir? Interest on loan. Loan is taken before 1/4. Normally what students will do, because loan is taken for construction 2 lakh rupees, they'll take. No, but here the construction was done before 1/4/1999. Then they have, the property consists of 8 identical units situated at Kochi. During the financial year 23-24, 6 units were let out for a rent of 15,000 per month. Municipal value is 10 lakh rupees. Please note, municipal value will be for the entire property, and municipal taxes were 20% of municipal value. The following are the other expenses. Other expenses, repairs is 40,000. I'll ignore because there is no concept called as repairs. We only give standard deduction. Then insurance premium paid. All these are useless for us. You cannot claim any deductions while computing your income from house property. Only two deductions. One is your standard deduction, flat 30% of NAV, and second type of deduction which you can claim is your interest on loan. Interest payable for loan taken for construction. What is the total interest, sir? 3,60,000. Now, can I take 3,60,000? Normally, students would have taken 3,60,000 if I would have not told you that that loan is before 1/4/1999. So one of the let out units. So now next concept is what? The third concept. I did not write over here. Third concept is partly let out, partly self-occupied. The property is what, sir? Partly let out and partly self-occupied. So if it is a partly let out and partly self-occupied, that means what, sir? See, they say that 8 identical units are there, in which 6 units are let out and 2 units are self-occupied. See, it does not matter which 2 units, they are all identical only. 2 units are self-occupied, 8 units are let out. Then one of the let out units remained vacant for 4 months. So next ಏನಂತಿದ್ದಾರೆ ಅವರು, ದಟ್ ಈ ಲೆಟ್ ಔಟ್ ಇದೆ ಅಲ್ವಾ, ಎಷ್ಟು ಲೆಟ್ ಔಟ್ ಇದೆ? 6 ಲೆಟ್ ಔಟ್ ಇದೆ. 6 ಲೆಟ್ ಔಟ್ ಅಲ್ಲಿ ಒನ್ ಆಫ್ ದಿ ಯೂನಿಟ್ ಈಸ್ ವೆಕೇಟ್. ಒನ್ ಆಫ್ ದಿ ಲೆಟ್ ಔಟ್ ಯೂನಿಟ್ ಯಾವ್ದಾದ್ರು ಒಂದಾಗಿರ್ಲಿ, ದಟ್ ವಾಸ್ ವೆಕೇಟ್ ಫಾರ್ ಹೌ ಮೆನಿ ಮಂತ್ಸ್? 4 months. ಒನ್ ಮೋರ್ ಕಾನ್ಸೆಪ್ಟ್. ಯಾವ ಕಾನ್ಸೆಪ್ಟ್? ಕಾನ್ಸೆಪ್ಟ್ ಆಫ್ ವೇಕೆನ್ಸಿ. Arun could not occupy his unit for 6 months as he was transferred to Chennai. Andre Arun, say Arun one house, Bimal the one house, Arun one mane, he did not occupy. Now please note, if you have a house, even if you don't occupy that house, it will be treated as self-occupied only. Andre self-occupied does not mean that ನೀವು ಆ ಮನೆಯಲ್ಲಿ ಇರಲೇಬೇಕು. ನೀವು ಆ ಮನೆಯಲ್ಲಿ normally you stay, but you went out for 4-5 months.
So no one is there in the property. Then also it will be treated as self-occupied property. Compute the income from house property. Compute madanva? Madana sir, madana. So there are totally how many concepts? 4 concepts. One more concept, 4 concept is there in this question. Yeah. So shall we start doing this question? Now nodi, right from the beginning I'll do this question. You just understand how to solve if this question comes in the examination. Aha vantara tara. Tomorrow we'll be doing capital gain. Tomorrow I think I'm going very slow, alva. Online students, do you feel I'm going slow? Marathon andre I'm just, I mean, ಎಷ್ಟು ಒಂದು ದಿನಕ್ಕೆ ಒಂದೊಂದು ಚಾಪ್ಟರ್ ಮಾಡ್ತಿದ್ದೀನಿ. ನಾವು ಸಾಲ್ವ್ ಮಾಡೋಣವಾ? ಎಲ್ಲಿ ಹೋಯ್ತು? ಇಲ್ಲಿ ಹೋಯ್ತು. ಸೊ ಏನು ಮಾಡೋಣ ಸರ್? ಸಾಲ್ವ್ ಮಾಡೋಣ. ಸೊ ಸಾಲ್ವ್ ಮಾಡಬೇಕಾದ್ರೆ ಏನು ಮಾಡಬೇಕು? ಎನಿ ಕ್ವಶನ್ ಆಫ್ ಇನ್ಕಮ್ ಟ್ಯಾಕ್ಸ್ ಫಸ್ಟ್ ಬರಿಬೇಕಾಗಿರೋದು ನೇಮ್ ಆಫ್ ದಿ ಅಸೆಸಿ ಅರುಣ್ ಅಂಡ್ ಬಿಮಲ್. ಮಿಸ್ಟರ್ ಅರುಣ್ and Mr. Bimal. Actually separate calculation ಮಾಡಬೇಕಾಗುತ್ತೆ, ಆದರೆ ಐ ಆಮ್ ಡೂಯಿಂಗ್ ಇಟ್ ಟುಗೆದರ್ ಓನ್ಲಿ. ಪ್ರೀವಿಯಸ್ ಇಯರ್ ಯಾವುದಕ್ಕೆ ಸರ್? 23-24. ಅಸೆಸ್ಮೆಂಟ್ ಇಯರ್ ಏನು ಸರ್? 24-25. ಕಂಪ್ಯೂಟೇಷನ್ ಆಫ್ ಇನ್ಕಮ್ ಫ್ರಮ್ ಹೌಸ್ ಪ್ರಾಪರ್ಟಿ. ಪರ್ಟಿಕ್ಯುಲರ್ಸ್ ಆಮೇಲೆ ಏನು ಬರೀತೀರಾ ಈ ಕಡೆ? ಈ ಆಮೇಲೆ ಏನು ಬರೀತೀರಾ? particulars and self-occupied portion, let out portion. Now please note, sir co-ownership ಅಂದ್ರೆ co-owner ಹೆಸರು ಬರೆಯಲ್ವಾ? ಇಲ್ಲ. ಅರೆ co-owned property ಏನ್ ಮಾಡಬೇಕು? ಅರೆ ಕಂಪ್ಯೂಟ್ ಮಾಡಿ ಲಾಸ್ಟ್ ಅಲ್ಲಿ ಏನ್ ಇನ್ಕಮ್ ಬರುತ್ತೋ ಡಿವೈಡ್ ಮಾಡಿ, ಅದು ತಾನೇ ಮಾಡೋದು ನಾವು. co-ownership ಅಲ್ಲಿ ಏನ್ ಮಾಡ್ತೀವಿ? ಕಂಪ್ಯೂಟ್ ದ ಇನ್ಕಮ್ ಫ್ರಮ್ ಹೌಸ್ ಪ್ರಾಪರ್ಟಿ, ವಾಟ್ ಎವರ್ ಇಸ್ ದೇರ್ ಅಟ್ ದಿ ಎಂಡ್, ದಟ್ ವಿಲ್ ಬಿ ಡಿವೈಡೆಡ್ ಬಿಟ್ವೀನ್ ಈಚ್ co-owner. Now what are they telling? 8 ಯೂನಿಟ್ಸ್ ಇದೆ. 8 ಅಲ್ಲಿ 2 ಯೂನಿಟ್ಸ್ ಇಸ್ ಸೆಲ್ಫ್ ಆಕ್ಯುಪೈಡ್, 6 ಯೂನಿಟ್ಸ್ ಇಸ್ ಲೆಟ್ ಔಟ್. ಸೊ ಕ್ಯಾನ್ ಐ ಸೇ 2/8 ಇಸ್ ಸೆಲ್ಫ್ ಆಕ್ಯುಪೈಡ್, 6/8 ಇಸ್ ಲೆಟ್ ಔಟ್? ಅರೆ ಕ್ಯಾನ್ ಐ ಸೇ 25% ಈಸ್ ಸೆಲ್ಫ್ ಆಕ್ಯುಪೈಡ್, 75% ಈಸ್ ಲೆಟ್ ಔಟ್? ಎಸ್ ಸರ್, ಎಸ್ ಸರ್, ಎಸ್. ಸೊ ಸೆಲ್ಫ್ ಆಕ್ಯುಪೈಡ್ ಎಷ್ಟು? 25%, ಲೆಟ್ ಔಟ್ ಎಷ್ಟು? 75%. ಓಕೆ. ಸೊ ಫಸ್ಟ್ ಮುನ್ಸಿಪಲ್ ವ್ಯಾಲ್ಯೂ ಎಷ್ಟು? ಮುನ್ಸಿಪಲ್ ವ್ಯಾಲ್ಯೂ ಸರ್ ಎಕ್ಸಾಮ್ ಅಲ್ಲಿ MV ಅಂತ ಬರೀಬೋದಾ? ಇಲ್ಲ. ಸೊ ಏನು ಫಾರ್ಮ್ಯಾಟು? ಮುನ್ಸಿಪಲ್ ವ್ಯಾಲ್ಯೂ ಫೇ ರೆಂಟ್ ವಿಚ್ ಎವರ್ ಇಸ್ ಹೈಯರ್. ಆ ವಿಚ್ ಎವರ್ ಇಸ್ ಹೈಯರ್ ನ ಕಂಪೇರ್ ಮಾಡ್ತೀನಿ ವಿತ್ ಸ್ಟ್ಯಾಂಡರ್ಡ್ ರೆಂಟ್ ವಿಚ್ ಎವರ್ ಇಸ್ ಲೋವರ್. Now this whichever is lower is called as this whichever is lower is called as my expected rent. This I'll compare with my actual rent. I'll take whichever is higher, that will give me my gross annual value. Okay. ಮುನ್ಸಿಪಲ್ ವ್ಯಾಲ್ಯೂ ಎಷ್ಟು ಕೊಟ್ಟಿದ್ದಾರೆ? ಮುನ್ಸಿಪಲ್ ವ್ಯಾಲ್ಯೂ 10 ಲಕ್ಷ ಕೊಟ್ಟಿದ್ದಾರೆ. 10 ಲಕ್ಷ ಅಂದ್ರೆ ಸೆಲ್ಫ್ ಆಕ್ಯುಪೈಡ್ ಪ್ರಾಪರ್ಟಿಗೆ ಡ್ಯಾಶ್ ಯಾವ ಅಮೌಂಟ್ಸು ಬರಲ್ಲ. ಯಾಕೆ ಸರ್? ಸೆಲ್ಫ್ ಆಕ್ಯುಪೈಡ್ ಅಂದ್ರೆ ಸೆಲ್ಫ್ ಆಕ್ಯುಪೈಡ್. ಸೊ ಹಿಯರ್ 10 lakhs 75% ತಗೋತೀನಿ. ಎಷ್ಟು? 7,50,000. ದೆನ್ ಹ್ಯಾವ್ ದೇ ಗಿವನ್ ಅಸ್ ವಾಟ್ ಈಸ್ ದಿ ಫೇ ರೆಂಟ್? ಇಲ್ಲ ಸರ್, ಕೊಟ್ಟಿಲ್ಲ. ಸೊ ವಿಚ್ ಎವರ್ ಇಸ್ ಹೈಯರ್ ಏನು ತಗೋತೀನಿ? 7,50,000. Then have they given a standard rent? Again, they have not given a standard rent. Therefore, can I say my expected rent is 7,50,000? Now, what is my actual rent? Actual rent to 15,000 I am charging. The question says I am charging a rent of 15,000. ಎಷ್ಟು ಪ್ರಾಪರ್ಟಿ ಇದೆ? 6 ಯೂನಿಟ್ಸ್ ಇದೆ. ಕರೆಕ್ಟ್ ಅಲ್ಲ? ಸೊ ಎಷ್ಟು ತಿಂಗಳಿಗೆ? 12 ಮಂತ್ಸ್ಗೆ. ಸೊ ಏನೋ ಅಮೌಂಟ್ ಬರುತ್ತೆ. ಅದರಿಂದ ವೇಟ್ ಕಂಟ್ರೋಲ್ ಮಾಡ್ಬೇಕು ಲೈಫಲ್ಲಿ. ಅದರಿಂದ 4 months ಒಂದು ಪ್ರಾಪರ್ಟಿ, ಒನ್ ಆಫ್ ದಿ ಲೆಟ್ ಔಟ್ ಪ್ರಾಪರ್ಟಿ ವಾಸ್ vacate for a period of 4 months. Are one of the let out property was vacated for a period of 4 months. So 15,000 into ಎಷ್ಟು ಯೂನಿಟ್? 1 ಯೂನಿಟ್. ಸೊ 15,000 into 1 unit into ಎಷ್ಟು ಮಂತ್ ಸರ್? 4 months. ಇವಾಗ ಏನು ಅಮೌಂಟ್ ಬರುತ್ತೆ? ದಟ್ ಈಸ್ ಮೈ ಆಕ್ಚುಯಲ್ ರೆಂಟ್. 15,000 into 6 into 12, 10,80,000 ಮೈನಸ್ 15 4s 60,000. ಎಷ್ಟು ಸರ್ ಇದು? 10,20,000
Now whichever is higher, gross annual value yaru, gross annual value yaru sir, gross annual value is 10,20,000. ಅರೆ ಕಾನ್ಸೆಪ್ಟ್ ಆಫ್ ವೇಕೆನ್ಸಿ ಬಂತಲ್ವಾ ಸರ್, ಯು ಟೋಲ್ಡ್ ಗ್ರಾಸ್ ಆನ್ಯುವಲ್ ವ್ಯಾಲ್ಯೂ ಫುಲ್ ಕಂಪ್ಯೂಟ್ ಮಾಡ್ಬಿಟ್ಟು ಸಪ್ರಾಕ್ಟ್ ಮಾಡಬೇಕು. ಆದ್ರೂ ಎನಿವೇಸ್ ಈವನ್ ಇಫ್ ಯು ಡೂ ದಟ್ ಯುವರ್ ದಿಸ್ ಅಮೌಂಟ್ ವಿಲ್ ಓನ್ಲಿ ಬಿ ಹೈಯರ್. ಪ್ಲೀಸ್ ನೋಟ್, ವಾಟ್ ಆಮ್ ಐ ಟೆಲಿಂಗ್ ಸರ್, 15,000 ಇಂಟು 6 ಇಂಟು 12 ಮಾಡಿದ್ರೆ 10,80,000. ದಿಸ್ ವಿಲ್ ಬಿ ಕಂಪೇರ್ಡ್ ವಿತ್ 7,50,000. ವಿಚ್ ಎವರ್ ಇಸ್ ಹೈಯರ್ ತಗೋತೀವಿ. ವಿಚ್ ಎವರ್ ಇಸ್ ಹೈಯರ್ ಯಾರು? ಆಕ್ಚುಯಲ್ ರೆಂಟ್. ಆಕ್ಚುಯಲ್ ರೆಂಟ್ ಇಂದ ಏನು ಸಪ್ರಾಕ್ಟ್ ಮಾಡ್ತೀವಿ? ಆಮೇಲೆ ವೇಕೆನ್ಸಿ ಪೀರಿಯಡ್ ರೆಂಟು ಎಷ್ಟು? 60,000. ಎಷ್ಟು ಬಂತ ಆನ್ಸರು? 10,20,000 rupees. So this is my gross annual value. ಇದನ್ನ ಏನು ಸಬ್ಟ್ರಾಕ್ಟ್ ಮಾಡ್ತೀನಿ ಸರ್? ಮುನ್ಸಿಪಲ್ ಟ್ಯಾಕ್ಸಸ್. ಎಷ್ಟು ಮುನ್ಸಿಪಲ್ ಟ್ಯಾಕ್ಸಸ್? ಅರೆ ಮುನ್ಸಿಪಲ್ ಟ್ಯಾಕ್ಸಸ್ ಎಷ್ಟು? ಅರೆ ಇಲ್ಲೆಲ್ಲೋ ಕೊಟ್ಟರಲ್ಲ 10% ಅಂತ, 20% ಆಫ್ ಮುನ್ಸಿಪಲ್ ವ್ಯಾಲ್ಯೂ. ಸೊ ಇದರಲ್ಲಿ ಗ್ರಾಸ್ annual value for self occupied is 0 and municipal taxes also will be 0. So here it is 20%. ಅರೆ 7.5 lakhs 20% ಎಷ್ಟು? 1,50,000. Now what is left over sir? This is called as my net annual value. ಎಷ್ಟು? 0 ಮತ್ತೆ ಈ ಕಡೆ ಬರೋದು 8,70,000. ಓಕೆನಾ? ಅರೆ ಸ್ಟೂಡೆಂಟ್ಸ್, ಲೆಸ್ ಡಿಡಕ್ಷನ್ಸ್ ಅಂಡರ್ ಸೆಕ್ಷನ್ 24 ಎ ಅಲ್ಲಿ ಏನು ಬರುತ್ತೆ? ಸ್ಟ್ಯಾಂಡರ್ಡ್ ಡಿಡಕ್ಷನ್. 24 ಬಿ ಅಲ್ಲಿ ಏನು ಬರುತ್ತೆ ಸರ್? ಇಂಟ್ರೆಸ್ಟ್ ಓನ್ ಲೋನ್. ಅರೆ ಇಂಟ್ರೆಸ್ಟ್ ಓನ್ ಲೋನ್ ಎತ್ರೋ? ಅರೆ ಸ್ಟ್ಯಾಂಡರ್ಡ್ ಡಿಡಕ್ಷನ್ ಎಷ್ಟು ಸರ್? ಫಾರ್ ಸೆಲ್ಫ್ ಆಕ್ಯುಪೈಡ್ ಪ್ರಾಪರ್ಟಿ ಆಬ್ವಿಯಸ್ಲಿ 0 ಇರುತ್ತೆ ಸರ್, ಬಿಕಾಸ್ NAV is 0. 0 into 30% is also 0. ಇದು 8,70,000 into 30%. ಎತ್ತರೋ ಸ್ಟೂಡೆಂಟ್ಸ್? ಅರೆ ಎಷ್ಟು ಹೇಳ್ಬೇಕು ನೀವೆಲ್ಲ? ಈ ಆನ್ಲೈನ್ ಸ್ಟೂಡೆಂಟ್ಸ್ ರಿಪ್ಲೈನೇ ಮಾಡ್ತಿಲ್ಲ. ಅದೇ ನನಗೆ ಇಷ್ಟ ಇಲ್ಲ, ನಿಮ್ದು ರಿಪ್ಲೈನೇ ಮಾಡಲ್ಲ. ಅವಳು ಮೆಸೇಜ್ ಬಂದಿದ ತಕ್ಷಣ ರಿಪ್ಲೈ ಮಾಡ್ತೀರಾ ನೀವು. ಅವಳದು ಅಥವಾ ಅವನದು ಮೆಸೇಜ್ ಬಂದಿದ ತಕ್ಷಣ ಇಮಿಡಿಯೇಟ್ಲಿ ಬೇಬಿ ಹೇಳಿ ಏನು ಮಾಡ್ತೀಯಾ ಬೇಬಿ? ಅರುಣ್ ಬಿಮಲ್. ನಾವು ಪ್ಲೀಸ್ ನೋಡಿ, ಇಂಟ್ರೆಸ್ಟ್ ಆನ್ ಲೋನ್ ಪ್ಲೀಸ್ ನೋಡಿ 3,60,000. ವೆರಿ ಇಂಪಾರ್ಟೆಂಟ್. 3,60,000 ಇಂಟ್ರೆಸ್ಟ್ ಇದೆ. ಸೊ ಬೋತ್ ಹ್ಯಾವ್ ಈಕ್ವಲ್ ಶೇರ್ ಅಲ್ವಾ? ಸೊ ಬೋತ್ ಆಫ್ ದೆಮ್ ವಿಲ್ ಗೆಟ್ ಇಂಟ್ರೆಸ್ಟ್ ಆಫ್ ಹೌ ಮಚ್ ಸರ್? Now this is my total interest. This interest calculation is very important. Interest on loan. Now interest on loan ಎಷ್ಟಿದೆ? 3,60,000. First I will divide between self occupied and let out. Self occupied ಎಷ್ಟು? 25%. let out ಎಷ್ಟು? 75%. ಎಷ್ಟಾಗುತ್ತೆ ಇದು? 90,000 is for self occupied and 2,70,000 is for let out. Array students, hey students, and really students, can I take this fully? Can I say for let out it is fully allowed? Array for let out ಏನು ಲಿಮಿಟೇ ಇಲ್ಲ ಇಂಟ್ರೆಸ್ಟ್. ಸೊ ಇಲ್ಲಿ ಏನು ಮಾಡ್ತೀನಿ ಸರ್? ಅರುಣ್ ಬಿಮಲ್ ಇಬ್ರು ಸೇರಿಸಿ 2,70,000 I will take. For self occupied, now this interest of 90,000 will be divided between whom sir? ಅರುಣ್ ಅಂಡ್ ಬಿಮಲ್. ಅರುಣ್ಗೆ ಎಷ್ಟು ಸಿಗುತ್ತೆ? 45,000. ಬಿಮಲ್ಗೆ ಎಷ್ಟು ಸಿಗುತ್ತೆ? 45,000. ಬಟ್ ಕ್ಯಾನ್ ದೇ ಕ್ಲೇಮ್ 45,000 ಡಿಡಕ್ಷನ್? ಆನ್ಸರ್ ಇಸ್ ನೋ. ದಿಸ್ ವಿಲ್ ಬಿ ರಿಸ್ಟ್ರಿಕ್ಟೆಡ್ ಟು RT ಅಂದ್ರೆ ಏನು? ದಿಸ್ ವಿಲ್ ಬಿ ರಿಸ್ಟ್ರಿಕ್ಟೆಡ್ ಟು ಹೌ ಮಚ್? 30,000 ಅಂಡ್ ಎಷ್ಟು ಸರ್? 30,000. ವೆರಿ ಓಕೆನಾ ಸ್ಟೂಡೆಂಟ್ಸ್? ಓ ಸ್ಟೂಡೆಂಟ್ಸ್, ಸೊ ಹಿಯರ್ I'll write interest of 30,000 for Arun, 30,000 for Bimal. ಸೊ ಟೋಟಲ್ ನೋಡಿದ್ರೆ ಸೆಲ್ಫ್ ಆಕ್ಯುಪೈಡ್ ಪ್ರಾಪರ್ಟಿಯಿಂದ ನನಗೆ 60,000 ಲಾಸ್ ಬರುತ್ತೆ. ಲೆಟ್ ಔಟ್ ಪ್ರಾಪರ್ಟಿಯಿಂದ ನನಗೆ 3,39,000 ಇನ್ಕಮ್ ಬರುತ್ತೆ. ಇಲ್ಲಿ ಬ್ರಾಕೆಟ್ಸ್, ವಿತ್ ಇನ್ ದ ಬ್ರಾಕೆಟ್ಸ್ ಅಂದ್ರೆ ಇಟ್ ಈಸ್. ಸೊ ದಿಸ್ ಇಸ್ ಮೈ ಇನ್ಕಮ್ ಫ್ರಮ್ ಹೌಸ್ ಪ್ರಾಪರ್ಟಿ. ನೌ ನೆಟ್ ಇನ್ಕಮ್ ಫ್ರಮ್ ಹೌಸ್ ಪ್ರಾಪರ್ಟಿ ಎಷ್ಟು ಸರ್? 2,79,000. ಪೊರಂಜಿಂಗ್ ನಾಟ್ ಪೊರಂಜಿಂಗ್, ಅರ್ಥ ಆಯ್ತು ನಾಟ್ ಅರ್ಥ ಆಯ್ತು ಸ್ಟೂಡೆಂಟ್ಸ್? These are all the major concepts of your income from house property. Income from house property major concepts ಇದೆ. ಆದರೆ it does not mean that income from house property is over. ಇನ್ನ 2-3 ಪಾಯಿಂಟ್ಸ್ ಇದೆ that we'll discuss.
Understood, sir. Sonu. Sonu, Sonu, Sonu. Sonu, Sonu, Sonu. Next. Yes, sir. Now, idbitti, what concept do we have? Now, there is something called as, sir, more than two self-occupied property bandre, say if I have more than two self-occupied property, how do I do the computation? Sir, law ಹೇಳುತ್ತೆ that only for two self-occupied property you can claim that exemption, correct? Remaining properties ಇರುತ್ತಲ್ಲ, that remaining will be treated as what, sir? Deemed to be let out property. Remaining will be treated as what, sir? Deemed to be let out property. So, sir, what if I have more than two self-occupied property? Say for example, ನನ್ನ ಹತ್ರ 5 ಪ್ರಾಪರ್ಟೀಸ್ ಇದೆ. 5 ಪ್ರಾಪರ್ಟಿ ಇದ್ರೆ ಏನಾಗುತ್ತೆ? ಎರಡನ್ನ I can claim exemption of for 2 properties. Remaining properties will be treated as deemed to be let out. How to do the computation? Lawmakers are telling. See, ಇದು ಸ್ವಲ್ಪ ಲೆಂತಿ ಕ್ವಶನ್. ಇದು ಎಕ್ಸಾಮ್ ಬಂದ್ರೆ it will almost take your maybe 20 minutes it will take. Very easy, but it will take 20 minutes. I don't know how you have solved. ನನ್ನ ಮೆಥಡ್ ಇಂದ ನೀವು ಸಾಲ್ವ್ ಮಾಡಿದ್ರೆ hardly it will take around 10 minutes for you to complete this question. Now what are they telling? See, please note. ನನ್ನ ಹತ್ರ 3 ಪ್ರಾಪರ್ಟೀಸ್ ಇದೆ. All the 3 properties are self-occupied. ಓಕೆನಾ? ಬೆಂಗಳೂರಲ್ಲಿ ಒಂದು ಪ್ರಾಪರ್ಟಿ ಇದೆ, ಚೆನ್ನೈಯಲ್ಲಿ ಒಂದು ಪ್ರಾಪರ್ಟಿ ಇದೆ, ಮುಂಬೈಯಲ್ಲಿ ಒಂದು ಪ್ರಾಪರ್ಟಿ ಇದೆ. ನಾವು ಆಲ್ ಆರ್ ವಾಟ್, ಸರ್? ಸೆಲ್ಫ್ ಆಕ್ಯುಪೈಡ್. ಮೀನಿಂಗ್ ಯಾವುದು ಪ್ರಾಪರ್ಟಿ ನಾನು ರೆಂಟಿಗೆ ಬಿಟ್ಟಿಲ್ಲ. ನಾವು ಕ್ಯಾನ್ ಐ ಸೇ ಯಾವುದಾದ್ರೂ 2 ಪ್ರಾಪರ್ಟಿಗೆ ನಾನು ಬೆನಿಫಿಟ್ ಆಫ್ ಸೆಲ್ಫ್ ಆಕ್ಯುಪೈಡ್ ತಗೋಬಹುದು? ಅಂದ್ರೆ 1 ಪ್ರಾಪರ್ಟಿ ಐ ಶುಡ್ ಕಂಪಲ್ಸರಿ ಟ್ರೀಟ್ ಆಸ್ ಡೀಮ್ ಟು ಬಿ ಲೆಟ್ ಔಟ್. ನಾವು ಸರ್ ಯಾವ ಪ್ರಾಪರ್ಟಿ ಅದು? ವಿಲ್ ಐ ಟ್ರೀಟ್ ಬ್ಯಾಂಗ್ಳೂರ್ ಪ್ರಾಪರ್ಟಿ ಆಸ್ ಡೀಮ್ ಟು ಬಿ ಲೆಟ್ ಔಟ್, ಚೆನ್ನೈ ಪ್ರಾಪರ್ಟಿ ಆಸ್ ಡೀಮ್ ಟು ಬಿ ಲೆಟ್ ಔಟ್, ಆರ್ ಮುಂಬೈ ಪ್ರಾಪರ್ಟಿ ಆಸ್ ಡೀಮ್ ಟು ಬಿ ಲೆಟ್ ಔಟ್? ಅದೇ ನೀವು ಹೇಳಿ, ನಿಮ್ಮ ಕಾಮನ್ ಸೆನ್ಸ್ ಅಪ್ಲೈ ಮಾಡಿ. ನಾವು ಆಸ್ ಎ ಹ್ಯೂಮನ್ ಬೀಯಿಂಗ್ ನನ್ನ ಮೇನ್ ಟಾರ್ಗೆಟ್ ಏನು? ಗೌರ್ಮೆಂಟ್ಗೆ ಜಾಸ್ತಿ ಟ್ಯಾಕ್ಸ್ ಕಟ್ಟಬೇಕು ಆರ್ ಗೌರ್ಮೆಂಟ್ಗೆ ಕಮ್ಮಿ ಟ್ಯಾಕ್ಸ್ ಕಟ್ಟಬೇಕು? ವಾಟ್ ಈಸ್ ಮೈ ಟಾರ್ಗೆಟ್ ಇನ್ ಮೈ ಲೈಫ್, ಸರ್? ಐ ಶುಡ್ ಪೇ ಲೆಸ್ ಅಮೌಂಟ್ ಆಫ್ ಟ್ಯಾಕ್ಸ್ ಟು ಗೌರ್ಮೆಂಟ್, ಕರೆಕ್ಟ್? ಸೊ ಯಾವ್ದನ್ನ ನಾನು ಲೆಟ್ ಔಟ್ ಟ್ರೀಟ್ ಮಾಡ್ತೀನಿ, ಸರ್? ಯಾವ್ದನ್ನ ನಾನು ಸೆಲ್ಫ್ ಆಕ್ಯುಪೈಡ್ ಟ್ರೀಟ್ ಮಾಡ್ತೀನಿ, ಅವ್ರ ಯಾವ್ದನ್ನ ನಾನು ಡೀಮ್ ಟು ಬಿ ಲೆಟ್ ಔಟ್ ಟ್ರೀಟ್ ಮಾಡ್ತೀನಿ? ಅರೆ ದಟ್ ಪ್ರಾಪರ್ಟಿ ವಿಚ್ ಇಸ್ ಗಿವಿಂಗ್ ಮೀ ಮೋರ್ ಇನ್ಕಮ್, ಇಫ್ ದಟ್ ಐ ಟ್ರೀಟ್ ಇಟ್ ಆಸ್ ಡೀಮ್ ಟು ಬಿ ಲೆಟ್ ಔಟ್, ಡೋಂಟ್ ಯು ಥಿಂಕ್ ನಾನು ಜಾಸ್ತಿ ಟ್ಯಾಕ್ಸ್ ಕಟ್ಟಬೇಕಾಗತ್ತೆ? ಸೊ ಯಾವ ಪ್ರಾಪರ್ಟಿ ನಾನು ಸೆಲ್ಫ್ ಆಕ್ಯುಪೈಡ್ ಟ್ರೀಟ್ ಮಾಡ್ತೀನಿ, ಸರ್? ಆ ಪ್ರಾಪರ್ಟಿ ವಿಚ್ ಇಸ್ ಗಿವಿಂಗ್ ಮಿ ಮೋರ್ ಇನ್ಕಮ್ ಐ ಟ್ರೀಟ್ ಇಟ್ ಆಸ್ ಸೆಲ್ಫ್ ಆಕ್ಯುಪೈಡ್. ಯಾಕೆ? ಬಿಕಾಸ್ ಸೆಲ್ಫ್ ಆಕ್ಯುಪೈಡ್ ಟ್ರೀಟ್ ಮಾಡಿದ್ರೆ ಅದಕ್ಕೆ ಇನ್ಕಮೇ ಕಂಪ್ಯೂಟ್ ಮಾಡಂಗಿಲ್ಲ. ಯಾವ ಪ್ರಾಪರ್ಟಿಯಿಂದ ಇನ್ಕಮ್ ಕಮ್ಮಿ ಬರುತ್ತೋ ಅದನ್ನ ನಾನು ಏನ್ ಟ್ರೀಟ್ ಮಾಡ್ತೀನಿ? ಡೀಮ್ ಟು ಬಿ ಲೆಟ್ ಔಟ್ ಪ್ರಾಪರ್ಟಿ. ಸೊ ಇದು ನೀವು ಇಲ್ಲಿ ಹೌ ಟು ಪ್ಲೇ ಅರೌಂಡ್. ಇದು ಒಂದು ಗೇಮ್, ಇದು ಆಟ ಆಡ್ಬೇಕಾಗುತ್ತೆ. ಫಸ್ಟ್ ಏನು? ಫಸ್ಟ್ ಆಪ್ಷನ್ ನಂಬರ್ 1, ಬೆಂಗಳೂರು ಮನೆನ ಸೆಲ್ಫ್ ಆಕ್ಯುಪೈಡ್ ಟ್ರೀಟ್ ಮಾಡಿ, ಚೆನ್ನೈ ಮನೆನ ಸೆಲ್ಫ್ ಆಕ್ಯುಪೈಡ್ ಟ್ರೀಟ್ ಮಾಡಿ, ಮುಂಬೈ ಮನೆನ ಲೆಟ್ ಔಟ್ ಟ್ರೀಟ್ ಮಾಡಿ. ಇದನ್ನ ಟ್ರೀಟ್ ಮಾಡ್ಬಿಟ್ಟು ಕಂಪ್ಯೂಟೇಷನ್ ಮಾಡಿ ಎಷ್ಟು ಇನ್ಕಮ್ ಬರುತ್ತೆ ಆ ಇನ್ಕಮ್ ನೋಡಿ. ದೆನ್ ಆಪ್ಷನ್ ನಂಬರ್ 2 ಏನು? ಬೆಂಗಳೂರಿನ ಸೆಲ್ಫ್ ಆಕ್ಯುಪೈಡ್ ಟ್ರೀಟ್ ಮಾಡಿ, ಚೆನ್ನೈನ ಲೆಟ್ ಔಟ್ ಟ್ರೀಟ್ ಮಾಡಿ, ಮುಂಬೈನ ಸೆಲ್ಫ್ ಆಕ್ಯುಪೈಡ್ ಮಾಡಿ. ಬಿಕಾಸ್ 2 ಪ್ರಾಪರ್ಟಿ ಸೆಲ್ಫ್ ಆಕ್ಯುಪೈಡ್ ಬೆನಿಫಿಟ್ ತಗೋಬೋದಲ್ಲ. 3ನೇ ಆಪ್ಷನ್ ಏನು? ನೋಡಿ, 3 ಪ್ರಾಪರ್ಟಿ ಇದೆ. ನಾವು ಪ್ಲೀಸ್ ನೋಟ್. ಸೇ ಫಾರ್ ಎಕ್ಸಾಂಪಲ್, ನಿಮಗೆ 3 ಗರ್ಲ್ ಫ್ರೆಂಡ್ ಇದ್ದಾರೆ. ನಿಮ್ 3 ಗರ್ಲ್ ಫ್ರೆಂಡ್ ಇದ್ರೆ ನಿಮ್ ಫ್ರೆಂಡ್ ಹತ್ರ ನೀವು ಯು ಆರ್ ಸಪೋಸ್ ಟು ಟೇಕ್ ಓನ್ಲಿ 2 ಗರ್ಲ್ ಫ್ರೆಂಡ್ಸ್ ಟು ಮೀಟ್ ಯುವರ್ ಫ್ರೆಂಡ್ಸ್. ಯಾವ 2 ಗರ್ಲ್ ಫ್ರೆಂಡ್ ಕರ್ಕೊಂಡು ಹೋಗ್ತೀರಾ? ದಟ್ ವಿಲ್ ಡಿಪೆಂಡ್ ಆನ್ ವಿಚ್ ಇಸ್ ಮೈ ಫ್ರೆಂಡ್, ಸರ್. ನಮ್ಮ ಫ್ರೆಂಡು ನನಗಿಂತ ಚೆನ್ನಾಗಿ ಕಾಣಿಸ್ತಿದ್ರೆ ಐ ಟೇಕ್ ದಟ್ ಗರ್ಲ್ ಫ್ರೆಂಡ್ ಹೂ ಇಸ್ ನಾಟ್ ಲುಕಿಂಗ್ ಗುಡ್, ಬಿಕಾಸ್ ದಟ್ ಮೈ ಫ್ರೆಂಡ್ ವಿಲ್ ಇಗ್ನೋರ್ ದಟ್ ಗರ್ಲ್, ಕರೆಕ್ಟ್ ಅಲ್ವಾ? ನಾನು ಸುಂದರವಾಗಿರೋ ಹುಡುಗಿರನ್ನ ಕರ್ಕೊಂಡು ಹೋದ್ರೆ ನನ್ನ ಮಗ ನನ್ಗೆ ಗೊತ್ತು ಸರ್, ಅವನು ತರಕಾರಿ, ನನ್ನ ಮಗ ಅವನು ನಮ್ ಗರ್ಲ್ ಫ್ರೆಂಡ್ ಅವ್ನ ಗರ್ಲ್ ಫ್ರೆಂಡ್ ಮಾಡ್ಬಿಡ್ತಾಳೆ. ನಾಳೆಯಿಂದ ಎಲ್ಲೋ ಮೈ ಬ್ರದರ್, ಮೈ ಸಿಸ್ಟರ್ ಅಂತ ಶಿಲ್ ಸ್ಟಾರ್ಟ್ ಟಾಕಿಂಗ್ ಟು ಮೀ. ಸೊ ವಾಟ್ ವಿಲ್ ಐ ಡೂ, ಸರ್? I will have to see all the options. Meaning what? See, first option, treat 2 properties as self-occupied, 1 property as let out. Similarly, Bengaluru ಮತ್ತೆ ಮುಂಬೈನ self-occupied treat ಮಾಡಿ, ಚೆನ್ನೈದು you treat it as let out. Similarly, third case ಅಲ್ಲಿ ಏನು? ಚೆನ್ನೈ and Mumbai you treat it as self-occupied and treat Bangalore property as let out. Now you do the computation. Now, under all these methods, you see how much is your income. Whatever answers you are getting, idalli wherever the answer is less, meaning in all these 3 options, whichever options your income is lowest, that will be taken as what, sir? That will be taken as what? The best option. Meaning, e case alli, say if you get the lowest answer, then what will your answer be? In the present case, I am going to take Bangalore house as deemed to be let out and Chennai and Mumbai house as self-occupied property. So there is one question on this. So how to, sir, you said that with your method we can do in a matter of seconds.
ನಾರ್ಮಲಿ ಐ ಡೋಂಟ್ ಹೌ ನಾರ್ಮಲಿ ಸಮ್ ಟೀಚರ್ಸ್ ಹೌ ದ ಟೀಚ್ ಇಸ್ ಈ 3 ಆಪ್ಷನ್ ಅಲ್ಲಿ ಸಪರೇಟ್ ಆಗಿ ನೀವು ಕ್ಯಾಲ್ಕುಲೇಟ್ ಮಾಡಬೇಕು. 3 ಆಪ್ಷನ್ ಅಲ್ಲಿ ಸಪರೇಟ್ ಆಗಿ ಕ್ಯಾಲ್ಕುಲೇಟ್ ಮಾಡ್ತಾ ಇದ್ರೆ ಯು ವಿಲ್ ಹ್ಯಾವ್ ಟು ಡೂ ದ ಸೇಮ್ ಕ್ವಶನ್ 3 times. ತುಂಬಾ ತಲೆನೋವು ಕರೆಕ್ಟ್ ಅಲ್ಲ. ಬೆಸ್ಟ್ ಥಿಂಗ್ ಏನು, ಫಸ್ಟ್ ಕ್ಯಾಲ್ಕುಲೇಟ್ ಆಸ್ ಇಫ್ ಆಲ್ ಆರ್ ಸೆಲ್ಫ್ ಆಕ್ಯುಪೈಡ್. ಎಲ್ಲ ಸೆಲ್ಫ್ ಆಕ್ಯುಪೈಡ್ ಆಗಿದ್ರೆ ಏನಾಗುತ್ತೆ, ಡೈರೆಕ್ಟ್ಲಿ ಐ ಕ್ಯಾನ್ ಸ್ಟಾರ್ಟ್ ವಿತ್ NAV ಅಲ್ವಾ. ಸೊ ಯು ಟ್ರೀಟ್ ಇಟ್ ಆಸ್ ಎವ್ರಿಥಿಂಗ್ ಆಸ್ ಸೆಲ್ಫ್ ಆಕ್ಯುಪೈಡ್ ಅಂಡ್ ಕ್ಯಾಲ್ಕುಲೇಟ್ ದಿ ಇನ್ಕಮ್. ಏನೋ ಒಂದು ಇನ್ಕಮ್ ಬರುತ್ತೆ. Then, what if all are deemed to be let out property? Assume that all are deemed to be let out property and calculate the income. Calculate ಮಾಡಿದ್ರ ಅದಾದ್ಮೇಲೆ ಮೇಲ್ಗಡೆ ಒಂದು ಸೆಲೆಕ್ಷನ್ ಪ್ರೊಸೀಜರ್ ಮಾಡಬೇಕು. ಬೆಸ್ಟ್ ಆಪ್ಷನ್ ಸೆಲೆಕ್ಟ್ ಮಾಡಬೇಕು. ಹೆಂಗ್ ಬೆಸ್ಟ್ ಆಪ್ಷನ್ ಸೆಲೆಕ್ಟ್ ಮಾಡ್ತೀರಾ, ಹೌಸ್ 1, ಹೌಸ್ 2, ಹೌಸ್ 3. ಫಸ್ಟ್ 2 ಹೌಸಸ್ ಸೆಲ್ಫ್ ಆಕ್ಯುಪೈಡ್, 1 ಹೌಸ್ ಲೆಟ್ ಔಟ್. ಇದರ ಅಮೌಂಟ್ಸ್ ತಗೋಬೇಕು ನೀವು. ಎಲ್ಲಿಂದ ತಗೋತೀರಾ, ಆ ಕಂಪ್ಯೂಟೇಷನ್ ವರ್ಕಿಂಗ್ ನೋಟ್ ನಂಬರ್ 1 ಇಂದ ಫಸ್ಟ್ ಹೌಸ್ ಸೆಲ್ಫ್ ಆಕ್ಯುಪೈಡ್ ಆದ್ರೆ ಎಷ್ಟು ಇನ್ಕಮ್, ಸೆಕೆಂಡ್ ಹೌಸ್ ಸೆಲ್ಫ್ ಆಕ್ಯುಪೈಡ್ ಆದ್ರೆ ಎಷ್ಟು ಇನ್ಕಮ್, ಥರ್ಡ್ ಹೌಸು ಲೆಟ್ ಔಟ್ ಆದ್ರೆ ಎಷ್ಟು ಇನ್ಕಮ್, ಆ ಇನ್ಕಮ್ ತಗೋತೀರಾ. ಸರಿ, ಹೆಂಗ್ ತಗೊಂಡ್ರಿ, 0, 30,000 to 11,500. ನಾವು ಇಲ್ಲಿ ನೋಡಿ ನಾವು ಕಂಪ್ಯೂಟ್ ಮಾಡೋದಲ್ಲ. ಫಸ್ಟ್ ಹೌಸ್ ಸೆಲ್ಫ್ ಆಕ್ಯುಪೈಡ್ ಆದ್ರೆ ಆನ್ಸರ್ 0, ಸೆಕೆಂಡ್ ಹೌಸ್ ಸೆಲ್ಫ್ ಆಕ್ಯುಪೈಡ್ ಆದ್ರೆ 30,000 ನೆಗೆಟಿವ್, ಥರ್ಡ್ ಹೌಸ್ ಸೆಲ್ಫ್ ಆಕ್ಯುಪೈಡ್ ಆದ್ರೆ 155 ನೆಗೆಟಿವ್. ಸಿಮಿಲರ್ಲಿ ಲೆಟ್ ಔಟ್ ಆದ್ರೆ ಎಷ್ಟು, ಫಸ್ಟ್ ಹೌಸ್ ಲೆಟ್ ಔಟ್ ಆದ್ರೆ 54,600. ಸೊ ಈ ಅಮೌಂಟ್ಸ್ ತಗೋತೀರಾ. ದೆನ್ ಯು ಸಿ ವಿಚ್ ಆಪ್ಷನ್ ದ ಇನ್ಕಮ್ ಇಸ್ ಲೋಯೆಸ್ಟ್. ಎಲ್ಲಿ ಲೋಯೆಸ್ಟ್ ಇದೆ, ನೆಗೆಟಿವ್ 1,30,000 ಇಸ್ ದ ಲೋಯೆಸ್ಟ್. ಸೊ ದಿಸ್ ಇಸ್ ದಿ ಬೆಸ್ಟ್ ಆಪ್ಷನ್. ಇದು ಒಂದು ಕ್ವಶನ್ ಇದೆ, ಮಿಸ್ಟರ್ ಪಾಂಡೆ ಅಂತ ಕ್ವಶನ್. ಒಂದು ಸಖತ್ತಾಗಿದೆ ಕ್ವಶನ್, ಮಾತ್ರ ಸಾಲ್ವ್ ಮಾಡಿ. ಡೆಫಿನೆಟ್ಲಿ ಗ್ಯಾರಂಟಿ ಹೇಳ್ತೀನಿ ನೀವು ತಪ್ಪು ಮಾಡ್ತೀರಾ ಅಂತ. ಸಾಲ್ವ್ ಮಾಡಿ, ಓಕೆನಾ. ಆನ್ಸರ್ ಎನಿವೇಸ್ ಯು ಕ್ಯಾನ್ ಡೂ ಇಟ್ ಲೇಟರ್. ಅದು ಬಿಟ್ಟು ಏನಿದೆ ಈ ಚಾಪ್ಟರ್ ಅಲ್ಲಿ, ದೇರ್ ಈಸ್ ಅ ಟಾಪಿಕ್ ಕಾಲ್ಡ್ ಅಸ್ ಅನ್ರಿಯಲೈಸ್ಡ್ ರೇಟ್, ಅರಿಯರ್ಸ್ ಆಫ್ ರೆಂಟ್, ಟ್ಯಾಕ್ಸಿಬಿಲಿಟಿ ಆಫ್. Sir, examples you are giving is next level. Yes. This is nothing actually. This is my normal marathon class. In normal class ಅಲ್ಲಿ ನೀವು ಅಟೆಂಡ್ ಆದ್ರೆ ಕಷ್ಟ ಇರುತ್ತೆ ಲೈಫಲ್ಲಿ. ಸೆಕ್ಷನ್ 25A, taxability of arrears of rent or unrealized rent. What is this next point talking about, sir? Taxability of arrears of rent and unrealized rent. There is something called as unrealized rent, which we already saw. Then one more concept ಇದೆ, arrears of rent. Arrears of rent ಅಂದ್ರೆ ಏನು ಸರ್? Arrears of rent and unrealized rent are not same. ನಾವು ಅರಿಯರ್ಸ್ ಆಫ್ ರೆಂಟ್ ನಿಮ್ದು ಅಕೌಂಟ್ಸ್ ಅಲ್ಲಿ ನೋಡಿದ್ರೆ ಅಖಿಲೇಶ್ ಸರ್ ಏನಂತಾರೆ, ಅರಿಯರ್ಸ್ ಆಫ್ ರೆಂಟ್ ಅಂದ್ರೆ ಔಟ್ ಸ್ಟ್ಯಾಂಡಿಂಗ್ ರೆಂಟ್ ಅಂತಾರೆ. ಇದು ಔಟ್ ಸ್ಟ್ಯಾಂಡಿಂಗ್ ರೆಂಟ್ ಅಲ್ಲ. ಅರಿಯರ್ಸ್ ಆಫ್ ರೆಂಟ್ ಅಂಡರ್ ಇನ್ಕಮ್ ಟ್ಯಾಕ್ಸ್ ಲಾ, ವಾಟ್ ಯು ಮೀನ್ ಬೈ ದಿಸ್ ವರ್ಡ್ ಅರಿಯರ್ಸ್ ಆಫ್ ರೆಂಟ್? ಅರಿಯರ್ಸ್ ಆಫ್ ರೆಂಟ್ ಮೀನ್ಸ್ ರೆಂಟ್ ಅಂಡರ್ ಡಿಸ್ಪ್ಯೂಟ್. ಅರಿಯರ್ಸ್ ಆಫ್ ರೆಂಟ್ ಅಂದ್ರೆ ಏನು ಸರ್? ರೆಂಟ್ ಅಂಡರ್ ಡಿಸ್ಪ್ಯೂಟ್. ಸೇ ಫಾರ್ ಎಕ್ಸಾಂಪಲ್, ಐ ಟೋಲ್ಡ್ ಯು ದಟ್ ಯು ಶುಡ್ ಪೇ ಮಿ a rent of 50,000, but you are telling no sir, I should pay a rent of 30,000. So there is a dispute between both of us. And what is that disputed rent, sir? 20,000. ಅರೆ ನಾನು ಹೇಳ್ತಿದ್ದೀನಿ ನೀವು 50,000 ಕೊಡಬೇಕು, ನೀವು ಹೇಳ್ತಿದ್ದೀರಿ ಇಲ್ಲ ಸರ್ ನಾನು ಬರೀ 30,000 ಕೊಡಬೇಕು. ದಟ್ ಮೀನ್ಸ್ ವಾಟ್ ಸರ್? ಯು ಆರ್ ಡಿಸ್ಪ್ಯೂಟಿಂಗ್ ದಟ್ ಎಕ್ಸ್ಟ್ರಾ 20,000 which I am asking. That is nothing but arrears of rent. Now what happens is, sometimes future ಅಲ್ಲಿ the person who did not pay me the rent or the person who argued with me, he may come in future. Say ನಾನು ಒಂದು ಯಾವುದೋ 2014-15 ಅಲ್ಲಿ ಯಾರಿಗೋ ಪ್ರಾಪರ್ಟಿ ರೆಂಟ್ ಕೊಟ್ಟಿದೆ. now he is coming after 10 years, he is coming to me and he is telling, sir ಆ ಟೈಮ್ ನಾನು ಒಂದು ರೆಂಟ್ ಬಗ್ಗೆ we had a dispute sir, please take back that rent sir, please take back that rent sir. What is happening, sir? In future you may receive that unrealized rent and arrears of rent. So when I receive this unrealized rent and arrears of rent in a future period, how do I tax it? Say possibility will be there that I have a house which I had given on rent 10 years back. Now today I don't have that house, but that time there was some rent which was under dispute. So ಆ disputed rent na ಇವಾಗ ತಂದು ಕೊಡ್ತಿದ್ದಾರೆ ನನಗೆ. ಇವಾಗ how will it be taxed? Lawmakers are telling, whenever you receive unrealized rent, whenever you receive arrears of rent, it will be taxable in that year. ಯಾವ ಇಯರ್ ಅಲ್ಲಿ ರಿಸೀವ್ ಆಗುತ್ತೋ ಆ ಇಯರ್ ಅಲ್ಲಿ ಅದು ಟ್ಯಾಕ್ಸೇಬಲ್ ಆಗುತ್ತೆ. ಎಷ್ಟು ಟ್ಯಾಕ್ಸೇಬಲ್ ಆಗುತ್ತೆ? ಎಷ್ಟು ಅಮೌಂಟ್ ರಿಸೀವ್ ಆಗುತ್ತೋ ಇಂಟು 70%. ಸರ್ ಯಾಕೆ ಸರ್ 70%? ಅರೆ ಆ ವರ್ಷದಲ್ಲಿ ನಿಮ್ಗೆ ರಿಸೀವ್ ಆಗಿದ್ರೆ ನೀವು ಸ್ಟ್ಯಾಂಡರ್ಡ್ ಡಿಡಕ್ಷನ್ ತಗೋತಿದ್ದೀರಲ್ಲ 30%. If you would have received this amount in that year, you would have taken 30% standard deduction. So lawmakers are telling, I'll give you that standard deduction and only 70% I'll start the tax. Whatever amount you have received into 30% into 70% is taxable. Then so there is a very good question, exam question. ಇದು ನಿಮ್ಮ ಟೆಕ್ಸ್ಟ್ ಬುಕ್ ಅಲ್ಲೂ ಇದೆ ಕ್ವಶನ್, ಆನಂದ್ ಕ್ವಶನ್. ನೆಕ್ಸ್ಟ್ ಇದಾದ್ಮೇಲೆ ಏನಿದೆಯೋ ಈ ಟಾಪಿಕ್ ಅಲ್ಲಿ ಇನ್ಕಮ್ ಫ್ರಮ್ ಹೌಸ್ ಪ್ರಾಪರ್ಟಿ ಇಸ್ ಕಂಪ್ಲೀಟ್ಲಿ theory. Apart from that, whatever is left over in this chapter, income from house property is completely what, sir?
theory. Concept of composite rent. What do you mean by composite rent? Composite ಅಂದ್ರೆ ಏನು ಸರ್? ಜೊತೆಯಲ್ಲಿ. Composite ಅಂದ್ರೆ ಏನು ಸರ್? ಜೊತೆಯಲ್ಲಿ. ಅಂದ್ರೆ ಏನು ಸರ್? ಅರೆ, if I am giving a house to you on rent with furniture, that means it is composite rent. If I am giving a house to you on rent with sofa, AC, washing machine, bed, that means that rent which you are going to give me, that rent will be called as composite rent. Okay, now composite rent means renting of a house property with other assets. Now lawmakers are telling, check whether a composite rent ali ಎಷ್ಟು towards house property ಇದೆ, ಎಷ್ಟು towards other assets ಇದೆ. You check that. Can you divide that? Can you separate it? Income from composite rent, is it separable or is it not separable? If you can bifurcate it, then whatever rent is there for house property, it will be taxable under house property, and whatever is rent is there for other assets, it will be taxable under other sources or PGBP. For example, ನಾನು ಒಂದು ಮನೆ ರೆಂಟ್ ಕೊಟ್ಟೆ ವಿತ್ ಫರ್ನಿಚರ್. ರೆಂಟ್ ಎಷ್ಟು ತಗೋತಿದ್ದೀನಿ? 15,000. ಇದರಲ್ಲಿ ಐ ಹ್ಯಾವ್ ಟೋಲ್ಡ್ ಹಿಮ್, ನೋಡಿ ಸರ್, 10,000 ಮನೆಗೆ, 5,000 ಫರ್ನಿಚರ್ಗೆ. So now it is separable. So 10,000 will go where, sir? Under income from house property, and 5,000 will go for other sources or business. If it is my business, it will go to business. Sir, what if it is not separable? I told him 15,000 money rent, sir. With furniture ಕೊಡ್ತೀನಿ 15,000 rent. Now I don't know how much is for house property, how much is for furniture. ಏನು ಇಲ್ಲ, ಆ ಥರ ಏನು separable ಇಲ್ಲ, ಆ ಥರ ಏನು ಅಗ್ರಿಮೆಂಟ್ ಮಾಡಿಲ್ಲ. In that cases, the total rent will go under house property or other sources. Total rent will go under house property or other sources. Then what if the house property is held as stock in trade? ನಾನು ಬಿಲ್ಡರು, ನನ್ನ ಕೆಲಸ ಏನು ಸರ್? I construct and I sell. So I construct and sell ಅಂದ್ರೆ ಏನು ಸರ್? Whatever I am constructing and selling, that amount which is there, that amount which I am receiving, that will be my business income. But sometimes ಏನಾಗುತ್ತೆ, ನಾನು ಕನ್ಸ್ಟ್ರಕ್ಟ್ ಮಾಡಿರ್ತೀನಿ, ಆದರೆ ಯಾರು ಬರಲೇ ಇಲ್ಲ ಈ ಪ್ರಾಪರ್ಟಿನ ತಗೊಳಕ್ ನನ್ನ ಹತ್ರ. No one has come. So what I have done is, ನಾನು ಈ ಪ್ರಾಪರ್ಟಿನ ರೆಂಟಿಗೆ ಬಿಟ್ಟಿದ್ದೀನಿ. ಸೊ ಸರ್, ಇವಾಗ ರೆಂಟಿಗೆ ಬಿಟ್ಟಿದ್ದೀನಲ್ಲ, ಆ ಇನ್ಕಮ್ ಬಿಸ್ನೆಸ್ ಇನ್ಕಮ್ ಹೋಗುತ್ತಾ ಅಥವಾ ಹೌಸ್ ಪ್ರಾಪರ್ಟಿ ಇನ್ಕಮ್ ಹೋಗುತ್ತಾ? ಲಾ ಮೇಕರ್ಸ್ ಆರ್ ಟೆಲಿಂಗ್ ದಟ್ ವಿಲ್ ಗೋ ಅಂಡರ್ ಹೌಸ್ ಪ್ರಾಪರ್ಟಿ. ಸೊ even if you are a builder, whatever income you are getting by sale of a property is taxable under PGBP. Whatever income you get by renting will be taxable under income from house property. Sir, what if property is held outside India? How do you tax resident and non-resident? Are ಇಂಡಿಯಾದಲ್ಲಿ ಯಾವ್ದಾದ್ರು ಪ್ರಾಪರ್ಟಿ ಲೊಕೇಟ್ ಆಗಿದ್ರೆ, ವೆದರ್ ಯು ಆರ್ ಎ ರೆಸಿಡೆಂಟ್ ಆರ್ ನಾನ್ ರೆಸಿಡೆಂಟ್ ಡಸ್ ನಾಟ್ ಮ್ಯಾಟರ್. ಇಫ್ ಯು ಹ್ಯಾವ್ ಎ ಹೌಸ್ ಪ್ರಾಪರ್ಟಿ ಇನ್ ಇಂಡಿಯಾ, ದೆನ್ ದಟ್ ಇನ್ಕಮ್ ವಿಲ್ ಆಲ್ವೇಸ್ ಬಿ ಟ್ಯಾಕ್ಸೇಬಲ್ ಇನ್ ಇಂಡಿಯಾ, irrespective of whether you are a resident or non-resident. ಆದರೆ if you have a house property located outside India, then I'll check whether you are a resident and ordinary resident, or you are a non-resident or resident but not ordinary resident. House property outside India ಆಗಿದ್ರೆ, only resident and ordinary resident has to pay tax in India. If you are a non-resident or resident but not ordinary resident, you don't have to pay any taxes in India. Then one theory question they may ask you, what do you mean by deemed owner? So deemed owner andre ಏನು? You just have to read these theoretical points, extra points which I have given by seeing exam questions, etc. This completes our discussion on this beautiful topic called as income from house property. Income from house property discussion is done. Now what I'll do, income from capital gain I'll do tomorrow. I'll start. But patience. ಇವಾಗ ಏನು ಡಿಸ್ಕಸ್ ಮಾಡೋಣ ಸರ್? ಇವಾಗ very quickly we'll discuss a topic called as income from other sources. One topic discuss ಮಾಡೋಣ. income from other sources. ಹೆಂಗೆ போய் other sources, ಹಿಂಗೆ போய் income from other sources. Very simple chapter, very easy chapter. Income from other sources ali majorly it talks about only one income, which is gift income. Taxation of gift is most important because ಅದರಲ್ಲೇ ಸ್ವಲ್ಪ high level ಏನೋ discussion ಇದೆ. ಮಿಕ್ಕಿದೆಲ್ಲ is very simple. So section 56(2)(10) says income from ಏನು sir? Income from other sources we are discussing. Okay na? Now please see this beautifully. Income from other sources, section 56(2)(10) ಹೇಳುತ್ತೆ, it talks about what's the taxation of gift. 56(2)(10) talks about taxation of gift. Now if you receive any gift from any person, meaning if that gift is not received from your employer, and if that gift is not related to your business, if it is any other type of gift, if that gift is not related to your business, or if it is not related to your employment, any other type of gift which you are receiving, it is taxable under 56(2)(10) under income from other sources.
Now what are they telling? 56.210 ಏನಂತೆ ಸರ್? If you receive any gift from Mr. Dil Tough Hey Nancy, if you receive it from Mr. Dil Tough Hey Nancy, Mr. M for if you receive any gift at the time of your marriage, if you receive any gift at the time of from your relative, if you receive any gift in contemplation of death, if you receive any gift due to inheritance, if you receive any gift from any local authority or any trust or any university or any fund or any hospital, or it is a case of no transfer, or you have received the gift during COVID cases. In all these scenarios, it is exempt. Majorly important ಏನಂದ್ರೆ ಇದೆರಡು. If you receive any gift during your marriage, ಮದುವೆ ಆದ್ರೆ ಏನೇನು ಗಿಫ್ಟ್ ಬರುತ್ತೋ ಅದೆಲ್ಲ ಮಜಾ ಮಾಡಿ ಏನು ಮಾಡ್ಬೇಕು ಸರ್? It is exempt. And if you receive any gift from your relative, then also it is exempt. Sir, what is relative, sir? Who is the relative? ಅರೆ ದಿಲೀಪ್ಗೆ ನಾನು ದಿಲೀಪ್. ಸೊ ದಿಲೀಪ್ಗೆ ಯಾರು ರಿಲೇಟಿವ್? ದಿಲೀಪ್ ಬ್ರದರ್ ಅಂಡ್ ಸಿಸ್ಟರ್ ಇಸ್ ರಿಲೇಟಿವ್. ದಿಲೀಪ್ಗೆ ಯಾರು ರಿಲೇಟಿವ್ ಸರ್? ದಿಲೀಪ್ ಫಾದರ್ ಅಂಡ್ ಮದರ್ ಇಸ್ ರಿಲೇಟಿವ್. ದಿಲೀಪ್ ಮಕ್ಕಳು ಸನ್ ಅಂಡ್ ಡಾಟರ್ ಇಸ್ ರಿಲೇಟಿವ್. ದಿಲೀಪ್ಗೆ ಸ್ಪೌಸ್ ಈಸ್ ಆಲ್ಸೋ ರಿಲೇಟಿವ್. ಓಕೆನಾ? ಸೊ ರಿಲೇಟಿವ್ ಯಾರು ಗೊತ್ತಾಯ್ತಾ? ದಿಲೀಪ್ಗೆ ಯಾರು ರಿಲೇಟಿವ್? ದಿಲೀಪ್ ಫಾದರ್ ಮದರ್, ಬ್ರದರ್ ಸಿಸ್ಟರ್, ಸನ್ ಡಾಟರ್ and spouse is relative. Now, sir, ashtena sir. So this is your immediate blood relationship. Apart from that, who are my relatives, sir? Apart from that, my lineal descendant. ಅಂದ್ರೆ ನಮ್ಮ ತಂದೆ, ಅವ್ರ ತಂದೆ, ನಮ್ಮ ತಂದೆ, ಅವ್ರ ತಾಯಿ, ಎಕ್ಸೆಟ್ರಾ. ಲೀನಿಯನ್ ಡಿಸಿಡೆಂಟ್ ನಮ್ಮ ಮಕ್ಕಳು, ಅವ್ರ ಮಕ್ಕಳು. Now, apart from that, who is relative, sir? Apart from that, ನಮ್ ಸ್ಪೌಸ್, ನಮ್ ವೈಫ್ ಫಾದರ್ ಅಂಡ್ ಮದರ್ ಇಸ್ ಆಲ್ಸೋ ಮೈ ರಿಲೇಟಿವ್. ಓಹೋ ಸರ್, ಮೈ ಫಾದರ್ ಇನ್ ಲಾ, ಮೈ ಮದರ್ ಇನ್ ಲಾ ಇಸ್ ಆಲ್ಸೋ ಮೈ ರಿಲೇಟಿವ್, ಅಂಡ್ ಮೈ ವೈಫ್ಸ್ ಸಿಸ್ಟರ್ ಅಂಡ್ ಮೈ ವೈಫ್ಸ್ ಬ್ರದರ್ ಇಸ್ ಆಲ್ಸೋ ಮೈ ರಿಲೇಟಿವ್. ಮೈ ವೈಫ್ ಸಿಸ್ಟರ್ ಅಂಡ್ ಮೈ ವೈಫ್ ಬ್ರದರ್ ಆಲ್ಸೋ ಆರ್ ಮೈ ರಿಲೇಟಿವ್. ಮೈ ವೈಫ್ ಮಕ್ಕಳು ಸರ್ ಆರ್ ದೇ ಬೇಜ ಮಾಡಬೇಡ ಲೈಫಲ್ಲಿ. ಮೈ ವೈಫ್ ಮಕ್ಕಳು ಇಸ್ ನಥಿಂಗ್ ಬಟ್ ಮೈ ಓಕೆ, ದೇ ಆರ್ ಆಲ್ಸೋ ಮೈ relative. Then apart from that, sir, my parents, my father, mother's brother and sister are also my relative. ಮತ್ತೆ ಇವರೆಲ್ಲ ಜನರು ಸ್ಪೌಸ್ ಅಂದ್ರೆ ಏನು ಸರ್? ನನ್ನ ಬ್ರದರ್ ವೈಫ್ ಇಸ್ ಮೈ ರಿಲೇಟಿವ್. ಮೈ ಬ್ರದರ್ ಇಸ್ ಮೈ ರಿಲೇಟಿವ್. ಮೈ ಬ್ರದರ್ ವೈಫ್ ಇಸ್ ಆಲ್ಸೋ ಮೈ ರಿಲೇಟಿವ್. ಮೈ ಸಿಸ್ಟರ್ ಇಸ್ ಮೈ ರಿಲೇಟಿವ್. ಮೈ ಸಿಸ್ಟರ್ಸ್ ಹಸ್ಬೆಂಡ್ ಇಸ್ ಆಲ್ಸೋ ಮೈ ರಿಲೇಟಿವ್. ಸರ್, ಅವ್ರ ಮಕ್ಕಳು ಇಲ್ಲ. ಓಕೆನಾ? ಸೊ ದಿಸ್ ಇಸ್ ರಿಲೇಟಿವ್ ಫಾರ್ ದಿಲೀಪ್. ಅಂಡ್ ಫಾರ್ HO, who is relative? For HO, members of HO are relative. ಓಕೆನಾ? Now, so if you receive gift at the time of your marriage or from your relative, it is always exempt. Otherwise it is taxable. If you are receiving money, the taxability ಹೆಂಗ್ ಬರುತ್ತೆ ಸರ್? It depends on what you are receiving. ಏನ್ ನಿಮ್ಗೆ ಸಿಗ್ತಿದೆ, it depends on that. If you are receiving money, then if the total money received by you in a year is more than 50,000, fully taxable. If the total money ಒಂದು ಪರ್ಸನ್ ಇಂದ ಅಲ್ಲ, ಟೋಟಲ್ ಇನ್ ಇಯರ್ 10 ಜನ ಸೇರ್ಕೊಂಡು 6,000 ಕೊಟ್ರೆ 60,000 ಬಂತ, 50,000 ಮೇಲ, ಅದು fully taxable. So if the total money received by you in a year is more than 50,000 rupees, it is fully taxable. And if you are receiving movable property, movable property ಅಂದ್ರೆ ಏನು? DJ Paso BV ಅಂದ್ರೆ ಏನು ಸರ್? D for drawings, J for jewelry, P for paintings, A for archaeological collection, S for sculptures, O for any other work of art, S for shares and securities, B for bullion, and V for virtual digital asset. So if you are receiving movable property, which is this movable property? DJ Paso BV. Sir, car cover agilva sir idalli illa. Car is a movable property, but it is not covered over here. Sir, what about mobile phone, sir? Nan girlfriend mobile phone nan gift kotte sir, is it covered, sir? No, it is not covered. What is covered? DJ Paso BV. Now, if you receive DJ Paso BV without consideration, then if the market value of that DJ Paso BV is more than 50,000, it is fully taxable. If you are receiving for inadequate consideration andre, for example, ನನ್ನ ಗರ್ಲ್ಫ್ರೆಂಡ್ ನನಗೆ ಒಂದು ಗೋಲ್ಡ್ ಚೈನ್ ಕೊಟ್ಲು. So this gold chain is worth rupees 1 lakh. Is it taxable? Yes, it is taxable. Yak sir, it is taxable because value is more than 50,000. Now the same girlfriend told me, Dilip, free agpadalla. Dilip, illa. Though I am in love with you, I will not give it for free. You please give me 10,000 rupees for this gold chain. 1 lakh rupees gold chain she gave it to me for how much, sir? 10,000 rupees. Now lawmakers are telling, Dilip, ninge gold chain inadequate consideration al bandide. They correct adequate consideration kottilla. So the difference of this is 90,000. Now so ಎಷ್ಟು ನಾನು ಕಮ್ಮಿ ಕೊಟ್ಟಿದ್ದೀನಿ? 90,000 ಕಮ್ಮಿ ಕೊಟ್ಟಿದ್ದೀನಿ. So what are they telling? If you receive anything, if you receive what's a movable property, DJ Paso BV for inadequate consideration, then
difference, if it is more than 50,000, if this difference is more than 50,000, that difference will be taxable. A difference is more than 50,000. Yes, sir. So this difference is taxable. Next, sir, what if I receive more immobile property, sir? Oh, sir, what if I receive house, land? If you are receiving immobile property as a gift without consideration, then I'll check the stamp duty value. Immobile property stamp duty value 50,000 ಮೇಲೆ ಇದ್ರೆ fully taxable. Immobile property stamp duty value 50,000 ಮೇಲೆ ಇದ್ರೆ it is fully taxable. And if that immobile property you are receiving for inadequate consideration, ಕಮ್ಮಿ ಕಾಸು ಕೊಟ್ಟು ತಗೊಂಡಿದ್ದೀರಾ, then I will see the difference between stamp duty value and consideration. Stamp duty value ಮತ್ತೆ consideration difference 50,000 ಮೇಲೆ ಇದ್ರೆ and stamp duty value is more than 110% of consideration, then the difference will be taxable. For example, 20 ಲಕ್ಷ ಪ್ರಾಪರ್ಟಿ ನನಗೆ 5 ಲಕ್ಷ ರೂಪಾಯಿ ಮಾಡಿದ್ರು, ಡಿಫರೆನ್ಸ್ 15 ಲಕ್ಷ. Is it more than 50,000? Yes. Now consideration ಎಷ್ಟು ಕೊಟ್ಟಿದ್ಯಾ ದಿಲೀಪ್? 5 ಲಕ್ಷ into 110% ಮಾಡು, ಎಷ್ಟು? 5.5 lakhs. Now this 5.5 lakh, is it more than, this 5.5 lakhs, is it more than stamp duty value? Yes, it is more than stamp duty value. Both the conditions are satisfied. Now this difference of 15 lakh rupees will become taxable. Okay, now so this is all about taxation of gift. Apart from that, income from other sources, what are the other incomes which are taxable? Dividend income. Now please note, how have I divided this? Nodi, there are some income which are taxable only under income from other sources. This cannot be taxed under any other head. They will always be taxable under other sources. There are some income which will be taxable under other sources if they are not taxable under PGBP. And there are some income which will be taxable under other sources if they are not taxed under PGBP or salary. Please note, these incomes, so they can also be taxable under PGBP, but if it is not taxed under PGBP, it will be taxed under other sources. These incomes can be taxed under salary or PGBP, but if it is not taxed over there, then it will be taxable under other sources. But there are some incomes which will always be taxable under other sources. Which are these? Dividend income. If you are receiving dividend, you have invested in some company, that company is giving you dividend, whatever type of dividend it is, it will be taxable under other sources. Casual income, कौन बनेगा करोड़पति, रम्मी सर्कल, ಲಾಟ್ರಿ, ಬೆಟ್ಟಿಂಗ್ ಮಾಡ್ತೀರಾ, ಕಸಿನೋ ಹೋಗ್ತೀರಾ, ಅದರಿಂದ ಏನಾದ್ರೂ ಇನ್ಕಮ್ ಸಿಕ್ಕಿದ್ರೆ ದಟ್ ಇಸ್ ಟ್ಯಾಕ್ಸಬಲ್ ಅಂಡರ್ ವಾಟ್ ಸರ್? ಅದರ್ ಸೋರ್ಸಸ್. ಫ್ಲಾಟ್ 30% you have to pay. Then gift, just now we saw gift. Then share premium. Share premium ಏನು ಸರ್? Private company, if they are selling the shares at a price less than its market value, then the difference amount is called as share premium. That also is taxable under other sources. Interest on compensation or enhanced compensation. Array capital gain chapter ali, your property can be compulsory acquired. If your property is getting compulsory acquired, no, the government is required to pay you something called as compensation. A compensation late kotre interest kottana adar mele. A interest is taxable always under which head sir? Other sources. Advance money forfeited after 1/4/2014. What is this advance money forfeited? Again, capital gain topic. Advance money forfeited andre ಏನು sir? Say new property you wanted to sell it to someone. Now that person to whom you wanted to sell your property, he gave some advance that sir ನಿಮ್ಮ ಹತ್ರ ಪ್ರಾಪರ್ಟಿ ಬಂದು ಪರ್ಚೇಸ್ ಮಾಡ್ತೀನಿ ಸರ್, ಆದ್ರೆ ಅವನು ಯಾವತ್ತೂ ಬರಲೇ ಇಲ್ಲ. Now that money you will keep it for yourself. That is called as advance money forfeited. That is also taxable always under income from other sources. So income from other sources if that money is forfeited after 1/4/2014. And income from owning and maintaining racehorse. Racehorse income ಅಲ್ಲ, owning and maintaining racehorse income. ಅಂದ್ರೆ I am a person who is not doing racehorse business. I am having horses which I am owning and I am maintaining. ನೀವು ರೇಸ್ ಹೋದ್ರೆ ಕುದುರೆ ಬೇಕಾ? ನಾನು ಕುದುರೆ ತಗೊಂಡು, so I am in the business of owning and maintaining racehorse. That is also taxable under other sources. Now employee contribution to PF, ESI, etc., interest on securities, income from letting out of plant machinery or composite rent, they will be taxable under other sources only when they are not taxable under PGB. For example, say I am renting plant and machinery. If my business is only to rent plant and machinery, that will go under PGBP. If it is not my business, it will go under other sources. Following income will be taxable under other sources if they are not taxed under PGP or salary. For example, some received from key main insurance policy. Now key main insurance policy, key main insurance policy amount ಯಾರಿಗೆ ಸಿಕ್ತು? It is received by employee. If it is received by employee, ಎಲ್ಲಿ tax ಆಗುತ್ತೆ? Salary. If employer is receiving, taxable under PGP. If others are receiving, other sources. Similarly, compensation received due to termination of employment or terms of employment, that also will be taxable under other sources if it is not taxed over there.
Then, sir, are there any other income taxable under other sources? Now, these incomes, no. This is from different questions which we have seen. These incomes are covered. Now, I am subletting the property. You remember, Nan Karina Kotte, Karina Katrina Kotlu. So, that subletting property will be taxable under other sources. Interest on bank deposit. Bank ಅಲ್ಲಿ ನಾನು FD ಇಟ್ಕೊಂಡಿದ್ದೀನಿ, ಸೇವಿಂಗ್ ಡೆಪಾಸಿಟ್ ಇಟ್ಕೊಂಡಿದ್ದೀನಿ, ಏನೇನು ಇಂಟ್ರೆಸ್ಟ್ ಬರ್ತೋ ಅದೆಲ್ಲ. ರೆಮ್ಯುನರೇಷನ್ ಫಾರ್ ಪೇಪರ್ ಚೆಕಿಂಗ್. ಅರೆ ನಿಮ್ಮ ಇನ್ಸ್ಟಿಟ್ಯೂಟ್ ನನಗೆ ಪೇಪರ್ ಚೆಕಿಂಗ್ಗೋಸ್ಕರ ₹5 ಕೊಡ್ತಾರೆ ಒಂದು ಪೇಪರ್ಗೆ. ಸೊ ದಟ್ ರೆಮ್ಯುನರೇಷನ್ ವಿಲ್ ಗೋ ಓವರ್ ಹಿಯರ್. ರೆಂಟಿಂಗ್ ಆಫ್ ವಿಕೆಟ್ ಲ್ಯಾಂಡ್. ಒಂದು ಲ್ಯಾಂಡ್ ಇದೆ, ಐ ಹ್ಯಾವ್ ಗಿವನ್ ಇಟ್ ಆನ್ ರೆಂಟ್. ರೆಂಟಿಂಗ್ ಆಫ್ ಬಿಲ್ಡಿಂಗ್ ಇಸ್ house property. Renting of land is not a house property. Then insurance, I am acting as an agent for insurance company, insurance commission, undisclosed income, or private tuitions, coachings I am taking. Then say interest on income tax refund I am getting, family pension ಆಗಿರಲಿ, sitting fees as a director, or stipend. ನಾಳೆ ದಿನ ನೀವು ಕ್ಲಿಯರ್ ಆಗ್ತಿರಲ್ಲ ಇಂಟರ್ಮೀಡಿಯೇಟ್, ಆಮೇಲೆ ನೀವೇನ್ ಮಾಡ್ತೀರಾ, ಸ್ಟೈಫಂಡ್ ಸಿಗುತ್ತೆ ನಿಮಗೆ. ಆ ಸ್ಟೈಫಂಡ್ ಆಲ್ಸೋ ಇಸ್ ಟ್ಯಾಕ್ಸಬಲ್ ಅಂಡರ್ ಅದರ್ ಸೋರ್ಸ್. Agricultural income, sir, agricultural income is exempt alla sir. Illa. Agricultural income is exempt only if it is received from a land in India. If you are getting an agricultural income from a land outside India, it is taxable under other sources. Royalty sikkidre other sources. Income from MLA, MP, etc. adu other sources are taxable agutte, except constituency allowances and daily allowance. Hey, do you remember yesterday I told you constituency allowances and daily allowances are exempt normally, but if I follow 115 BSc, it is not exempt. Then family pension is taxable under other sources, but however you can claim some exemption. 1/3 of family pension or 15,000 rupees, whichever is less, you can claim as exemption. But if you follow 115 BSc exemption, nimge sigalla. Award nimge siguttilla. Award in nim school nimge award kodutte. Who the best student of the year goes to nimge. Adu they will give you 10 lakh rupees. 10 lakh rupees taxable agutte. And now award yaar kortidare, government kortidara, okay, then it is exempt. Bharat Ratna, then Param Veer Chakra, they are all exempt. Other types of awards are all taxable. Now, sir, you know, sir, Virat Kohli ge man of the match award kortaralla, sir, is it taxable? Yes, it is taxable. It is taxable under other sources. Now, apart from that, interest income is little important in other sources. Okay, we know that interest income is taxable under which head? Income from other sources. What is important in this? What is important in this? Interest, if you are receiving from compensation for interest on compensation or delay in payment of compensation for compulsory acquisition of capital asset. Okay, if you receive that interest, no, whatever you have received into 50%, that only is tax. Andre compulsory acquire government madidara property na, now adike they have to pay compensation. If they are making any delay in payment of compensation, then they will pay you interest. That interest ಎಷ್ಟು ಬರುತ್ತೋ ಅದರದು ಅರ್ಧ is only taxable. 50% of amount received is taxable. But if it is an interest from post office saving account, post official saving account idre, ಅದರಲ್ಲಿ say if you are receiving an interest of 10,000 rupees, 3,500 rupees is exempt, only 7,500 will be, 6,500 will be taxable. Then joint account ಆಗಿದ್ರೆ 7,000 exemption ಸಿಗುತ್ತೆ. Interest from gold bonds, deposit certificate, public provident fund, Sukanya Samriddhi account, they are all completely exempt. 1 rupee taxable illa. And any other type of interest, whether it is FD interest, saving account interest, or interest on loan, etc., they are fully taxable under other sources. This is all about your yav chapter, sir. Income from other sources. Very simple topic, very easy topic. Sir, one question nodana, sir, one question nodana. Chanagide chapter. Romba chanagide, tumba chanagide. Now, Dilip received following items, compute his income. He received a gift of 25,000 from 3 of his friends. Oh, 3 jana friends ಎಷ್ಟು ಕೊಟ್ಟರು? 25,000. ಎಷ್ಟು ಸಿಕ್ತು ಟೋಟಲ್? 75,000. Is it taxable? Yes, sir, it is taxable. He received gold bracelet from sister's friend worth rupees 30,000. Gold bracelet from sister friend. Now, free ಆಗಿ ಸಿಕ್ತಲ್ಲ? We'll see in a year, is it more than 50,000? So 30,000 one ಬಂದಿದೆ. He received gift of 3 BHK flat from mother's brother. Ignore ಮಾಡಿ. ಯಾಕೆ? Mother's brother is my relative. He received gold ring from ex-girlfriend, 75,000. Oh, ಇದು ಇದರ ಜೊತೆ ಆಡ್ ಮಾಡಿ. Why, sir? Because this also I received movable asset without consideration. Here also movable asset without consideration. So ಎಷ್ಟಾಯ್ತು? 1,05,000. Is it more than 50,000? Yes, sir. Now it became taxable. But we will wait. We will still wait. He received a car ignore ಮಾಡಿ. ಅರೆ ಗರ್ಲ್ಫ್ರೆಂಡ್ ಕಾರ್ ಕೊಟ್ಲು, ಪರವಾಗಿಲ್ಲ, ಇಗ್ನೋರ್ ಮಾಡಿ. ಬಿಕಾಸ್ ಕಾರ್ ಇಸ್ ನಾಟ್ ಕವರ್ಡ್ ಅಂಡರ್ DJ ಪಾಸೋ BV.
He received gift of 49,000 from mother. Are ignore ಮಾಡಿ. Mummy can give anything. He purchased 2 BHK flat from Nora Builders for 2 crores. Stamp duty value is 2.3 crores. Oh, 30 lakh rupees ಕಮ್ಮಿ ಕೊಟ್ಟಿದ್ದೀನಿ. 30 lakhs rupees ಕಮ್ಮಿ ಕೊಟ್ಟಿದ್ದೀನಿ ಅಂದ್ರೆ this difference, is it more than 50,000? Yes. And is stamp duty value 110% is to 2.2 lakhs. So here also it is more. So this 30,000 will become taxable. He purchased jewelry for wife from Kalyan Jewelers. 80,000 rupees purchase ಮಾಡಿದ್ರೆ market value is 1,10,000. Now difference is how much, sir? 30,000. Is it taxable? No. Why, sir? Because difference is not more than 50,000. He received a gift of mop. Mop andre ade mop parke of 500 rupees from his wife. Inyan kodtaru. So in that case it is taxable illa, because wife not wife is alla. Parke is not covered under DC Paso BV. He received a gift of iPhone ಇವಾಗ 16 ಬಂದಿದೆ ಅಲ್ಲ, 16 Pro Max from his friend. ಈ ತರ ಫ್ರೆಂಡ್ ದೇವ್ರು ಎಲ್ಲರಿಗೂ ಕೊಡ್ಲಿ. Is it taxable? Not taxable, sir. Now please note. So this and this combined together, it cross 1,50,000. Therefore this amount also will become taxable. Fully taxable. Difference ಅಲ್ಲ. 50,000 ಕ್ರಾಸ್ ಆದ್ರೆ ಎಷ್ಟು taxable ಸರ್? ಮನಿ 50,000 ಕ್ರಾಸ್ ಆದ್ರೆ fully taxable. This amounts 50,000 ಕ್ರಾಸ್ ಆದ್ರೆ fully taxable. ಎಷ್ಟು ಅಮೌಂಟ್ ಬರುತ್ತೆ? ಇದೇನೋ ಅಮೌಂಟ್ ಬರುತ್ತೆ. ನೋ ಈ ತರ ಪ್ರೆಸೆಂಟ್ ಕ್ವಶನ್ ಕೊಟ್ಟರೆ ಚೆನ್ನಾಗಿರುತ್ತೆ ನೋಡಿ. ಇದ್ರಲ್ಲಿ ನಾನು ಏನ್ ಮಾಡಿದೀನಿ ಪ್ರೆಸೆಂಟೇಷನ್ ಅಲ್ಲಿ ನೋಡಿ, ಮನಿ ಮೂವೇಬಲ್ ಕರೆಕ್ಟಾ, ಮನಿ ಕೊಟ್ಟಿದ್ದೀನಿ. ದೆನ್ ಮೂವೇಬಲ್ ಅಲ್ಲಿ ಎರಡು ಕ್ಯಾಟಗರಿ, ವಿತೌಟ್ ಕನ್ಸಿಡರೇಷನ್, inadequate consideration. Then immobile property without consideration, inadequate consideration. This presentation will be good. ಇದ್ರಲ್ಲಿ ಹೆಂಗ್ ಗುಡ್ ಇರುತ್ತಂದ್ರೆ, ಸಿ ನಾವು ಕ್ವಶನ್ ಓದ್ಬೇಕಾದ್ರೆ ದಿಸ್ ಐಟಮ್ ವಾಸ್ ಸೆಕೆಂಡ್ ಐಟಮ್, ದಿಸ್ ಐಟಮ್ ವಾಸ್ ಫೋರ್ತ್ ಆರ್ ಫಿಫ್ತ್ ಐಟಮ್. ಸೊ ನಂಗೆ ಗೊತ್ತಾಗಬೇಕಲ್ಲ ಟೋಟಲ್ ಎಷ್ಟು ಬಂದಿದೆ. ನೀವು ಇಂಡಿವಿಜುವಲಿ ನೋಡಕ್ ಹೋದ್ರೆ ಇಟ್ ವಿಲ್ ನಾಟ್ ಕ್ರಾಸ್ ಓನ್ಲಿ 50,000. ಸೊ ಅದಕ್ಕೆ ಯು ಶುಡ್ ಸಿ ದ ಟೋಟಲ್ ಅಮೌಂಟ್. ಸೊ ದಿಸ್ ಪ್ರೆಸೆಂಟೇಷನ್ ಇಸ್ ಗುಡ್. ದಟ್ ಈಸ್ ಆಲ್ ಫ್ರಮ್ ಮೈ ಸೈಡ್ ಫಾರ್ ದ ಡೇ. ನಾಳೆ ಬೆಳಗ್ಗೆ ಸಿಗೋಣ. ಏನ್ ಮಾಡೋಣ ನಾಳೆ ಬೆಳಗ್ಗೆ? ಕ್ಯಾಪಿಟಲ್ ಗೇನ್ ಮಾಡೋಣ. ಸಖತ್ತಾಗಿದೆ. ಕ್ಯಾಪಿಟಲ್ ಗೇನ್ ಚಾಪ್ಟರ್ ಇಸ್ ಅ ವೆರಿ ಗುಡ್ ಚಾಪ್ಟರ್, ನೈಸ್ ಚಾಪ್ಟರ್. ವಿಲ್ ಡೂ ಕ್ಯಾಪಿಟಲ್ ಗೇನ್ ಇನ್ ಅವರ್ ಟುಮಾರೋಸ್ ಕ್ಲಾಸ್. ಬಟ್ ಬಿಫೋರ್ ಐ ಲೀವ್, ಇಫ್ ಯು ಹ್ಯಾವ್ ಎನಿ ಕ್ವಶನ್ ಯು ಕ್ಯಾನ್ ಆಸ್ಕ್. Now, ಸರ್ ಒಂದು ಕ್ವಶನ್ ಬರ್ತಿದೆ. ಸರ್ ನಾನು 115 BSc ನ ಫಾಲೋ ಎವ್ರಿ ಇಯರ್ ಮಾಡ್ಬೋದಾ, ಅಥವಾ 1 year ಬಿಟ್ಟು 1 year ಮಾಡ್ಬೋದಾ? ನಾವು ನಿಮಗೆ ಬಿಸ್ನೆಸ್ ಇನ್ಕಮ್ ಇಲ್ಲ ಅಂದ್ರೆ, ಇಫ್ ಅಸೆಸ್ ಇಸ್ ನಾಟ್ ಹ್ಯಾವಿಂಗ್ ಎ ಬಿಸ್ನೆಸ್ ಇನ್ಕಮ್, then every year he can come into 115 BSc, come out of 115 BSc, come into 115 BSc, come out of 115 BSc. But if that assessee has a business income, if he comes out of 115 BSc, then he can never go back to 115 BSc. See, andre every year he can follow 115 BSc. Yaru business income person. But on business income iddi, if he comes out of 115 BSc, future allu he cannot come back to 115 BSc. Till that business is there. Sir, business income illa nanige, ಆಮೇಲೆ ಬರ್ಬೋದಾ? Yes, you can always come. But normal assessee ge, if you don't have a business income, every year you have that option, come go. Sir, gift received from friend is taxable, right? Yes, it is taxable, Sundri. It is taxable, so we have taken 75,000 over here. Sir, where can I get the study material? Where can I get that study material? Where can I get? There is a group, WhatsApp group. There is a WhatsApp group. Okay, I will try to create what that, sir. After this video is over, no, I'll in that comment section I'll put that link of that group, WhatsApp group. Okay, you can join that group and you can just download the material. And thanks a lot for giving your time. Okay, obviously your time is more valuable. During this time your time is more valuable because you have to study. Even during this time, if you are giving your time, I personally thank you from my side and from entire team that you are giving your time. And I hope
ಈ ಟೈಮ್ ವಾಟ್ ಎವರ್ ಯು ಆರ್ ಗಿವಿಂಗ್, ಯು ಆರ್ ಫೀಲಿಂಗ್ ಇಟ್ ಈಸ್ ಆಕ್ಚುಲಿ ವರ್ತ್ ಸಮಥಿಂಗ್. If it is, sir, iPhone is not received from friend, why didn't we take? Are Sundri, iPhone is there? No, iPhone is not. iPhone is a movable property, correct? No, when it is a movable property, only DJ Paso BV is covered. Are when movable property is received, what is covered? Only DJ Paso BV is covered. DJ Paso BV means what, sir? Drawing, jewelry, then what else? If it is movable DJ Paso BV, ಎಲ್ಲಿ ಬರ್ದೆ ಎಲ್ಲೋ ಬರ್ದಿದೆ. Okay, somewhere it is gone. DJ Paso BV, drawings, jewelry, DJ Paso. P for paintings, archaeological collections, sculptures, any other work of art, shares and securities. B for bullions and virtual digital assets. Only these are covered. If you are receiving movable item, only these things if you receive it is taxable. All the other things are not taxable. Ding 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 ding. Okay. Anyways, ನಿಮ್ಗೆ ಏನಾದರೂ ಕ್ವಶನ್ ಇದ್ರೆ ಯು ಕ್ಯಾನ್ ಆಲ್ವೇಸ್ ಆಸ್ಕ್ ಇನ್ ದ ಗ್ರೂಪ್. ಆ ಲಿಂಕ್ ಐ ವಿಲ್ ಟ್ರೈ ಟು, ಐ ಡೋಂಟ್ ಹ್ಯಾವ್ ಆಕ್ಸೆಸ್ ಟು ದಟ್ ಗ್ರೂಪ್. ಸೊ ಅಂದ್ರೆ ಆ ಗ್ರೂಪಲ್ಲಿ ನಾನು ಇದ್ದೀನಿ, ಬಟ್ ಐ ಆಮ್ ನಾಟ್ ಏಬಲ್ ಟು ಜನರೇಟ್ ದಟ್ ಲಿಂಕ್. ನಾನು ಅಡ್ಮಿನಾ, ಅದು ಹೆಂಗ್ ಮಾಡೋದಂತ ಬರ್ಬೇಕಲ್ಲ ನನಗೆ. ಅಷ್ಟು ಎಜುಕೇಟೆಡ್ ಅಲ್ಲ ನಾನು, ನಾರ್ಮಲ್ ಹ್ಯೂಮನ್ ಬೀಯಿಂಗ್. ಹೆಂಗ್ ಮಾಡ್ತಾರೆ ಇದು? ಈ ಇನ್ವೈಟ್ ಲಿಂಕ್ ಸಿಕ್ತು. ಕಾಪಿ ಇನ್ವೈಟ್ ಲಿಂಕ್. ನಾವು ಸ್ಟೂಡೆಂಟ್ಸ್, ನಾನು ಏನು ಮಾಡ್ತಿದ್ದೀನಿ, ಇದೇ ನಿಮ್ದು ಕಮೆಂಟ್ ಸೆಕ್ಷನ್ ಅಲ್ಲಿ ಲೈವ್ ಕ್ಲಾಸ್ ನಡೀತಿದೆ ಅಲ್ವಾ, ಅಲ್ಲೇ ಐ ಆಮ್ ಜಸ್ಟ್ ಪುಟ್ಟಿಂಗ್ ದಟ್ ಗ್ರೂಪ್ ಲಿಂಕ್. ನನ್ನ ಹೆಸರು ಬಂದಿರತ್ ನೋಡಿ, ದಿಲೀಪ್ ರಾಜ್ ಪುರೋಹಿತ್, ಏನೋ ಒಂದು ಹಾಕಿದ್ದಾರೆ ಲಿಂಕ್ ಪುಟ್ಟಿಂಗ್. I don't know whether you will be able to join with this link or not. By chance ಆಗಿಲ್ಲ ಅಂದ್ರೆ ಹೇಳಿ ನನಗೆ, ಏನೋ ಒಂದು ಮಾಡೋಣ. Okay, then let us meet tomorrow same time. Till then, ಬಂತಾ? ನಾನು ಹಾಕಿದ್ರೆ ಬಂದಿಲ್ವಾ? ಲೈವ್ ಚಾಟ್ ಅಲ್ಲಿ ಹಾಕಿದೆ, ಅದು ಸ್ವಲ್ಪ ಗ್ಯಾಪ್ ಇರುತ್ತೆ. Okay, students, let us meet tomorrow same time. Thanks a lot for giving your time. Tata, bye bye. Take care. Enjoy. And please don't forget, evening your costing classes will start. Enjoy, madam. Ting 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 ting.